Krishna Hare 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 Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Rama 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 Hare Hare Jayo Shri Krishna Shri Krishna Jayo Shri Krishna Jayo Lakshmi Narasimha Jayo Lakshmi Narasimha Lakshmi Narasimha Jayo Lakshmi Narasimha Jayo Doyal Nitai Jayo Gaura Hari Doyal Nitai Jayo Gaura Hari
जयो वृंदे देवी जयो तुलसी महारानी जयो भक्ति देवी जयो तुलसी महारानी जयो जयो प्रभुपाद 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 जयो जयो प्रभुपाद जयो जयो गुरुदेव 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 जयो जयो गुरुदेव ಎಲ್ಲರಿಗೂ ಕೂಡ ಈ ಭಾನುವಾರದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೇನು ಈ ಭಕ್ತಿ ಸೇವೆಯಲ್ಲಿ ನವವಿಧ ಭಕ್ತಿ ಏನು ಮಾಡ್ತೀವಿ ಅಥವಾ ನಮ್ಮ ಆಚಾರ್ಯರು ನಮ್ಮ ಪರಂಪರೆ ನಮ್ಗೆ ತಿಳಿಸ್ಕೊಡುತ್ತೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಒಂದು ಇಂದ್ರಿಯವನ್ನು ಯಾವ ರೀತಿ ಬಳಸ್ಕೋಬೇಕು, ಅದರಲ್ಲಿ ಮುಖ್ಯವಾಗಿ ಕಣ್ಣು, ಅದಕ್ಕೆ ನಾವು ಇವಾಗಲೇ ಅದನ್ನು ತೊಡಗಿಸ್ಕೊಂಡು ಯಾವ ರೀತಿ ಭಗವಂತನ ಆ ಒಂದು ವೈಭವಯುತವಾದಂಥ ಅಭಿಷೇಕ ಏನು ನಡೀತು ಅದನ್ನು ನೋಡಿ ನಮ್ಮ ಈ ಕಣ್ಣಿನಿಂದ ನಾವು ಆ ಭಕ್ತಿ ಸೇವೆಯನ್ನು ಮಾಡಿದ್ದೀವಿ. ಇನ್ನು ಇವಾಗ ಕಿವಿಯಿಂದ ಶ್ರವಣ ಮಾಡೋದ್ರ ಮೂಲಕ ಭಕ್ತಿ ಸೇವೆಯನ್ನು ಮಾಡೋಣ. ಅಂದರೆ ಶ್ರೀಮದ್ ಭಾಗವತಂ ಇದು ಭಗವಂತನೇ ಸ್ವಯಂ, ಅವನ ಲೀಲೆಗಳು, ಅವರ ಭಕ್ತರ ಲೀಲೆಗಳು ಇಲ್ಲಿ ಇರುವಂಥದ್ದು. ಅದನ್ನು ನಾವು ಶ್ರವಣ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 13 ಶ್ಲೋಕ 30. ಈ ಅಧ್ಯಾಯದ ಹೆಸರು ಧೃತರಾಷ್ಟ್ರನ ಗೃಹತ್ಯಾಗ. ಪತಿಂ ಪ್ರಯಾತಂ ಸುಬಲಸ್ಯ ಪುತ್ರೀ ಪತಿವ್ರತಾ ಚಾನುಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತದಂಡ ಪ್ರಹರ್ಷಂ ಮನಸ್ವಿನಾಮಿವ ಸಂಪ್ರಹಾರಃ ಪತಿಂ ಪ್ರಯಾತಂ ಸುಬಲಸ್ಯ ಪುತ್ರೀ ಪತಿವ್ರತ ಚಾನುಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತದಂಡ ಪ್ರಹರ್ಷಂ ಮನಸ್ವಿನಾಮಿವ ಸಂಪ್ರಹಾರಃ ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರೀ ಪತಿವ್ರತ ಚಾನುಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತದಂಡ ಪ್ರಹರ್ಷಂ ಮನಸ್ವಿನಾಮಿವ ಸಂಪ್ರಹಾರಃ ಪತಿಂ ಪ್ರಯಾತಂ ಸುಬಲಸ್ಯ ಪುತ್ರೀ ಪತಿವ್ರತ ಚಾನುಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತದಂಡ ಪ್ರಹರ್ಷಂ ಮನಸ್ವಿನಾಮಿವ ಸಂಪ್ರಹಾರಃ ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರೀ ಪತಿವ್ರತಾ ಚಾನುಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತದಂಡ ಪ್ರಹರ್ಷಂ ಮನಸ್ವಿನಾಮಿವ ಸಂಪ್ರಹಾರಃ ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರೀ ಪತಿವ್ರತಾ ಚಾನುಜಗಾಮ ಸಾಧ್ವಿ
ಹಿಮಾಲಯಂ ನ್ಯಸ್ತದಂಡಪ್ರಹರ್ಷಂ ಮನಸ್ಸಿನಾಮಿವ ಸಂಪ್ರಹಾರಃ ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರಿ ಪತಿವ್ರತಾ ಚಾನುಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತದಂಡಪ್ರಹರ್ಷಂ ಮನಸ್ವಿನಾಮಿವ ಸಂಪ್ರಹಾರಃ ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರಿ ಪತಿವ್ರತಾ ಚಾನುಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತದಂಡಪ್ರಹರ್ಷಂ ಮನಸ್ಸಿನಾಮಿವ ಸಂಪ್ರಹಾರಃ ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರಿ ಪತಿವ್ರತಾ ಚಾನುಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತದಂಡಪ್ರಹರ್ಷಂ ಮನಸ್ಸಿನಾಮಿವ ಸಂಪ್ರಹಾರಃ. ಹರೇ ಕೃಷ್ಣ. ಶಬ್ದಾರ್ಥ ನೋಡೋಣ. ಪತಿಂ ತನ್ನ ಗಂಡನನ್ನು, ಪ್ರಯಾಂತಂ ಮನೆಯನ್ನು ಬಿಟ್ಟು ಹೋಗುತ್ತಿರುವ, ಸುಬಲಸ್ಯ ಸುಬಲರಾಜನ, ಪುತ್ರಿ ಮಗಳಾದ, ಪತಿವೃತೆಯಾದ, ಚ ಕೂಡ, ಅನುಜಗಾಮ ಹಿಂಬಾಲಿಸಿದಳು, ಸಾಧ್ವಿ ಸುಶೀಲೆಯು, ಹಿಮಾಲಯಂ ಹಿಮಾಲಯ ಪರ್ವತಗಳ ಕಡೆಗೆ, ನ್ಯಸ್ತದಂಡ ಸನ್ಯಾಸ ದಂಡವನ್ನು ಸ್ವೀಕರಿಸಿದವರಿಗೆ, ಪ್ರಹರ್ಷಂ ಅತಿಯಾದ ಸಂತಸಕ್ಕೆ ಕಾರಣವಾದ, ಮನಸ್ವಿನಾಂ ಮಹಾಯೋಧರ, ಇವ ಹಾಗೆ, ಸತ್ ನ್ಯಾಯಸಮ್ಮತವಾದ, ಸಂಪ್ರಹಾರ ಒಳ್ಳೆಯ ಹೊಡೆತ. ಅನುವಾದ. ಕಂದಹಾರ್ ಅಥವಾ ಗಾಂಧಾರದ ರಾಜನಾದ ಸುಬಲನ ಪುತ್ರಿಯೂ ಸಾಧ್ವಿಯೂ ಪತಿವೃತೆಯೂ ಆದ ಗಾಂಧಾರಿ ತನ್ನ ಪತಿ ಹಿಮಾಲಯ ಪರ್ವತಕ್ಕೆ ಹೋಗುತ್ತಿರುವುದನ್ನು ಕಂಡು ತಾನು ಅವನನ್ನು ಹಿಂಬಾಲಿಸಿದಳು. ರಣಭೂಮಿಯಲ್ಲಿ ನಾನಾ ಅಪಾಯಗಳನ್ನು ಎದುರಿಸಲು ಸಿದ್ಧರಾದ ಯೋಧರಂತೆ ಧೃತರಾಷ್ಟ್ರನು ಹಿಮಾಲಯ ಪರ್ವತಕ್ಕೆ ಹೋಗಲು ದೃಢ ನಿರ್ಧಾರ ಮಾಡಿದ್ದನು. ಸನ್ಯಾಸ ದಂಡವನ್ನು ಸ್ವೀಕರಿಸಿದವರಿಗೆ ಹಿಮಾಲಯವು ಹರ್ಷದಾಯಕ ಸ್ಥಾನವಾಗಿದೆ. ಸೊ ನಾವೆಲ್ಲರೂ ಒಟ್ಟಿಗೆ ಅನುವಾದ ಹೇಳೋಣ. ಕಂದಹಾರ್ ಅಥವಾ ಗಾಂಧಾರದ ರಾಜನಾದ ಸುಬಲನ ಪುತ್ರಿಯು ಸಾಧ್ವಿಯು ಪತಿವೃತೆಯೂ ಆದ ಗಾಂಧಾರಿ ತನ್ನ ಪತಿ ಹಿಮಾಲಯ ಪರ್ವತಕ್ಕೆ ಹೋಗುತ್ತಿರುವುದನ್ನು ಕಂಡು ತಾನು ಅವನನ್ನು ಹಿಂಬಾಲಿಸಿದಳು. ರಣಭೂಮಿಯಲ್ಲಿ ನಾನಾ ಅಪಾಯಗಳನ್ನು ಎದುರಿಸಲು ಸಿದ್ಧರಾದ ಯೋಧರಂತೆ ಧೃತರಾಷ್ಟ್ರನು ಹಿಮಾಲಯ ಪರ್ವತಕ್ಕೆ ಹೋಗಲು ದೃಢ ನಿರ್ಧಾರ ಮಾಡಿದ್ದನು. ಸನ್ಯಾಸ ದಂಡವನ್ನು ಸ್ವೀಕರಿಸಿದವರಿಗೆ ಹಿಮಾಲಯವು ಹರ್ಷದಾಯಕ ಸ್ಥಾನವಾಗಿದೆ. ಭಾವಾರ್ಥ ಶಿಲ ಪ್ರಭುಪಾದರಿಂದ. ಜಯ ಶಿಲ ಪ್ರಭುಪಾದ್. ಸೌಬಲಿನಿ ಅಥವಾ ಗಾಂಧಾರಿ ಸುಬಲರಾಜನ ಮಗಳು, ರಾಜನಾದ ಧೃತರಾಷ್ಟ್ರನ ಹೆಂಡತಿ, ತನ್ನ ಪತಿಗೆ ನಿಷ್ಠಳಾದ ಆದರ್ಶ ಪತ್ನಿ. ವೈದಿಕ ನಾಗರಿಕತೆ ವಿಶೇಷವಾಗಿ ಪತಿವೃತೆಯರು ನಿಷ್ಠರು ಆದ ಹೆಂಡತಿಯರನ್ನು ರೂಪಿಸುತ್ತದೆ. ಇತಿಹಾಸದಲ್ಲಿ ಉಲ್ಲೇಖಿಸಲಾದ ಅಂತಹ ಹಲವು ಸ್ತ್ರೀಯರಲ್ಲಿ ಗಾಂಧಾರಿಯು ಒಬ್ಬಳಾಗಿದ್ದಾಳೆ. ಲಕ್ಷ್ಮಿಯಾದ ಸೀತಾದೇವಿ ಕೂಡ ಮಹಾರಾಜನ ಮಗಳಾಗಿದ್ದಳು. ಆದರೆ ಅವಳು ತನ್ನ ಗಂಡನಾದ ಭಗವಾನ್ ರಾಮಚಂದ್ರನನ್ನು ಹಿಂಬಾಲಿಸಿ ಕಾಡಿಗೆ ನಡೆದಳು. ಹಾಗೆಯೇ ಸ್ತ್ರೀಯಾಗಿ ಗಾಂಧಾರಿಯು ಮನೆಯಲ್ಲೋ ತವರಿನಲ್ಲೋ ಉಳಿಯಬಹುದಾಗಿದ್ದರೂ ಪತಿವೃತೆಯಾಗಿ ಸಾಧ್ವಿಯಾಗಿ ಅವಳು ಯಾವುದನ್ನು ಲಕ್ಷಿಸದೆ ತನ್ನ ಗಂಡನನ್ನು ಹಿಂಬಾಲಿಸಿದಳು.
ವಿದುರನು ಸನ್ಯಾಸ ಜೀವನದ ಬಗ್ಗೆ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದನು. ಆಗ ಗಾಂಧಾರಿಯು ತನ್ನ ಪತಿಯ ಬದಿಯಲ್ಲೇ ಇದ್ದಳು. ತನ್ನನ್ನು ಹಿಂಬಾಲಿಸುವಂತೆ ಅವನು ಕೇಳಿರಲಿಲ್ಲ. ಏಕೆಂದರೆ ರಣಾಂಗಣದಲ್ಲಿ ಎಲ್ಲ ಬಗೆಯ ಅಪಾಯಗಳನ್ನು ಎದುರಿಸುವ ಮಹಾಯೋಧನಂತೆ ಆ ಸಮಯದಲ್ಲಿ ಆತ ಪೂರ್ಣ ದೃಢ ಸಂಕಲ್ಪ ಉಳ್ಳವನಾಗಿದ್ದನು. ಇನ್ನು ಮುಂದೆ ಹೆಂಡತಿ ಅಥವಾ ಬಂಧುಗಳೆಂದೆನಿಸಿಕೊಂಡವರ ಬಗ್ಗೆ ಅವನಿಗೆ ಆಕರ್ಷಣೆ ಉಳಿಯಲಿಲ್ಲ. ಅವನು ಒಬ್ಬಂಟಿಯಾಗಿ ಸಾಗಲು ನಿಶ್ಚಯಿಸಿದ್ದನು. ಆದರೆ ಪತಿವ್ರತೆಯಾಗಿ ಗಾಂಧಾರಿಯು ಕೊನೆಯ ಕ್ಷಣದವರೆಗೂ ತನ್ನ ಗಂಡನನ್ನು ಹಿಂಬಾಲಿಸಲು ತೀರ್ಮಾನಿಸಿದ್ದಳು. ಮಹಾರಾಜ ಧೃತರಾಷ್ಟ್ರನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದ್ದನು. ಈ ಹಂತದಲ್ಲಿ ಹೆಂಡತಿಯು ಸ್ವಯಂ ಸೇವಕಿಯಾಗಿ ಉಳಿಯಲು ಅನುಮತಿ ಇದೆ. ಆದರೆ ಸನ್ಯಾಸಾಶ್ರಮದಲ್ಲಿ ಯಾವ ಹೆಂಡತಿಯೂ ತನ್ನ ಹಿಂದಿನ ಗಂಡನೊಂದಿಗೆ ಇರುವಂತಿಲ್ಲ. ಲೋಕ ವ್ಯವಹಾರದಲ್ಲಿ ಸನ್ಯಾಸಿಯನ್ನು ಸತ್ತ ಮನುಷ್ಯನೆಂದೇ ಪರಿಗಣಿಸಲಾಗಿದೆ. ಆದ್ದರಿಂದ ಆ ಹೆಂಡತಿ ಲೋಕದ ಕಣ್ಣಲ್ಲಿ ತನ್ನ ಹಿಂದಿನ ಗಂಡನೊಡನೆ ಸಂಬಂಧವಿಲ್ಲದ ವಿಧವೆಯಾಗಿರುತ್ತಾಳೆ. ಮಹಾರಾಜ ಧೃತರಾಷ್ಟ್ರ ತನ್ನ ಸಾಧ್ವಿಯಾದ ಪತ್ನಿಯನ್ನು ತಡೆಯಲಿಲ್ಲ. ಆಕೆ ತಾನೇ ಹೊಣೆ ಹೊತ್ತು ತನ್ನ ಗಂಡನನ್ನು ಹಿಂಬಾಲಿಸಿದಳು. ಸನ್ಯಾಸಿಗಳು ಸನ್ಯಾಸಾಶ್ರಮದ ಸಂಕೇತವಾಗಿ ದಂಡವನ್ನು ಸ್ವೀಕರಿಸುತ್ತಾರೆ. ಇಲ್ಲಿ 2 ರೀತಿಯ ಸನ್ಯಾಸಿಗಳಿದ್ದಾರೆ. ಶ್ರೀಪಾದ ಶಂಕರಾಚಾರ್ಯರು ಮುಂದಾಳುವಾಗಿರುವ ಮಾಯಾವಾದಿ ತತ್ವಶಾಸ್ತ್ರವನ್ನು ಅನುಸರಿಸುವವರು ಒಂದೇ ದಂಡವನ್ನು ಸ್ವೀಕರಿಸುತ್ತಾರೆ, ಏಕದಂಡ. ಆದರೆ ವೈಷ್ಣವೀಯ ತತ್ವಶಾಸ್ತ್ರವನ್ನು ಅನುಸರಿಸುವವರು 3 ದಂಡಗಳನ್ನು ಒಟ್ಟಿಗೆ ಸ್ವೀಕರಿಸುತ್ತಾರೆ, ತ್ರಿದಂಡ. ಮಾಯಾವಾದಿ ಸನ್ಯಾಸಿಗಳು ಏಕದಂಡಿ ಸ್ವಾಮಿಗಳಾಗಿದ್ದಾರೆ. ವೈಷ್ಣವ ಸನ್ಯಾಸಿಗಳನ್ನು ತ್ರಿದಂಡಿ ಸ್ವಾಮಿಗಳೆಂದು ಅಥವಾ ಮಾಯಾವಾದಿ ತತ್ವಶಾಸ್ತ್ರಜ್ಞರಿಂದ ಬೇರ್ಪಡಿಸುವುದಕ್ಕಾಗಿ ಹೆಚ್ಚು ಸ್ಪಷ್ಟವಾಗಿ ಹೇಳಬೇಕೆಂದರೆ ತ್ರಿದಂಡಿ ಗೋಸ್ವಾಮಿಗಳೆಂದು ಕರೆಯಲಾಗಿದೆ. ಏಕದಂಡಿ ಸ್ವಾಮಿಗಳಿಗೆ ಹಿಮಾಲಯದಲ್ಲಿ ಹೆಚ್ಚು ಪ್ರೀತಿ ಇದ್ದರೆ ವೈಷ್ಣವ ಸನ್ಯಾಸಿಗಳಿಗೆ ವೃಂದಾವನ ಮತ್ತು ಪುರಿಯಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆ. ವೈಷ್ಣವ ಸನ್ಯಾಸಿಗಳು ನರೋತ್ತಮರಾಗಿದ್ದಾರೆ. ಮಾಯಾವಾದಿ ಸನ್ಯಾಸಿಗಳಾದರೂ ಧೀರರಾಗಿದ್ದಾರೆ. ಮಹಾರಾಜ ಧೃತರಾಷ್ಟ್ರನಿಗೆ ಧೀರರನ್ನು ಅನುಸರಿಸುವಂತೆ ಸಲಹೆ ಕೊಡಲಾಗಿತ್ತು. ಏಕೆಂದರೆ ಆ ಸ್ಥಿತಿಯಲ್ಲಿ ನರೋತ್ತಮನಾಗುವುದು ಅವನಿಗೆ ಕಷ್ಟಕರವಾಗಿತ್ತು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರಷ್ಠಾಯ ಭೂತಲೆ ಶ್ರೀಮಂತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಶ್ಲೋಕದಲ್ಲಿ ತುಂಬ ಅದ್ಭುತವಾದ ವಿಷಯಗಳು ಇದೆ. ಇಲ್ಲಿ ಒಬ್ಬ ಶ್ರೇಷ್ಠ ಪತಿವ್ರತೆ ಸ್ತ್ರೀಯ ಬಗ್ಗೆ ಹೆಸರು ಹೇಳ್ತಾರೆ, ಗಾಂಧಾರಿ. ನಾವು ನಮ್ಮ ಈ ಪರಂಪರೆಯಲ್ಲಿ ನೋಡಿದಾಗ ಅಥವಾ ಇತಿಹಾಸದಲ್ಲಿ ನೋಡಿದಾಗ ಅನೇಕ ಮಂದಿ ಶ್ರೇಷ್ಠವಾದ ಪತಿವ್ರತೆಯರಿದ್ದಾರೆ. ಅಂಥ ಪತಿವ್ರತೆಯಲ್ಲಿ ಗಾಂಧಾರಿ ಕೂಡ ಒಬ್ಳು. ಅದನ್ನು ಶ್ರೀಲ ಪ್ರಭುಪಾದರು ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ಈ ಗಾಂಧಾರಿಯ ಬಗ್ಗೆ ನಾವು ಸ್ವಲ್ಪ ಕೇಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಧೃತರಾಷ್ಟ್ರನ ಗೃಹತ್ಯಾಗ ಅಂತ ಇತ್ತು. ಯಾರೆಲ್ಲ ಮೊದಲ ಬಾರಿಗೆ ಕ್ಲಾಸ್ ಬರೆದ ಅವರಿಗೋಸ್ಕರ ಏನು ನಡೀತು ಈ ಹಿಂದೆ, ಅಂದರೆ ಈ ಧೃತರಾಷ್ಟ್ರನ ಗೃಹತ್ಯಾಗದಲ್ಲಿ ಏನು ನಡೀತು ಅನ್ನೋದನ್ನು ನಾವು ಸ್ವಲ್ಪ 1-2 ನಿಮಿಷದಲ್ಲಿ ಅದನ್ನು ಕೇಳಿಸ್ಕೊಳ್ಳೋಣ. ಮೊದಲನೇದಾಗಿ ವಿದುರ ಅವರು ಯಾರಾಗಿರ್ತಾರೆ, ಆಪ್ತ ಸಲಹಾಗಾರರಾಗಿರ್ತಾರೆ ಧೃತರಾಷ್ಟ್ರನಿಗೆ. ಇವರು ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಇದೊಂದು ಸುದೀರ್ಘವಾದ ತೀರ್ಥಯಾತ್ರೆ. ನಾವು ತೀರ್ಥಯಾತ್ರೆ ಹೋದರೆ ಇವಾಗ ನಮಗೆ ಬೇಕಾದಷ್ಟು ವ್ಯವಸ್ಥೆಗಳಿವೆ, ಟ್ರೈನ್ ಇದೆ, ಬಸ್ಗಳಿವೆ ಅಥವಾ ಏರೋಪ್ಲೇನ್ಗಳಿವೆ. ಈ ರೀತಿಯಾಗಿ ನಾವು ಹೋಗಿ ಬೇಗ ಬಂದುಬಿಡ್ತೀವಿ. ಆದರೆ ಆ ಕಾಲದಲ್ಲಿ ಏನಿದ್ರು ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಥವಾ ಕುದುರೆಗಳು ಇರ್ತಾಯಿದ್ವು. ಇದರ ಮೇಲೆ ಅವರು ತೀರ್ಥಯಾತ್ರೆಗೆ ಹೋಗ್ತಾ ಇದ್ರು. ಸೊ ಈ ರೀತಿಯಾಗಿ 25 ವರ್ಷದ ಏನು ತೀರ್ಥಯಾತ್ರೆ ಇದೆ ಅದನ್ನು ಮುಗಿಸಿ ವಿದುರ ವಾಪಸ್ ಬಂದಿರ್ತಾರೆ. ಅಷ್ಟೊತ್ತಿಗೆ ಮಹಾಭಾರತ ಯುದ್ಧ ಮುಗಿದಿರುತ್ತೆ. ವಾಪಸ್ ಅವ್ರು ಯಾಕೆ ಬರ್ತಾರೆ ಅಂದರೆ ತೀರ್ಥಯಾತ್ರೆ ಮಾಡಿದ ಮೇಲೆ ಅಲ್ಲಿನ ಮತ್ತೆ ಅರಮನೆಯ ಸುಖವನ್ನು ಅನುಭವಿಸಬೇಕು ಅಂತ ಅವ್ರು ಬರ್ತಾ ಇಲ್ಲ. ಅದರ ಬದಲಾಗಿ ತನ್ನ ಅಣ್ಣನಾದ ಧೃತರಾಷ್ಟ್ರ ತಾನೇನು ಜ್ಞಾನವನ್ನು ಪಡೆದಿದ್ದೀನೋ ಅದನ್ನು ಧೃತರಾಷ್ಟ್ರನಿಗೆ ಕೊಟ್ಟು ಅವನಿಗೆ ಆ ಜೀವನದಲ್ಲಿ ವೈರಾಗ್ಯ ಬರುವಂತೆ ಅವನ ಉನ್ನತಿ ಆಗಬೇಕು. ಯಾಕೆಂದರೆ ಎಲ್ಲಿವರೆಗೆ ಅವರಿಗೆ ಜೀವನದಲ್ಲಿ ವೈರಾಗ್ಯ ಬರೋದಿಲ್ಲೋ ಅವರು ಭಗವಂತನ ಬಗ್ಗೆ ಹೆಚ್ಚು ಪ್ರೀತಿಯನ್ನಾಗಲಿ ಅಥವಾ ಸಾಧನೆಗಳನ್ನು ಮಾಡೋದಲ್ಲಾಗಿ ಅವರಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆ ಒಂದು ಆಲೋಚನೆಯಿಂದ ವಿದುರ ಏನು ಮಾಡ್ತಾರೆ, ವಾಪಸ್ ಇಲ್ಲಿ ಹಸ್ತಿನಾಪುರಕ್ಕೆ ಬಂದಿದ್ದಾರೆ. ಬಂದುಬಿಟ್ಟು ಧೃತರಾಷ್ಟ್ರನಿಗೆ ಪರಿಪರಿಯಾಗಿ ಹೇಳಿಕೊಡ್ತಾ ಇದ್ದಾರೆ, ನೀನು ಯಾವ ಥರ ಇಲ್ಲಿ ಜೀವನ ಮಾಡ್ತಾ ಇದ್ದೀಯಾ, ನೀನು ಯಾರನ್ನು ಕೊಲ್ಲಿಕ್ಕೆ ಇಷ್ಟಪಟ್ಟಿದ್ಯೋ ನೀನು ಅವರ ಹಂಗಿನಲ್ಲೇ ಜೀವನ ಮಾಡ್ತಾ ಇದ್ದೀಯಾ. ಆ ಭೀಮನಾದರೂ ಯಾವ ಥರ ಒಂದು ನಾಯಿಗಿನ ಒಂದು
ಅನ್ನ ಹಾಕ್ತೀವೋ ಆ ಒಂದು ಆಲೋಚನೆಯಿಂದ ನಿನ್ನನ್ನು ಅವನು ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದಾನೆ. ಇದೆಲ್ಲವನ್ನು ಬಿಟ್ಟು ಆದರೂ ನೀನು ಸ್ವಲ್ಪನೂ ನಾಚಿಕೆ ಇಲ್ಲದೆ ಮುಜುಗರವಿಲ್ಲದೆ ನೀನು ಇಲ್ಲೇ ಇದ್ದೀಯಲ್ಲ, ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಪರಿಪರಿಯಾಗಿ ಸುಮಾರು ಸರ್ತಿ ಹೇಳಿದ್ಮೇಲೆ ಫೈನಲಿ ಏನಾಯಿತು ಅಂದರೆ ಧೃತರಾಷ್ಟ್ರ ಅವನಿಗೆ ಜ್ಞಾನೋದಯ ಆಗುತ್ತೆ. ಯಾಕೆಂದರೆ ಯಾರಾದರೂ ಆ ನಿಜವಾದ ಮಾತುಗಳಿದ್ವು. ವಿದುರ ಅಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಅದು ಯಾವುದೋ ಒಂದು ವಿಷಯವನ್ನು ಹೇಳ್ತಾ ಇರಲಿಲ್ಲ, ಏನು ಪ್ರಾಕ್ಟಿಕಲ್ ಆಗಿ ಏನಿತ್ತು ಅದನ್ನೇ ಹೇಳ್ತಾ ಇದ್ದಾನೆ. ಕಡೆಗೆ ಧೃತರಾಷ್ಟ್ರನಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆಗಿಬಿಟ್ಟು ಅವನೇನು ಮಾಡ್ತಾನೆ, ಸರಿ ನಾನು ಇವಾಗ ಹೊರಡಬೇಕು ಅಂತ ಅವನು ಹೊರಡ್ತಾನೆ. ಅವರು ಹೊರಡೋ ಸಮಯ ಕೂಡ ಅದೇ ರೀತಿ ಇರುತ್ತೆ. ಯಾಕೆಂದರೆ ನಾವು ಈ ದಿನದ ಹಗಲಿನಲ್ಲಿ ಹೊರಟಿವಿ ಅಂದರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಓ ಇವರು ಯಾರು ಎಲ್ಲಿಗೂ ಹೋಗ್ತಾ ಇದ್ದಾರೆ, ಆಗ ಸುಮಾರು ಪ್ರಶ್ನೆಗಳು ಬರ್ತವೆ. ಆವಾಗ ಅವರ ದಾರಿಯಲ್ಲಿ ಮುನ್ನಡೆದವರಿಗೆ ಕಷ್ಟವಾಗಿರ್ಬೋದು. ಅದಕ್ಕೋಸ್ಕರ ಇವರೇನು ಮಾಡ್ತಾರೆ, ರಾತ್ರೋರಾತ್ರಿ ಹೊರಟು ಬಿಡ್ತಾರೆ. ಇದು ಯಾವಾಗ ಧೃತರಾಷ್ಟ್ರ ಹೊರಟರೋ ಅವರ ಹಿಂದೆ ಅವರ ಪತ್ನಿಯಾದ ಗಾಂಧಾರಿಯು ಕೂಡ ಅವರ ಜೊತೆ ಆ ವಾನಪ್ರಸ್ಥ ಆಶ್ರಮ ಅಥವಾ ಆ ಒಂದು ಗೃಹ ತ್ಯಾಗ ಏನಿದೆ ಅದನ್ನು ಮಾಡೋಕ್ಕೆ ಅವರು ಕೂಡ ಸಿದ್ಧರಾಗ್ತಾರೆ. ಆ ಗಾಂಧಾರಿಯ ಬಗ್ಗೆನೇ ಇಲ್ಲಿ ಇವತ್ತು ಹೇಳಿರೋದು. ಇಲ್ಲಿ ವಿದುರ ತೀರ್ಥಯಾತ್ರೆ ಮಾಡಿ ಬಂದಿರ್ತಾರೆ. ಸಾಮಾನ್ಯವಾಗಿ ತೀರ್ಥಯಾತ್ರೆ ಮಾಡೋದ್ರಿಂದ ಅನೇಕ ಲಾಭಗಳಿರ್ತವೆ. ಅದೇ ಅಲ್ಲದೆ ತೀರ್ಥಯಾತ್ರೆ ಮಾಡಿ ಬಂದವರನ್ನು ನೋಡಿದರೂ ಕೂಡ ನಮ್ಗೆ ಅದೇ ಲಾಭಗಳು ದೊರಕುತ್ತವಂತೆ. ಸೊ ಹಾಗಾಗಿ ಯಾರೆಲ್ಲ ಮಹಾಕುಂಭಕ್ಕೆ ಹೋಗಲಿಕ್ಕೆ ಆಗಿಲ್ಲ ಅಂತ ಬೇಜಾರು ಪಡ್ಕೊಳ್ಳೋಬೇಡ. ಇಲ್ಲಿ ಅನೇಕ ಭಕ್ತರು ಹೋಗಿ ಬಂದಿದ್ದಾರೆ. ನಾವು ಅವರನ್ನು ನೋಡಿದರೆ ಆ ಮಹಾಕುಂಭದಲ್ಲಿ ಅವರೇನು ಸ್ನಾನ ಮಾಡಿ ಆ ಫಲವನ್ನು ಪಡ್ಕೊಂಡು ಆ ಫಲ ಕೂಡ ನಮಗೆ ದೊರಕುತ್ತಿದ್ದು ನಾನು ಹೇಳ್ತಾ ಇಲ್ಲ, ನಮ್ಮ ಶಾಸ್ತ್ರಗಳು ಈ ಮಾತನ್ನು ಹೇಳ್ತವೆ. ಅದಕ್ಕೋಸ್ಕರನೇ ಈ ಶ್ರೀಲ ಪ್ರಭುಪಾದರು ಮಾಡಿರುವಂಥ ಸಿಸ್ಟಮ್ ಇಷ್ಟು ಚೆನ್ನಾಗಿದೆ ಅಂದರೆ ನಾವೆಲ್ಲರೂ ಸಂಡೆ ಒಂದು ಜಾಗದಲ್ಲಿ ಸೇರ್ತೀವಿ. ಇಲ್ಲಾಂದರೆ ಅವರು ಅಲ್ಲಿಗೆ ಬರ್ತಾರೆ, ನಾವು ಬಂದಿರ್ತೀವಿ, ನಾವು ಅವರ ದರ್ಶನ ಮಾಡ್ತೀವಿ. ಇದರಿಂದ ಎಷ್ಟೊಂದು ಲಾಭಗಳಿವೆ. ನಮಗೆ ತಿಳಿಯದೆಯೋ ಅದೆಷ್ಟು ಸುಕೃತಿಗಳನ್ನು ನಾವು ಸಂಪಾದನೆ ಮಾಡ್ತಾನೆ ಇದ್ದೀವಿ. ಸೊ ಈ ರೀತಿಯಾಗಿ ಈ ತೀರ್ಥಯಾತ್ರೆಗೆ ಸಂಬಂಧಪಟ್ಟ ಒಂದು ಸಣ್ಣ ಕಥೆ ಇದೆ. ಒಬ್ಬ ಸಾಧು ತೀರ್ಥಯಾತ್ರೆ ಮಾಡಿಬಿಟ್ಟು ಪಾಂಡ್ಯ ರಾಜ್ಯದಲ್ಲಿ ಬಂದು ತಂಗಿರ್ತಾನಂತೆ. ಆ ಪಾಂಡ್ಯ ರಾಜ್ಯ ಹೇಗಿದೆ ಅಂದರೆ, ಈಗಿನ ಕಾಲದಲ್ಲಿ ಇಲ್ಲಿ ಸಾಧಾರಣ ಇಡೀ ಭಾರತದ ಜನಸಂಖ್ಯೆ 144 ಕೋಟಿ ಆದರೆ ಕರ್ನಾಟಕದ ಜನಸಂಖ್ಯೆ ಒಂದು 6 ಅಥವಾ 6.5 ಕೋಟಿ ಜನಸಂಖ್ಯೆ ಇರುತ್ತೆ. ಅದರಲ್ಲಿ ನಾವು ಬೆಂಗಳೂರಿಗೆ ಬಂದರೆ ಇಲ್ಲಿ ಹತ್ರ ಒಂದು 1.5 ಕೋಟಿ ಜನ ಅಂತೂ ಬೆಂಗಳೂರಲ್ಲೇ ಇದ್ದಾರೆ. ಆ ಪಾಂಡ್ಯ ರಾಜ ಅದೆಷ್ಟು ಜನರಿದ್ದರು ಅಂತ ನಂಗೆ ಗೊತ್ತಿಲ್ಲ, ಆದರೆ ಆ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅವನಿಗೆ ಗೊತ್ತು. ಉದಾಹರಣೆಗೆ ನಾವು ಇವತ್ತಿನ ಮುಖ್ಯಮಂತ್ರಿ ಎದುರಿಗೆ ನಾನು ಹೋಗಿ ನಿಂತರೆ ನಾನು ಯಾರಪ್ಪ ಅಂತ ಅವ್ನು ಕ್ವಶನ್ ಕೇಳ್ತಾನೆ. ಅವನಿಗೆ ಗೊತ್ತಿರೋದಿಲ್ಲ, ನಾನು ಎಲ್ಲಿರೋ ಕನ್ನಡದಲ್ಲಿ ಮಾತಾಡಿ ನನ್ನ ಡೀಟೇಲ್ಸ್ ಕೊಡೋದಿಲ್ಲ, ಅವನಿಗೆ ಅದುವರೆಗೆ ಗೊತ್ತಾಗಲ್ಲ. ಆದರೆ ಇಲ್ಲಿ ಆ ರಾಜನಿಗೆ ತನ್ನಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯ ಬಗ್ಗೆ ಗೊತ್ತು. ಅವನೇನು ಮಾಡ್ತಾನೆ, ಪ್ರಜಾಕ್ಷೇಮ ಏನಾದರೂ ಸಮಸ್ಯೆಗಳಿದೆಯೋ ಇದನ್ನು ನೋಡ್ಕೊಳ್ಳೋಕ್ಕೆ ಸಾಮಾನ್ಯವಾಗಿ ಏನು ಮಾಡ್ತಾಯಿದ್ರು ರಾಜರು, ವೇಷ ಮರೆಸಿಕೊಂಡು ರಾತ್ರಿಯಲ್ಲಿ ಒಂದು ಸುತ್ತು ಹಾಕಿ ಬರ್ತಾಯಿದ್ರು ತಮ್ಮ ರಾಜ್ಯಕ್ಕೆ. ಸೊ ಅದೇ ರೀತಿಯಾಗಿ ಆ ಪಾಂಡ್ಯ ರಾಜ ಎಲ್ಲ ಸುತ್ತ ಹಾಕ್ಕೊಂಡು ಅಲ್ಲಿಗೆ ಬರ್ತಾನೆ. ಬರಬೇಕಾದ್ರೆ ಒಂದು ಮಂದಿರದ ಹತ್ರ ಯಾರೋ ಒಬ್ಬ ಸಾಧು ಮಲಗಿರ್ತಾನೆ. ಅವನಿಗೆ ಪ್ರಶ್ನೆ ಮಾಡ್ತಾನೆ, ನೀನು ಯಾರು, ನೀನು ನನ್ನ ರಾಜ್ಯದ ಪ್ರಜೆಯಂತೂ ಅಲ್ಲ, ನೀನು ಯಾರು ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ನಾನು ಇದೇ ರೀತಿಯಾಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದೆ, ಇವತ್ತು ಈ ದೇವಸ್ಥಾನದಲ್ಲಿ ನಾನು ಉಳಿದುಕೊಂಡಿದ್ದೀನಿ ಅಂತ. ಅವನಿಗೆ ರಾಜನಿಗೆ ಸಂತೋಷ ಆಗುತ್ತೆ. ಅವನು ಹೇಳ್ತಾನೆ, ಸರಿ ನನಗೇನಾದ್ರು ನೀವೊಂದು 3 ವಿಷಯಗಳನ್ನು ಹೇಳಿ ಅಂತ ರಾಜ ಆ ವ್ಯಕ್ತಿಗೆ, ಆ ಸಾಧುಗೆ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಬುದ್ಧಿವಂತನಾದ ವ್ಯಕ್ತಿ ಬೇಸಿಗೆ ಕಾಲದಲ್ಲಿ ಮಳೆಗಾಲಕ್ಕೆ ಬೇಕಾದದನ್ನು ಸಂಗ್ರಹಿಸಿ ಇಟ್ಕೊಳ್ತಾನೆ, ಮೊದಲ ವಿಷಯ ಅಂತ ಹೇಳ್ತಾನೆ. ಆಮೇಲೆ 2ನೇ ವಿಷಯ ಹೇಳ್ತಾನೆ, ಮತ್ತೆ ಬುದ್ಧಿವಂತನಾದ ವ್ಯಕ್ತಿ ತನ್ನ ತಾರುಣ್ಯದಲ್ಲಿ ತನ್ನ ವೃದ್ಧಾಪ್ಯಕ್ಕೆ ಏನು ಬೇಕಾಗುತ್ತೋ ಅದನ್ನು ವ್ಯವಸ್ಥೆ ಮಾಡಿ ಇಟ್ಕೊಳ್ತಾನೆ ಅಂತ ಹೇಳ್ತಾನೆ. ಇದು 2 ವಿಷಯಗಳು ರಾಜನಿಗೆ ಅರ್ಥ ಆಯಿತು. ಈಗ 3ನೇ ವಿಷಯ ಹೇಳ್ತಾನೆ. ಅವನೇನು ಹೇಳ್ತಾನೆ, ಬುದ್ಧಿವಂತನಾದ ವ್ಯಕ್ತಿ ಈ ಜನ್ಮದಲ್ಲಿ ತನ್ನ ಮುಂದಿನ ಜನ್ಮಕ್ಕೆ ಬೇಕಾದನ್ನು ಸಂಪಾದಿಸ್ತಾನೆ ಅಂತ ಹೇಳ್ತಾನೆ. ಈ ರೀತಿ ಹೇಳಿ ಆಗಿಬಿಟ್ಟು ಅವತ್ತು ರಾತ್ರಿ ಅಲ್ಲಿ ತಂಗಿ ವಿಶ್ರಾಮ ಮಾಡಿ ಆ ಸಾಧಲ್ಲಿಂದ ಹೊರಟು ಬಿಡ್ತಾನೆ. ರಾಜ ಅರಮನೆಗೆ ಬರ್ತಾನೆ. 2 ವಿಷಯಗಳು ಅವನಿಗೆ ಕ್ಲಿಯರ್ ಆಯಿತು. ಆದರೆ ಈ 3ನೇ ವಿಷಯ ಅವನಿಗೆ ಯಾಕೋ ಅರ್ಥನೇ ಆಗ್ತಾ ಇಲ್ಲ. ತುಂಬ ತಲೆ ಕೆರೆದುಕೊಳ್ತಾನೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ರಾಜನ ಆಸ್ಥಾನದಲ್ಲಿ ಅನೇಕ ಜನ ಇರ್ತಾರಲ್ಲೋ, ಆವಾಗ ಏನಿರ್ತಾರೆ, ಶ್ರೇಷ್ಠವಾದಂತಹ ಈ ಪಂಡಿತರಿಗೆಲ್ಲ ರಾಜಸ್ಥಾನದಲ್ಲಿ ಅವಕಾಶ ಸಿಗುತ್ತೆ. ಆವಾಗ ಬ್ರಾಹ್ಮಣರು ಎಲ್ಲೆಲ್ಲೋ ತಿರುಗಬೇಕಾಗಿಲ್ಲ. ಅವರಲ್ಲಿ ಶಾಸ್ತ್ರಗಳ ಬಗ್ಗೆ ಶ್ರೇಷ್ಠವಾದಂತಹ ಜ್ಞಾನ ಇದ್ದರೆ ಅವರಿಗೆ ರಾಜನ ಅರಮನೆಯಲ್ಲೇ ಸ್ಥಾನ ದೊರಕ್ತಾ ಇತ್ತು. ರಾಜನೇ ಅವರ ನಿರ್ವಹಣೆಯನ್ನೆಲ್ಲ ಮಾಡ್ತಾ ಇದ್ದ. ಸೊ ಈ ರೀತಿಯಾಗಿ ಅಲ್ಲಿ ಅನೇಕ ಶ್ರೇಷ್ಠರಾದ ವ್ಯಕ್ತಿಗಳಿದ್ರು. ಅವರಿಗೆಲ್ಲ ರಾಜ ಈ ಪ್ರಶ್ನೆ ಮಾಡ್ತಾನೆ. ಆದರೂ ಆ ಸಂತೋಷಜನಕವಾದ ಆ ಉತ್ತರ ಅವನಿಗೆ ಸಿಗ್ತಾ ಇಲ್ಲ. ಇದಾದಮೇಲೆ ಅವನೇನು ಮಾಡ್ತಾನೆ ಅಂದರೆ, ಸರಿ ಇದಕ್ಕೊಂದು ಉಪಾಯ ಮಾಡೋಣ ಅಂತ ಏನು ಮಾಡ್ತಾನೆ, ಒಂದು ಘೋಷಣೆ ಹೊರಡಿಸ್ತಾನೆ. ಯಾರು
ನನ್ನ ಪ್ರಶ್ನೆಗಳಿಗೆ ಸಮಾಧಾನವಾದಂಥ ಉತ್ತರವನ್ನು ಕೊಡ್ತಿರೋ ಅವರಿಗೆ ನಾನು ಶ್ರೇಷ್ಠವಾದ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ದಿನವನ್ನು ಕೂಡ ಗೊತ್ತು ಮಾಡ್ತಾನೆ. ಆ ದಿನವನ್ನು ಗೊತ್ತು ಮಾಡಿದ ಆ ದಿನದಲ್ಲಿ ಅನೇಕ ಜನ ಇಡೀ ರಾಜ್ಯದಿಂದ ಬಂದು ಅಲ್ಲಿ ಅರಮನೆಯಲ್ಲಿ ಸೇರಿರ್ತಾರೆ. ಅರಮನೆಯ ಮಧ್ಯಭಾಗದಲ್ಲಿ ಒಂದು ಎತ್ತರವಾದ ಒಂದು ಕಂಬನಿಟ್ಟಿರ್ತಾರೆ. ಆ ಕಂಬದ ತುದಿಗೆ ಗೋಲ್ಡ್ ಕಾಯಿನ್ಸ್, ಚಿನ್ನದ ನಾಣ್ಯ, ಒಂದು 100 ಚಿನ್ನದ ನಾಣ್ಯ ಕಟ್ಟಿ ಅದರ ಮೇಲೆ ಕಟ್ಟಿರ್ತಾರೆ, ಆ ಪೋಲ್ ಮೇಲೆ, ಆ ಕಂಬದ ಮೇಲೆ. ರಾಜ ಏನು ಹೇಳ್ತಾನೆ ಅಂದರೆ, ಯಾರು ನನಗೆ ತೃಪ್ತಿದಾಯಕವಾದ ಉತ್ತರವನ್ನು ಕೊಡ್ತಿರೋ ನಿಮಗೆ ಆ 100 ಚಿನ್ನದ ನಾಣ್ಯ, ನೀವು ಅದಕ್ಕೆ ಅಧಿಕಾರಸ್ಥರು, ನಿಮಗೆ ಅದು ಚಿನ್ನದ ನಾಣ್ಯ ಸಿಗುತ್ತೆ ಅಂತ ಘೋಷಣೆಯನ್ನು ಮಾಡ್ತಾನೆ. ಅನೇಕ ಜನರು ಅನೇಕವಾದ ಉತ್ತರಗಳನ್ನು ಕೊಡ್ತಾ ಇರ್ತಾರೆ. ಇಲ್ಲಿ ಇದೇ ಹಂತದಲ್ಲಿ ಈ ಘೋಷಣೆ ಆಗಿರುತ್ತೆ. ಆ ದಿನ ರಾತ್ರಿ ವಿಷ್ಣು ಚಿತ್ತ ಅಂತ ಒಬ್ಬ ಸಾಧು ಇರ್ತಾನೆ. ಆ ವಿಷ್ಣು ಚಿತ್ತನಿಗೆ ಭಗವಂತ ರಾತ್ರಿಯಲ್ಲಿ ಕನಸಿನಲ್ಲಿ ಬರ್ತಾನೆ. ಕನಸಿನಲ್ಲಿ ಬಂದು ಏನು ಹೇಳ್ತಾನೆ, ಈ ರೀತಿಯಾಗಿ ನಾಳೆ ಒಂದು ದೊಡ್ಡ ಸಭೆ ನಡೆಯುತ್ತೆ, ನೀನು ಅಲ್ಲಿ ಹೋಗ್ಬಿಟ್ಟು ವೈಷ್ಣವ ತತ್ವವನ್ನು ಪ್ರಚಾರ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ವಿಷ್ಣು ಚಿತ್ತನಿಗೆ ಅಂದರೆ ಒಂಥರ ಆಶ್ಚರ್ಯ ಆಗುತ್ತೆ. ಅವನು ಹೇಳ್ತಾನೆ, ಭಗವಂತ ನಿನಗೆ ಗೊತ್ತಿದೆ ನಾನು ಯಾವುದೇ ಶಾಸ್ತ್ರವನ್ನು ಓದಿಲ್ಲ, ನಾನು ಏನನ್ನು ಓದಿಲ್ಲ, ಹಾಗಾಗಿ ಅಲ್ಲಿ ಹೋಗಿ ಅದು ಕೂಡ ಅಂತಹ ಶ್ರೇಷ್ಠವಾದ ಆ ವೈಷ್ಣವ ತತ್ವವನ್ನು ನಾನು ಹೇಗೆ ಪ್ರಚಾರ ಮಾಡಲಿ ಅನ್ನೋ ಪ್ರಶ್ನೆಯನ್ನು ಮಾಡ್ತಾನೆ ಭಗವಂತನಿಗೆ. ನಾವು ಇಲ್ಲಿ ಉದಾಹರಣೆ ನೋಡ್ತೀವಿ. ಯಾವಾಗ ಧ್ರುವ ಮಹಾರಾಜರು ಕೇವಲ 5 ವರ್ಷದ ಬಾಲಕ, ಪುಟ್ಟ ಬಾಲಕ, ಅವರಿಗೆ ಯಾವಾಗ ಭಗವಂತ ಎದುರಿಗೆ ಪ್ರತ್ಯಕ್ಷರಾಗ್ತಾರೋ ಅವರು ಗಡಿಬಿಡಿ ಆಗ್ತಾರೆ. ಯಾಕೆಂದರೆ ಭಗವಂತ ಎದುರಿಗೆ ಬಂದಾಗ ಭಗವಂತನ ನಾವು ಸ್ತುತಿಸಬೇಕು ಅಂದರೆ, ಅಯ್ಯೋ ನಾನೇನು ಓದಿಲ್ಲ, ನನಗೆ ಏನು ಶ್ಲೋಕಗಳು ಬರಲ್ಲ ಭಗವಂತನನ್ನು ಸ್ತುತಿಸಲಿಕ್ಕೆ ಅಂತ ಒಂಥರ ಬೇಜಾರು ಮಾಡ್ಕೋತಾರೆ. ಅದೇ ಭಗವಂತ ಅವನ ಆ ಮನೆಯ ಆ ಧ್ರುವ ಮಹಾರಾಜರ ಮನಸ್ಸಿನಲ್ಲಿ ಆ ದುಗುಡವನ್ನು ಅರ್ಥ ಮಾಡ್ಕೊಳ್ತಾರೆ. ತನ್ನ ಕೈಯಲ್ಲಿ ಹಿಡಿರುವಂಥ ಪಾಂಚಜನ್ಯವನ್ನು ನಾವು ಸಣ್ಣ ಮಕ್ಕಳಿಗೆ ಏನು ಮಾಡ್ತೀವಿ, ಸಣ್ಣ ಮಕ್ಕಳು, ಪುಟ್ಟ ಮಕ್ಕಳು ನೋಡಿದರೆ ಅವರ ಚೀಕ್ ಅಥವಾ ಗಲ್ಲ ಹಿಡಿದು ಹೀಗೆ ಮುದ್ದು ಮಾಡ್ತೀವಲ್ಲ, ಅದೇ ರೀತಿ ಆ ಪಾಂಚಜನ್ಯವನ್ನು ಧ್ರುವ ಮಹಾರಾಜರ ಗಲ್ಲಕ್ಕೆ ಟಚ್ ಮಾಡ್ತಾರೆ. ಆ ಟಚ್ಚಲ್ಲಿ ಏನಾಗುತ್ತೆ, ಎಲ್ಲ ಜ್ಞಾನಗಳು ಧ್ರುವ ಮಹಾರಾಜರ ಒಳಗಡೆ ಬರುತ್ತವೆ. ಧ್ರುವ ಮಹಾರಾಜರು ಭಗವಂತನ ಸ್ತುತಿ ಮಾಡ್ತಾರೆ. ಇಂದಿಗೂ ಕೂಡ ಭಗವಂತನ ಶ್ರೇಷ್ಠ ಸ್ತುತಿಗಳಲ್ಲಿ ಆ ಧ್ರುವ ಮಹಾರಾಜರ ಸ್ತುತಿಗಳು ಕೂಡ ಒಂದು. ಸೊ ಈ ರೀತಿಯಾಗಿ ಭಗವಂತ ಇಚ್ಛೆ ಪಟ್ಟರೆ ಕ್ಷಣ ಮಾತ್ರದಲ್ಲಿ ನಮಗೆ ಎಲ್ಲ ಜ್ಞಾನಗಳು ಕೂಡ ದೊರಕುತ್ತವೆ. ಅದೇ ರೀತಿಯಾಗಿ ಇಲ್ಲಿ ಭಗವಂತ ಏನೋ ಹೇಳಿಬಿಟ್ರು, ಸರಿ ವಿಷ್ಣು ಚಿತ್ತ ಒಪ್ಕೊಳ್ತಾನೆ, ಸರಿ ಭಗವಂತ ನನಗೇನು ಗೊತ್ತಿಲ್ಲ, ಆದರೆ ನಾನು ನಿನ್ನನ್ನೇ ಧ್ಯಾನಿಸುತ್ತಾ ನನ್ನಿಂದ ಆದದ್ದನ್ನು ನಾನು ಅಲ್ಲಿ ಮಾಡ್ತೀನಿ ಅಂತ ಭಗವಂತನಿಗೆ ಪ್ರಣವ ಮಾಡ್ತಾರೆ. ಭಗವಂತ ಅಲ್ಲಿಂದ ಅಂತರ್ಧಾನರಾಗ್ತಾರೆ. ಈ ಸಭೆ ನಡೀತಾ ಇದೆ, ಅಲ್ಲಿಗೆ ವಿಷ್ಣು ಚಿತ್ತರು ಕೂಡ ಬಂದಿದ್ದಾರೆ. ಎಲ್ಲರೂ ಅನೇಕ ಬಗೆಯ ಆ ಸಮಸ್ಯೆಗಳಿಗೆ ಅದನ್ನು ಹೇಳಿದರು, ಪರಿಹಾರಗಳನ್ನು ಹೇಳಿದರು ಆ 3ನೇ ಪ್ರಶ್ನೆಗೆ. ಆದರೆ ರಾಜನಿಗೆ ಸಮಾಧಾನ ಆಗಿರಲಿಲ್ಲ. ಅಷ್ಟೊತ್ತಿಗೆ ವಿಷ್ಣು ಚಿತ್ತರು ಬರ್ತಾರೆ, ಎಲ್ಲರಿಗೂ ಪ್ರಣಾಮವನ್ನು ಮಾಡ್ತಾರೆ. ಪ್ರಣಾಮವನ್ನು ಮಾಡಿ ಕಣ್ಣು ಮುಚ್ಕೋತಾರೆ ಅಷ್ಟೇ. ಆಮೇಲೆ ಅವರ ಬಾಯಿಂದ ಹರಿದಿದ್ದೇ ಭಗವಂತ ಕೊಟ್ಟಿರೋವರಿಗೆ ಜ್ಞಾನ, ಶ್ರೇಷ್ಠವಾದ ವೈಷ್ಣವ ತತ್ವವನ್ನು ಅಲ್ಲಿ ಅವರು ಪ್ರಚಾರ ಮಾಡ್ತಾನೇ ಇದ್ದಾರೆ. ಇದನ್ನು ಕೇಳಿಸ್ಕೊಂಡಂತಹ ಅಷ್ಟೊತ್ತಿಗೆ ಏನಾಗುತ್ತೆ, ಯಾವಾಗ ಈ ವೈಷ್ಣವ ತತ್ವವನ್ನು ಹೇಳಿ ಮುಗಿಸ್ತಾರೋ ಆಟೋಮೆಟಿಕ್ ಆಗಿ ಆ ಏನು ಗಂಟು ಕಟ್ಟಿರ್ತಾರಲ್ವಾ, ಆ 100 ಸ್ವರ್ಣ ಮುದ್ರೆಗಳು ಅಥವಾ ಚಿನ್ನದ ನಾಣ್ಯಗಳು, ಅದು ಯಾವ ರೀತಿ ಒಬ್ಬರಿಗೆ ನಾವು ಹಿಂದೆ ಭಗವಂತನಿಗೆಲ್ಲ ಕನಕಾಭಿಷೇಕ ಅಂತೆಲ್ಲ ಮಾಡ್ತಿದ್ರು, ಅಥವಾ ಯಾರಾದರೂ ಶ್ರೇಷ್ಠ ಪಂಡಿತರು ಬಂದರೆ ಅವರಿಗೆ ಚಿನ್ನದ ನಾಣ್ಯಗಳಿಂದ ಅವರಿಗೆ ಅಭಿಷೇಕ ಮಾಡ್ತಾರೆ. ಅದೇ ರೀತಿಯಾಗಿ ಅವರ ಮೇಲೆ ಆ ಚಿನ್ನದ ನಾಣ್ಯಗಳಿಂದ ಅಭಿಷೇಕ ಆಗುತ್ತೆ ಆಟೋಮೆಟಿಕಲಿ. ಅಂದರೆ ಭಗವಂತನ ನಿರ್ಧಾರವೇ ಅಲ್ಲ ಆಗೋಯ್ತು. ಆವಾಗ ರಾಜನಿಗೂ ಕೂಡ ಗೊತ್ತಾಯಿತು, ಈ ಹಿಂದಿನ ಜನ್ಮಕ್ಕೆ ಬೇಕಾಗಿದ್ದನ್ನು ಈ ಜನ್ಮದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ನಾವು ಭಗವಂತನ ಬಗ್ಗೆ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ, ಭಗವಂತನ ಗ್ಲೋರಿಫಿಕೇಷನನ್ನು ಮಾಡ್ತೀವಿ, ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಿದರೆ ಖಂಡಿತವಾಗ್ಲೂ ನಮ್ಮ ಮುಂದಿನ ಜನ್ಮದಲ್ಲಿ ನಮಗೆ ಮುಕ್ತಿ ದೊರಕಿಲ್ಲ ಅಂದರೂ ಕೂಡ ಒಂದು ಒಳ್ಳೆಯ ಜನ್ಮ ಅಂತೂ ಖಂಡಿತ ಸಿಗುತ್ತೆ. ಆ ಜ್ಞಾನ ಆ ರಾಜನಿಗೆ ಅಲ್ಲಿ ಅರಿವಾಗುತ್ತೆ. ಸೊ ಅವನೇನು ಮಾಡ್ತಾನೆ, ಅವನು ಇಷ್ಟಕ್ಕೆ ಬಿಟ್ಟಿಲ್ಲ. ಅವನೇನು ಮಾಡ್ತಾನೆ, ನೀನು ಇಂಥ ಒಂದು ಒಳ್ಳೆ ಜ್ಞಾನವನ್ನು ನಮಗೆಲ್ಲ ಕೊಟ್ಟಿದ್ದೀ ಅಂತ ತುಂಬಾ ಖುಷಿಪಟ್ಟು ಇವನಿಗೆ ರಾಜ ಮರ್ಯಾದೆ ಸಿಗಬೇಕು, ಈ ವಿಷ್ಣು ಚಿತ್ತನಿಗೆ ರಾಜ ಮರ್ಯಾದೆ ಸಿಗಬೇಕು ಅಂತ ಏನು ಮಾಡ್ತಾನೆ, ರಾಜರಿಗೆ ಏನು ಇರ್ತಂದರೆ ಆನೆ ಅಂಬಾರಿ ಮೇಲೆ ಕೂತು ಅವರು ನಗರದಲ್ಲಿ ಸವಾರಿ ಮಾಡ್ತಾರೆ. ಇದು ರಾಜನಿಗಿರುವಂತಹ ಮರ್ಯಾದೆ. ಅವನು ಹೇಳ್ತಾನೆ, ವಿಷ್ಣು ಚಿತ್ತನನ್ನು ಕೂಡ ಆ ಅಂಬಾರಿ ಮೇಲೆ ಕೂರಿಸಿ ಇಡೀ ನಗರದಲ್ಲಿ ಮೆರವಣಿಗೆಯನ್ನು ಮಾಡಬೇಕು, ಅವನ ಶ್ಲಾಘನೆಯನ್ನು ಮಾಡಬೇಕು ಅಂತ ಆ ರಾಜ ಅಲ್ಲಿ ಆರ್ಡರ್ ಕೊಡ್ತಾನೆ. ಆ ಆರ್ಡ್ರನ್ನು ಅಲ್ಲಿ ಪಾಲಿಸಲಾಗುತ್ತೆ. ಇಲ್ಲಿ ವಿಷ್ಣು ಚಿತ್ತನನ್ನು ಆನೆ ಅಂಬಾರಿ ಮೇಲೆ ಕೂರಿಸಿದ್ದಾರೆ. ಅವರನ್ನು ಇಡೀ ನಗರದಲ್ಲಿ ಅವರಿಗೆ ಶೋಭಾಯಾತ್ರೆ ನಡೀತಾ ಇದೆ. ಅಷ್ಟೊತ್ತಿಗೆ
ತನ್ನ ಭಗವಂತನ ಗ್ಲೋರಿಫಿಕೇಶನ್ ಅನ್ನು ನೋಡ್ಕೊಳ್ಳೋಕ್ಕೆ ಸ್ವಯಂ ಭಗವಂತ ಬರ್ತಾರಂತೆ. ಗರುಡ ರೂಢರಾಗಿ ಮೇಲ್ಗಡೆಯಿಂದ ತನ್ನ ಭಕ್ತನ ಸಂಭ್ರಮವನ್ನು ನೋಡ್ತಾ ಇರ್ತಾರೆ. ಬೇರೆ ಯಾರಿಗೂ ಭಗವಂತ ಕಾಣಿಸಲ್ಲ. ಆದರೆ ಇಲ್ಲಿ ಇವರಿಗೆ ವಿಷ್ಣು ಚಿತ್ತರಿಗೆ ಭಗವಂತ ಕಾಣಿಸ್ತಾರೆ ಪೀತಾಂಬರಿಧಾರಿಯಾಗಿ. ಅದೆಷ್ಟು ಅಂದರೆ ಎಲ್ಲವೂ ಮಧುರ ಅಲ್ವಾ ಹೇಳ್ತಾರೆ. ಅದರಂ ಮಧುರಂ, ಅವರ ನಡೆಯುವುದು ಮಧುರ, ಅವರ ಹಸಿತಂ ಮಧುರ. ಈ ರೀತಿಯಾಗಿರುವಂಥ ಭಗವಂತನನ್ನು ನೋಡಿಬಿಟ್ಟು ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ. ಏನು ಆಲೋಚನೆ ಬರುತ್ತೆ? ನಾನು ಇಲ್ಲಿ ಅಂಬಾರಿ ರೂಢಿಯಾಗಿ ನಾನು ಹೋಗ್ತಾ ಇದ್ದೀನಿ, ಈ ರೀತಿಯಾಗಿ ಭಗವಂತ ಬಂದಿದ್ದಾರೆ, ಈಗ ಭಗವಂತನಿಗೆ ದೃಷ್ಟಿಯಾಗಿ ಬಿಡ್ಬೋದಲ್ವಾ? ಅಷ್ಟೊಂದು ಸುಂದರವಾಗಿರುವಂತಹ ಭಗವಂತ ಎಷ್ಟು ಜನರ ದೃಷ್ಟಿಯಾಗಿರಬೇಡ ಭಗವಂತನಿಗೆ. ಅಂದರೆ ಒಬ್ಬ ಭಕ್ತನ ಆಲೋಚನೆಗಳು ಯಾವ ರೀತಿಯಾಗಿ ಇರ್ತವೆ ಅಂದರೆ ಈ ರೀತಿಯಾಗಿ. ಸಾಮಾನ್ಯವಾಗಿ ದೃಷ್ಟಿಯಾದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಒಳ್ಳೆ ದೃಷ್ಟಿ ಇರುತ್ತೆ, ಕೆಲವರ ಕೆಟ್ಟ ದೃಷ್ಟಿ ಇರುತ್ತೆ. ನಮಗೆ ಕೆಲವೊಂದು ಅಪಾಯಗಳು ಬರ್ತವೆ, ಅಥವಾ ನಮ್ಗೆ ಹೆಲ್ತ್ ಇಶ್ಯೂಸ್ ಬರ್ಬೋದು, ಅಥವಾ ಬೇರೆ ಬೇರೆ ಇಶ್ಯೂಗಳು ಬರ್ತವೆ. ಅದಕ್ಕೋಸ್ಕರ ಇಲ್ಲಿ ಆ ವಿಷ್ಣು ಚಿತ್ತ ಏನು ಹೇಳ್ತಾ ಇದ್ದಾರೆ, ಭಗವಂತನಿಗೋಸ್ಕರ ಅವರು ಭಗವಂತನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಭಗವಂತ ನೀನು ಸಹಸ್ರ ವರ್ಷಗಳು ಚೆನ್ನಾಗಿರಲಿ, ನಿನಗೆ ಯಾರ ದೃಷ್ಟಿಯೂ ಕೂಡ ನಾಟದಿರಲಿ ಇಂಥ ಭಗವಂತನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಭಗವಂತ ನಮಗೆ ಆಶೀರ್ವಾದ ಮಾಡೋದು, ಆದರೆ ಇಲ್ಲಿ ವಿಷ್ಣು ಚಿತ್ತರು ಭಗವಂತನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭಗವಂತ ಏನು ಹೇಳ್ತಾರೆ ಅಂದರೆ, ನೀನು ಇದುವರೆಗೆ ಆಳ್ವಾರ ಆಗಿದ್ದೀಯಾ, ಇನ್ನು ನಿನ್ನನ್ನು ಪೆರಿಯ ಆಳ್ವಾರ್ ಅಂತ ಕರೀತಾರೆ. ಪೆರಿಯ ಅಂದರೆ ಹಿರಿಯ. ಯಾಕೆ ಹಿರಿಯ ಆಳ್ವಾರ್ ಅಂದರೆ ನೀನು ಭಗವಂತನಿಗೆ ಆಶೀರ್ವಾದವನ್ನು ಮಾಡಿದ್ದೀಯಾ, ಅದಕ್ಕೋಸ್ಕರ ಇಂದಿನಿಂದ ನೀನು ಪೆರಿಯ ಆಳ್ವಾರ್ ಅಂತ ಹೇಳಲ್ಪಡುತ್ತೆ. ಆ ರೀತಿಯಾಗಿ ವಿಷ್ಣು ಚಿತ್ತ ಪೆರಿಯ ಆಳ್ವಾರ್ ಆಗ್ತಾರೆ. ಭಗವಂತನನ್ನು ಅನೇಕ ರೀತಿಯಲ್ಲಿ ಅವರು ಗ್ಲೋರಿಫಿಕೇಶನ್ ಮಾಡ್ತಾರೆ. ಇದರ ಹಿನ್ನೆಲೆ ಎಲ್ಲಿಂದ ಬಂತು? ಒಬ್ಬ ಸಾಧು ತೀರ್ಥಯಾತ್ರೆ ಹೋಗಿದ್ದವನು ಒಂದು ಮಂದಿರದಲ್ಲಿ ಮಲಗಿದ್ದ, ಇದರಿಂದಾಗಿ ಇದೆಲ್ಲ ಬಂತು, ಇಷ್ಟೊಂದು ಸ್ಟೋರಿಗಳು. ಹಾಗಾಗಿ ತೀರ್ಥಯಾತ್ರೆ ಅನ್ನೋದು ತುಂಬ ಮಹತ್ವವಾಗಿರುತ್ತೆ. ಖಾಲಿ ತೀರ್ಥಯಾತ್ರೆ ಮಾಡುವವರಿಗೆಲ್ಲ ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಅದರಿಂದ ಲಾಭವನ್ನು ನಾವು ಪಡ್ಕೋತೀವಿ. ಸೊ ಈ ರೀತಿಯಾಗಿ ವಿದುರ ಮಾಡಿದ ತೀರ್ಥಯಾತ್ರೆಯಿಂದ ಅವನಿಗೆ ಮೊದಲಿಂದಲೂ ವಿದುರ ಏನು ಸಾಮಾನ್ಯನಲ್ಲ, ಅವನಿಗೆ ಭಗವದ್ಜ್ಞಾನ ಮುಂಚಿನಿಂದಲೂ ಇತ್ತು. ಆದರೆ ಮತ್ತಷ್ಟು ಜ್ಞಾನ ಬಂದು ಧೃತರಾಷ್ಟ್ರನನ್ನು ಏನಿದ್ರು ಆ ವೈರಾಗ್ಯ ಬರುವಂತೆ ಮಾಡಬೇಕು ಅಂತ ಮಾಡಿದ್ರು. ಆ ಕೆಲಸದಲ್ಲಿ ಅವನು ಇವತ್ತಿಗೆ ಸಫಲನಾಗಿರ್ತಾನೆ. ಧೃತರಾಷ್ಟ್ರ ಗೃಹತ್ಯಾಗ ಮಾಡ್ತಾನೆ. ಈಗ ಇಲ್ಲಿ ಬರುವಂಥವರೇ ಅಂದರೆ ಈ ಶ್ಲೋಕದಲ್ಲಿ ನಾವು ಮುಖ್ಯ ಪಾತ್ರ ಅಂದರೆ ಗಾಂಧಾರಿ. ಗಾಂಧಾರಿಯ ಎಲ್ಲಿಯವರವರು ಅಂದರೆ ಕಂದಹಾರ್ ಅಂತ ಇಲ್ಲಿ ಬರೀತಾರೆ. ಕಂದಹಾರ್ ಎಲ್ಲಿದೆ ಅಂದರೆ ಅಫ್ಘಾನಿಸ್ತಾನ. ಇವಾಗಿನ ಅಫ್ಘಾನಿಸ್ತಾನ ನಾವು ಏನು ನೋಡ್ತೀವಿ ಅಲ್ಲಿ ಕಂದಹಾರ್ ಇದೆ. ಆವಾಗೆಲ್ಲ ಎಲ್ಲವೂ ಕೂಡ ಒಂದೇ ಭಾರತ ವರ್ಷದೊಳಗಡೆ ಇತ್ತು ಎಲ್ಲನೂ ಕೂಡ. ಆ ಕಂದಹಾರ್ ಅಲ್ಲಿನ ರಾಜ ಸುಬಲ, ಆ ಸುಬಲನ ಪುತ್ರಿ ಈ ಗಾಂಧಾರಿ. ಸಾಮಾನ್ಯವಾಗಿ ಒಬ್ಬ ಪುತ್ರಿ ಅಥವಾ ಒಬ್ಬ ಮಾತಾಜಿ ಅಥವಾ ಒಬ್ಬ ಮಹಿಳೆಗೆ ಅವರು 3 ರೀತಿಯಾಗಿ ರೋಲ್ ಪ್ಲೇ ಮಾಡ್ತಾರಂತೆ. ಏನು ಮಾಡ್ತಾರೆ? ಮೊದಲನೇದಾಗಿ ತಂದೆ ತಾಯಿಗೆ ಪುತ್ರಿಯಾಗಿರ್ತಾರೆ, ಆಮೇಲೆ ಗಂಡನಿಗೆ ಪತ್ನಿ ಆಗಿರ್ತಾರೆ, ಆಮೇಲೆ ಮಕ್ಕಳಿಗೆ ತಾಯಿ ಆಗ್ತಾರೆ. ಸೊ ಈ ರೀತಿಯಾಗಿ ಆ 3 ರೋಲನ್ನು ಕೂಡ ಒಬ್ಬ ಸ್ತ್ರೀ ಪ್ಲೇ ಮಾಡ್ತಾಳೆ. ಅದನ್ನು ಅವರು ಅನುಸರಿಸ್ತಾರೆ ಅಥವಾ ಅದನ್ನು ಮಾಡಿ ತೋರಿಸ್ತಾರೆ ಜಗತ್ತಿಗೆ. ಸೊ ಈ ರೀತಿಯಾಗಿ ಸುಬಲನ ಮಗಳಾಗಿದ್ದಳು ಕೂಡ ತನ್ನ ತಂದೆಯನ್ನು ತುಂಬ ಚೆನ್ನಾಗಿ ಗಾಂಧಾರಿ ನೋಡ್ಕೋತಾ ಇದ್ಲು. ಅದೇ ರೀತಿಯಾಗಿ ಇಲ್ಲಿ ಗಾಂಧಾರಿಗೆ ಒಂದು ವರದಾನ ಇತ್ತು. ಗಾಂಧಾರಿ ಶಿವನನ್ನು ತುಂಬ ಚೆನ್ನಾಗಿ ಪೂಜಿಸಿದ್ದರಿಂದ ಶಿವ ಅವರಿಗೆ ವರದಾನ ಕೊಟ್ಟಿದ್ದಾರೆ, ನಿನಗೆ 100 ಗಂಡು ಮಕ್ಕಳಾಗ್ತಾರೆ, 100 ಗಂಡು ಮಕ್ಕಳಾಗ್ತಾರೆ ಅಂತ ವರದಾನ ಕೊಟ್ಟಿದ್ರು. ಈ ವರದಾನ ಯಾರಿಗೆ ಗೊತ್ತಾಗಿತ್ತು ಅಂದರೆ ಭೀಷ್ಮ ಪಿತಾಮಹರಿಗೆ ಈ ರೀತಿಯಾದ ಒಂದು ವರದಾನ ಗಾಂಧಾರಿಗೆ, ಗಾಂಧಾರ ರಾಜನಾದ ಸುಬಲನ ಮಗಳಾದ ಗಾಂಧಾರಿಗೆ ಈ ರೀತಿಯಾದ ವರದಾನ ಸಿಕ್ಕಿದೆ ಅನ್ನೋದು ಭೀಷ್ಮ ಪಿತಾಮಹರಿಗೆ ಗೊತ್ತಿರುತ್ತೆ. ಭೀಷ್ಮ ಪಿತಾಮಹರು ಯಾವಾಗ ಧೃತರಾಷ್ಟ್ರನಿಗೆ ಮದುವೆ ಮಾಡಿಸಬೇಕು ಅನ್ನೋ ಆಲೋಚನೆ ಬರುತ್ತೋ ಅವರೇನು ಆಲೋಚನೆ ಮಾಡ್ತಾರೆ, ಈಗ 100 ಜನ ಪುತ್ರರಿದ್ದರೆ ಇಲ್ಲಿ ಈ ರಾಜ ಅಥವಾ ಈ ರಾಜ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೋಬೋದಲ್ವಾ, ಒಬ್ಬೊಬ್ಬರು ಒಂದೊಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿಯನ್ನು ತಗೊಂಡ್ರೆ ರಾಜ್ಯ ತುಂಬ ಚೆನ್ನಾಗಿ ನೆರವೇರಿಸ್ಬೋದು ಅನ್ನೋ ಆಲೋಚನೆ ಮೇರೆಗೆ ಅವರು ಅಲ್ಲಿಂದ ವಿವಾಹ ಪ್ರಸ್ತಾಪವನ್ನು ಕಳಿಸ್ತಾರೆ. ಎಲ್ಲಿಗೆ? ಗಾಂಧಾರ ದೇಶಕ್ಕೆ. ಈ ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನು ವಿವಾಹ ಮಾಡಿಕೊಡಿ ಅಂತ. ಆ ಪ್ರಸ್ತಾಪ ಬಂದಾಗ ಸುಬಲ ಮೊದಲಿಗೆ ಕಸಿವಿಸಿ ಆಗ್ತಾರೆ. ಯಾವುದೇ ತಂದೆ ಕೂಡ ಒಬ್ಬ ತಾಯಿಗಿಂತ ಹೆಚ್ಚಾಗಿ ತನ್ನ ಮಗಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ.
ಅವಳಿಗೆ ಯಾವುದೇ ಕಷ್ಟ ಬರಬಾರ್ದು ಅಂತ ಮೊದಲಿಗೆ ಆಲೋಚನೆ ಮಾಡಿದರೆ ಅವರ ವಿವಾಹವಾದ ನಂತರದ ಜೀವನ ಕೂಡ ತುಂಬ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ವಿವಾಹ ಮಾಡಬೇಕಾದ್ರೆ ತುಂಬ ಆಲೋಚನೆ ಮಾಡ್ತಾರೆ. ಓಕೆ, ಅವಳಿಗೆ ಬರುವಾಗ ಗಂಡ ಈ ರೀತಿ ಆಗಿರಬೇಕು, ಅವಳನ್ನು ಈ ಥರ ನೋಡ್ಕೋಬೇಕು, ಈ ಥರ ಅವಳ ಸ್ವಭಾವ ಇರಬೇಕು ಅನ್ನೋದನ್ನು ತುಂಬ ಆಲೋಚನೆ ಮಾಡ್ತಾರೆ. ಈ ರೀತಿಯಾಗಿ ಸುಬಲನು ಕೂಡ ಆಲೋಚನೆ ಮಾಡ್ತಾನೆ. ಏನು ಆಲೋಚನೆ ಮಾಡ್ತಾನೆ? ಈಗ ಧೃತರಾಷ್ಟ್ರನಿಗೆ ಕಣ್ಣು ಕಾಣಲ್ಲ, ಹಾಗಾದರೆ ನನ್ನ ಮಗಳಿಗೆ ಎಷ್ಟು ಕಷ್ಟ ಆಗ್ಬೋದಲ್ವಾ ಮದುವೆ ಆಗಿ ಹೋದ್ಮೇಲೆ. ಆದರೆ ಮತ್ತೊಂದು ಕಡೆಯಿಂದ ಅವನು ಏನು ಆಲೋಚನೆ ಮಾಡ್ತಾನಂದರೆ, ಕುರುವಂಶ ಶ್ರೇಷ್ಠವಾದಂಥ ವಂಶ, ಅಂಥ ಶ್ರೇಷ್ಠ ವಂಶದಲ್ಲಿ ಈ ಧೃತರಾಷ್ಟ್ರನಿದ್ದಾನೆ. ಅದರಿಂದ ಭಗವಂತನ ಇಚ್ಛೆ ಇರ್ಬೋದು, ಭಗವಂತನ ಪ್ರೇರೇಪಣೆ ಇರ್ಬೋದು, ನನ್ನ ಮಗಳನ್ನು ಆ ಧೃತರಾಷ್ಟ್ರನಿಗೆ ಮದುವೆ ಮಾಡಿಕೊಡು. ಅದಕ್ಕೆ ಅವನು ಆ ಪ್ರಸ್ತಾಪವನ್ನು ಒಪ್ಪಿಕೊಳ್ತಾರೆ. ಈಚೆ ಕಡೆಯಿಂದ ಗಾಂಧಾರಿಯು ಕೂಡ ಮನಸಾರೆ ಆ ಪ್ರಸ್ತಾಪವನ್ನು ಒಪ್ಪಿಕೊಳ್ತಾರೆ. ಯಾಕೆ ಗಾಂಧಾರಿಗೆ ಇಲ್ಲಿ ಇಷ್ಟೊಂದು ಶ್ರೇಷ್ಠ ಪತಿವ್ರತೆ ಅಂತ ಹೇಳ್ಕೊಳ್ತಾರೆ ಅಂದರೆ, ಯಾವಾಗ ಆ ವಿವಾಹ ಪ್ರಕ್ರಿಯೆ ನಡೆಯುತ್ತೋ ಆ ಮೂಮೆಂಟಿಂದಲೇ ಗಾಂಧಾರಿ ಏನು ಮಾಡ್ಕೊಳ್ತಾನೆ ನಮಗೆಲ್ಲ ಗೊತ್ತಿರುವಂಥ ವಿಷಯ, ತನ್ನ ಕಣ್ಣಿಗೆ ತಾನು ಪಟ್ಟಿಯನ್ನು ಕಟ್ಕೊಳ್ತಾಳೆ. ಯಾಕೆ ಈ ರೀತಿಯಾಗಿ ಪಟ್ಟಿ ಕಟ್ಕೊಳ್ತಾಳೆ ಅಂದರೆ, ನನ್ನ ಗಂಡನಿಗೆ ಈ ಜಗತ್ತನ್ನು ನೋಡೋಕ್ಕಾಗಲ್ಲ, ಅದರಿಂದ ನಾನು ಕೂಡ ಈ ಜಗತ್ತನ್ನು ನೋಡಲ್ಲ ಅಂತ ಅವಳು ಆ ಪಟ್ಟಿಯನ್ನು ಕಟ್ಕೊಳ್ತಾಳೆ. ಈಗಿನ ವೈವಾಹಿಕ ಜೀವನದಲ್ಲಿ ನಾವು ನೋಡ್ತೀವಿ, ಎಷ್ಟೋ ಸಮಸ್ಯೆಗಳು ಎಲ್ಲಿ ಬರ್ತವೆ ಅಂದರೆ, ಒಬ್ರಿಗೊಬ್ರು ಇರುವಂತಹ ಈಗೋ, ಗಂಡನಿಗಿರುವಂತಹ ಈಗೋ ಗಂಡ ಬಿಡ್ತಾ ಇಲ್ಲ, ಹೆಂಡತಿಗಿರುವಂತಹ ಈಗೋ ಹೆಂಡತಿ ಬಿಡ್ತಾ ಇಲ್ಲ. ಸಂಸಾರ ನಮಗೆ ಹಿರಿಯರು ಏನು ಹೇಳ್ಕೊಡ್ತಾರೆ ಅಂದರೆ, ಅದು 2 ಚಕ್ರ ಇದ್ದಂತೆ, ಆ 2 ಚಕ್ರನೂ ಚೆನ್ನಾಗಿ ಒಟ್ಟಿಗೆ ನಡೆದರೆ ಆ ರಥ ಚೆನ್ನಾಗಿ ನಡೆಯುತ್ತೆ. ಯಾವುದಾದ್ರೂ ಒಂದು ಚಕ್ರ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಆ ರಥ ಯಾವಾಗಲೂ ಚೆನ್ನಾಗಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಗಾಂಧಾರಿ ಏನು ಮಾಡ್ತಾಳೆ, ತನಗೆ ಯಾಕಂದ್ರೆ ನಾವು ಆ ಪರಿಸ್ಥಿತಿಯನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೋದು. ನಮಗೆ ಸ್ವಲ್ಪ ಹೊತ್ತು ಕತ್ತಲಲ್ಲಿ ಕರೆಂಟ್ ಇಲ್ಲ ಅಂದರೂ, ಏನು ನೋಡೋಕ್ಕಾಗಿಲ್ಲ ಅಂದರೂ ಮನಸ್ಸಲ್ಲಿ ಕಸಿವಿಸಿ ಆಗುತ್ತಲ್ವಾ, ಎದುರುಗಡೆ ಏನಿದೆಯೋ, ನಾನು ಎಲ್ಲಿ ಬಿದ್ದು ಬಿಡ್ತೀನೋ, ಇಷ್ಟೊಂದು ನಾವು ಏನು ಇದನ್ನು ನಾವು ನೋಡ್ತಾ ಇದ್ದೀವೋ, ಆ ವೈಭವಗಳನ್ನು ನೋಡ್ತಾ ಇದ್ದೀವೋ, ಅದನ್ನು ನಾನು ಇನ್ನು ಮತ್ತೆ ನೋಡೋಕ್ಕಾಗಲ್ಲ. ಅದು ಎಷ್ಟೊಂದು ದೊಡ್ಡ ತೀರ್ಮಾನ, ಅದೇ ಕ್ಷಣ ಮಾತ್ರದಲ್ಲಿ ಅಂತಹ ದೊಡ್ಡ ತೀರ್ಮಾನವನ್ನು ಗಾಂಧಾರಿ ತಗೊಂಡಿದ್ದಾಳೆ. ಅದಕ್ಕೆ ಅವಳಿಗೆ ಅಷ್ಟೊಂದು ಶ್ರೇಷ್ಠ ಪತಿವ್ರತ ಸ್ತ್ರೀ ಅಂತ ಇಲ್ಲಿ ಸ್ಥಾನವನ್ನು ಕೊಡ್ತಾರೆ. ಅಲ್ಲಿ ಯಾರನ್ನೆಲ್ಲ ಮೆನ್ಷನ್ ಮಾಡ್ತಾರೆ, ಶ್ರೀಲ ಪ್ರಭುಪಾದರು ಲಕ್ಷ್ಮಿಯಾದ ಸೀತಾದೇವಿಯನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವಾಗ ಭಗವಾನ್ ಶ್ರೀರಾಮಚಂದ್ರ ಅರಣ್ಯವಾಸವನ್ನು ಮಾಡೋಕ್ಕೆ, ಅಂದರೆ ಆ ಅರಮನೆಯನ್ನು ಬಿಟ್ಟು ಅವರು ವನವಾಸವನ್ನು ಮಾಡೋಕ್ಕೆ ಹೋಗ್ತಾರೋ ಆವಾಗ ಸೀತಾಮಾತೆ ಕೂಡ ಹೊರಡ್ತಾರೆ. ಇಲ್ಲಿ ಸೀತಾಮಾತೆಗೆ ನೀನು ಬಾ ಅಂತ ಶ್ರೀರಾಮಚಂದ್ರ ಯಾವತ್ತೂ ಕರೆದಿಲ್ಲ. ಉಲ್ಟಾ ಯಾವಾಗ ಪತ್ನಿ ಸೀತಾದೇವಿ ರೆಡಿಯಾಗಿರ್ತಾಳೋ ಅದನ್ನ ಹಿಂದೆ ಬರೋಕ್ಕೆ ಶ್ರೀರಾಮಚಂದ್ರ ತಡೀತಾರೆ. ಇಲ್ಲ, ನೀನು ಏನಾಗಿರುತ್ತೆ ಅಲ್ಲಿ ಮಹಾರಾಜ ಜನಕ ಮಹಾರಾಜನ ಪುತ್ರಿ ನೀನು, ಆ ಮಹಾರಾಜನ ಪುತ್ರಿಯಾದ ನೀನು, ರಾಜಕುಮಾರಿಯಾದ ನೀನು ಅನೇಕ ಸುಖಗಳನ್ನು ನೀನು ಅನುಭವಿಸಿ ಬಂದಿದ್ದೀಯಾ, ಅಂತಹ ನೀನು ನನ್ನ ಜೊತೆ ಬರೋದು ಸರಿಯಲ್ಲ ಅಂತ ಹೇಳ್ತಾರೆ ಶ್ರೀರಾಮಚಂದ್ರ. ಅವಾಗ ಹೇಳ್ತಾರೆ, ನಾನು ಯಾಕೆ ಬರಬಾರ್ದು, ನೀವು ನನ್ನ ಪತಿ, ಎಲ್ಲಿ ಪತಿ ಇರ್ತಾರೋ ಅಲ್ಲೇ ನನಗೆ ನಿಜವಾದ ಸುಖ, ಆದ್ದರಿಂದ ನಾನು ನಿಮ್ಮ ಜೊತೆ ಬರ್ತೇನೆ. ಅವಾಗ ಮತ್ತೆ ಶ್ರೀರಾಮಚಂದ್ರ ಹೇಳ್ತಾರೆ, ನಾವು ಹೋಗ್ತಾ ಇರೋದು ವನವಾಸಕ್ಕೆ, ವನವಾಸದಲ್ಲಿ ಹೋದಾಗ ಅಲ್ಲಿ ಕಾಡು ಮೃಗಗಳು ಇರ್ತವೆ, ರಾಕ್ಷಸರು ಇರ್ತಾರೆ ಅನ್ನೋದನ್ನು ಶ್ರೀರಾಮಚಂದ್ರ ಹೇಳಿದಾಗ ಸೀತಾಮಾತೆ ಅವಳಿಗೆ ಹೇಳ್ತಾರೆ, ನನಗೆ ಈಗ ಯಾಕೋ ಸಂದೇಹ ಬರ್ತಾ ಇದೆ, ನನ್ನ ತಂದೆ ನನ್ನನ್ನು ಮದುವೆ ಮಾಡಿ ಕೊಟ್ಟಿರೋದು ಒಬ್ಬ ಶ್ರೇಷ್ಠನಾದ ಕ್ಷತ್ರಿಯನಿಗೋ ಅಥವಾ ಬೇರೆ ಯಾರಿಗೋ ಅಂತ ಹೇಳಿದಾಗ ಶ್ರೀರಾಮಚಂದ್ರ ನಕ್ಕು ಸರಿ, ಇನ್ನು ವಾದ ಮಾಡಲ್ಲ, ಇನ್ನು ಓಕೆ ಸರಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಯಾಕೆ ಆ ವಿಷಯವನ್ನು ಸೀತಾಮಾತೆ ಪ್ರಸ್ತಾವಿಸ್ತಾರೆ ಅಂದರೆ, ತನಗೆ ತನ್ನ ಪತಿ ಜೊತೆ ಹೋಗಬೇಕು, ತನ್ನ ಪತಿಯನ್ನು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಇದು ವೈದಿಕದಲ್ಲಿ ಯಾವ ರೀತಿ ಅಂದರೆ, ಪತಿ ಏನು ಆಜ್ಞೆ ಮಾಡ್ತಾನೋ ಅದನ್ನು ಪತ್ನಿ ಯಾವತ್ತೂ ಮೀಡ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿ ಏನು ಹೇಳಿದರು ಶ್ರೀರಾಮಚಂದ್ರ, ಮೊದಲನೇದಾಗಿ ಬರೋದು ಬೇಡ ಅಂತ. ಹಾಗಾಗಿ ಸುಮ್ಮನೆ ಇದ್ರ ಇಲ್ಲ, ಅವ್ರೇನು ಮಾಡಿದರು, ಶ್ರೀರಾಮಚಂದ್ರ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು ಅಂತ ಈ ರೀತಿಯಾಗಿ ಅವರನ್ನು ಕನ್ವಿನ್ಸ್ ಮಾಡ್ತಾರೆ. ತಮ್ಮ ಪ್ರಯತ್ನದಲ್ಲಿ ಅವರು ಸಫಲರಾಗ್ತಾರೆ. ಅದೇ ರೀತಿಯಾಗಿ ಆ ವನವಾಸವನ್ನು ಕೂಡ ಶ್ರೀರಾಮಚಂದ್ರನ ಜೊತೆ ಅನುಭವಿಸ್ತಾರೆ. ಅಲ್ಲಿ ಬಂದಿರುವಂಥ ಕಷ್ಟವೋ ಸುಖವೋ ಇರಲಿ, ಸದಾ ತನ್ನ ಪತ್ನಿಯ ಜೊತೆ ಅವರಿದ್ದರು. ಇಲ್ಲಿ ಅದೇ ರೀತಿಯಾಗಿ ಗಾಂಧಾರಿಯು ಕೂಡ ಈಗಿನ ನಾವು ಮಾಡರ್ನ್ ವರ್ಲ್ಡ್ಗೆ ಅದನ್ನು ಅವರು ತೋರಿಸಿಕೊಡ್ತಾ ಇದ್ದಾರೆ, ಹೇಗೆ ಇರಬೇಕು ಒಬ್ಬ ಪತ್ನಿ ತನ್ನ ಪತಿ ಜೊತೆಗೆ. ಹಾಗಾಗಿ ಇಲ್ಲಿ ಧೃತರಾಷ್ಟ್ರ ಕೂಡ ಅದೇ ರೀತಿ ತನ್ನ ಪತ್ನಿಗೆ ಗೌರವವನ್ನು ಕೊಡ್ತಾ ಇದ್ರು. ಅಂದರೆ ಪತ್ನಿ ಏನೋ ಗಂಡ ಹೇಗೋ
ಇದ್ದಾನೆ, ತಾನು ತನ್ನ ಪತಿವ್ರತೆಯನ್ನು ಪಾಲಿಸಿ ಆ ರೀತಿ ಆಗಿರಲಿಲ್ಲ. ಅವಳು ಏನು ಆ ವ್ರತವನ್ನು ಮಾಡ್ತಾ ಇದ್ದಾಳು ಅದಕ್ಕೆ ತಕ್ಕದಾದಂತಹ ಗೌರವವನ್ನು ಕೂಡ ಪತಿಯಾಗಿ ಧೃತರಾಷ್ಟ್ರ ಅವರಿಗೆ ಕೊಡ್ತಾ ಇದ್ರು. ಸೊ ಈ ರೀತಿಯಾಗಿ ಶ್ರೇಷ್ಠವಾದಂಥ ಪತಿವ್ರತೆಯಾಗಿರುವಂತಹ ಗಾಂಧಾರಿ ಏನು ಮಾಡ್ತಾಳೆ ಅಂದರೆ ಅವರಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗಿರುತ್ತೆ. ಯಾವಾಗ ಇಲ್ಲಿ ನಾವು ಇದರಲ್ಲಿ ನಾವು ನೋಡ್ತೀವಿ ಅಲ್ವಾ, ನಮ್ಗೆ ಇಲ್ಲಿ ಏನು ಪ್ರಸ್ತಾಪ ಇಲ್ಲಿ ನಡೀತಿದೆಯಲ್ಲ, ಇದೆಲ್ಲವೂ ಕೂಡ ಮಹಾಭಾರತದ ಒಂದು ಪಾಠ. ಇದು ಕೌರವರ ನಾಶಕ್ಕೆ ಕಾರಣವಾದಂತಹ ಸ್ತ್ರೀ ಯಾರು? ದ್ರೌಪದಿ. ಯಾವಾಗ ದ್ರೌಪದಿ ಅವರು ಎಲ್ಲಿಂದ ಬರ್ತಾರೆ? ಅಗ್ನಿಯಿಂದ ಅವರು ಪ್ರಕಟವಾಗೋದು. ಯಾಕಂದ್ರೆ ಅಲ್ಲಿ ರಾಜ ಅವನು ಕೇಳಿರ್ತಾನೆ ವರ, ನನಗೆ ಇವರ ನಾಶ ಮಾಡಿದಂತಹ ಒಂದು ಗಂಡು ಮತ್ತೆ ಒಂದು ಹೆಣ್ಣು ಬೇಕೆಂದಾಗ ಅಲ್ಲಿಂದ ಹೊರಗೆ ಬಂದವರು ಇವರು. ದ್ರೌಪದಿ ಯಾವಾಗ ಪ್ರಕಟವಾಗಿರ್ತಲ್ಲ ಆವಾಗಲೇ ಗಾಂಧಾರಿಗೆ ಗೊತ್ತಾಗಿರುತ್ತೆ ಈ ದ್ರೌಪದಿಯಿಂದ ಕುರುವಂಶ ನಾಶ ಆಗುತ್ತೆ ಅಂತ. ಕುರುವಂಶ ನಾಶ ಅಂದ್ರೆ ಯಾರು? ತನ್ನ ಮಕ್ಕಳು ನಾಶ ಆಗ್ತಾರೆ ಅನ್ನೋದು ಗಾಂಧಾರಿಗೆ ಗೊತ್ತು. ಅದು ಅಲ್ಲದೆ ಇಲ್ಲಿ ಅವರು ಮಕ್ಕಳು ಅಂದ್ರೆ ಈ ದ್ರೌಪದಿ ಮದುವೆಯಾಗಿ ಬರೋದಕ್ಕಿಂತ ಮುಂಚೆ ಏನು ಆಗಿರುತ್ತೆ ಅಂದ್ರೆ, ಈ ಗಾಂಧಾರಿಯ ಹೊಟ್ಟೆಯಲ್ಲಿ ಗರ್ಭ ಎಷ್ಟು ವರ್ಷದವರೆಗೆ ಇರುತ್ತೆ ಅಂದ್ರೆ 2 ವರ್ಷ ಆದ್ರೂ ಕೂಡ ಅವರು ಗರ್ಭಧಾರಣೆ ಮಾಡಿ ಅಂದ್ರೆ ಮಕ್ಕಳು ಹೊರಗೆ ಬಂದಿರೋದಿಲ್ಲ. ಆವಾಗ ಇವನಿಗೆ ಧೃತರಾಷ್ಟ್ರನಿಗೆ ಸುದ್ದಿ ಏನು ಬರುತ್ತೆ? ಕಾಡಿನಲ್ಲಿರುವಂಥ ಪಾಂಡು ಮಹಾರಾಜನಿಗೆ ಆಲ್ರೆಡಿ ಯುಧಿಷ್ಠಿರ ಅಲ್ಲಿ ಪುತ್ರ ಆಗಿದೆ. ಆವಾಗ ಇವನಿಗೆ ಇನ್ನೂ ಕಸಿವಿಸಿ ಆಗುತ್ತೆ, ಆಲ್ರೆಡಿ ಒಬ್ಬ ಅಲ್ಲಿ ಪುತ್ರ ಬಂದಿದ್ದಾನೆ, ನನಗೆ ಇನ್ನೂ ಪುತ್ರಿಯ ಅಂದರೆ ಬಂದಿಲ್ಲ ಅಲ್ವಾ ನನಗೆ ಮಕ್ಕಳು, ಯಾಕೆಂದರೆ ಇವಳಿಗೆ ವರ ಇದೆ 100 ಗಂಡು ಮಕ್ಕಳು ಸಿಗ್ತಾರೆ ಅಂತ, ಆದರೂ ನನಗೆ ಇಲ್ಲಿ ಗಂಡು ಮಕ್ಕಳಾಗಿಲ್ಲ ಅಂತ ಅವನು ಏನು ಮಾಡ್ತಾನೆ, ಗಾಂಧಾರಿ ಹತ್ರ ಹೇಳ್ಕೊಳ್ತಾನೆ. ಇದನ್ನು ತಿಳ್ಕೊಂಡಂತ ಗಾಂಧಾರಿ ಏನು ಮಾಡ್ತಾಳೆ, ತನ್ನ ಹೊಟ್ಟೆಯನ್ನು ತುಂಬ ಹಾಗೆ ಹೊಟ್ಟೆ ಮೇಲೆ ಹೊಡ್ಕೋತಾಳಂತೆ. ಆ ಹೊಡೆದ ಹೊಟ್ಟೆಗೆ ಏನಾಗುತ್ತೆ ಅಂದರೆ ಮಾಂಸದ ಮುದ್ದೆ ಅಲ್ಲಿ ಹೊರಗೆ ಬರುತ್ತೆ. ಆವಾಗ ಅವಳಿಗೆ ವಿಚಿತ್ರ ಆಗುತ್ತೆ, ನನಗೆ 100 ಮಕ್ಕಳು 100 ಗಂಡು ಮಕ್ಕಳು ಆಗಬೇಕಾಗಿತ್ತು, ಇಲ್ಲಿ ಏನು ಬಂತು? ಮಾಂಸದ ಮುದ್ದೆ ಹೊರಗೆ ಬಂತಲ್ಲ, ಇನ್ನೇನು ಮಾಡೋದು ಅಂತ ಗೊತ್ತಾಗಲ್ಲ. ಅವಳು ಅಲ್ಲಿ ಒಬ್ಬ ಶ್ರೇಷ್ಠವಾದ ಒಬ್ಬ ಸಾಧು ಪುರುಷನ ಬಳಿಗೆ ಹೋಗ್ತಾರೆ, ಅವರ ಬಳಿ ಹೋಗ್ತಾಳೆ, ನನಗೆ ಕೊಟ್ಟಿರೋ ವರ ಇದಲ್ಲ, ಇದು ಏನು ಮಾಡೋಣ ಅಂತ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಅದ್ರ ಮೇಲೆ ಒಂದು ಏಟು ಕೊಡ್ತಾರೆ, ಅದು 101 ಪೀಸ್ ಆಗುತ್ತಂತೆ ಆ ಮಾಂಸದ ಮುದ್ದೆ. ಏನು ಹೇಳ್ತಾರೆ, ಹೋಗಿ 101 ಗಡಿಗೆ ಅನ್ನುತ್ತಾ ಆ 101 ಗಡಿಗೆಯಲ್ಲಿ 101 ಪೀಸ್ ಏನಿದೆ ಅದನ್ನು ಹಾಕು, ಇಷ್ಟು ದಿನ ಈ ವೃತ್ತವನ್ನು ಮಾಡು, ಎಲ್ಲ ಮಕ್ಕಳು ನಿನಗೆ ಅಲ್ಲಿ ಪ್ರಕಟವಾಗ್ತಾರೆ. 100 ಗಂಡು ಮಕ್ಕಳು 1 ಹೆಣ್ಣು ಮಗು. ಸೊ ಈ ರೀತಿಯಾಗಿ ಅವರು ಮಾಡಿದ ವೃತ್ತದ ಪಾಲನೆಯಿಂದ 100 ಗಂಡು ಮಕ್ಕಳು 1 ಹೆಣ್ಣು ಮಗು ಆಗಿರುತ್ತೆ. ತನ್ನ ಗಂಡು ಮಕ್ಕಳಲ್ಲಿ ಇರುವಂತಹ ಅಭ್ಯಾಸಗಳನ್ನು ನೋಡಿ ತಾಯಿಗೆ ಗೊತ್ತಾಗಿರುತ್ತೆ. ಅವರು ತುಂಬಾ ಪ್ರಯತ್ನ ಪಟ್ಟಿರ್ತಾರೆ. ಅವನಿಗೆ ದುರ್ಯೋಧನನಿಗೆ ಹೇಳಿರ್ತಾರೆ, ಈ ಬುದ್ಧಿಯನ್ನು ನೀನು ಉತ್ತಮ ಪಡಿಸ್ಕೋ, ಇಲ್ಲರೇ ಖಂಡಿತ ನಿಮ್ಮ ನಾಶ ಅಂತೂ ಹಾಗೆ ಆಗುತ್ತೆ ಅಂತ ಹೇಳಿ. ಆದರೂ ಅವರು ತುಂಬ ಕೆಟ್ಟವರಾಗಿ ಬೆಳೆದಿರ್ತಾರೆ. ಹಾಗಾಗಿ ತಾಯಿಗೆ ಗೊತ್ತಿರುತ್ತೆ ಒಂದಲ್ಲ ಒಂದು ದಿನ ಇವರ ನಾಶ ಅಂತೂ ಖಂಡಿತ ಆಗಿರುತ್ತೆ, ಅಂದರೆ ಆಗೋದು ಸಿದ್ಧ ಅಂತ. ಅದೇ ರೀತಿಯಾಗಿ ಯಾವಾಗ ದ್ರೌಪದಿ ಮದುವೆಯಾಗಿ ಇಲ್ಲಿ ಪ್ರವೇಶ ಮಾಡ್ತಾಳೋ ಅವಳನ್ನು ಅಪ್ಪಿಕೊಳ್ತಾರೆ ಗಾಂಧಾರಿ. ಅಪ್ಪಿಕೊಂಡಾಗ ಒಬ್ಬ ತಾಯಿ ತನ್ನ ಮಕ್ಕಳ ನಾಶಕ್ಕೆ ಈ ಸ್ತ್ರೀ ಕಾರಣ ಆಗ್ತಾರೆ ಅಂತ ಗೊತ್ತಿದ ಮೇಲೇನು ಆ ಅಪ್ಪಗೆ ಹೇಗಿರ್ಬೋದು, ಅದೊಂದು ಯಾವುದೋ ಒಂದು ಕೆಟ್ಟ ಭಾವನೆಯಿಂದ ತುಂಬಿರ್ಬೋದು. ಆದರೆ ಇಲ್ಲಿ ಗಾಂಧಾರಿ ಆ ರೀತಿಯಲ್ಲ, ತನ್ನ ಮಕ್ಕಳು ಏನಾದ್ರು ಮಾಡಿದ್ದಾರೆ ಅವ್ರಿಗೇನಾದ್ರು ಫಲ ಸಿಗುತ್ತೆ ಅಂದರೆ ಅದು ಅವರ ಕರ್ಮದ ಫಲ. ಅರೆ ಇವಳು ಒಬ್ಬ ಒಳ್ಳೆಯ ಸ್ತ್ರೀ ದ್ರೌಪದಿ, ಆ ರೀತಿಯಾಗಿ ಒಂದು ಒಳ್ಳೆ ಮನೋಭಾವದಿಂದ ಗಾಂಧಾರಿಯನ್ನು ಅವರು ಅಪ್ಪಿಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಮತ್ತೆ ಯಾವಾಗ ಕುರುಕ್ಷೇತ್ರ ಯುದ್ಧ ನಿರ್ಧಾರ ಆಗುತ್ತೋ ಆವಾಗ ಅವ್ರು ಏನು ಹೇಳ್ತಾರೆ, ಗಂಡನಿಗೆ ಹೇಳ್ತಾರೆ, ನೀನು ನಿನ್ನ ಮಕ್ಕಳನ್ನು ತಡಿ. ಇಲ್ಲ, ಅವ್ರು ಹೇಳ್ತಾರೆ ನನ್ನಿಂದ ಇನ್ನು ಅವ್ರನ್ನ ತಡೆಯೋಕ್ಕಾಗಲ್ಲ, ನೀನೇ ಪ್ರಯತ್ನ ಮಾಡು ಅಂತ ಗಾಂಧಾರಿಗೆ ಹೇಳ್ತಾರೆ. ಗಾಂಧಾರಿ ದುರ್ಯೋಧನನ್ನು ಕರೆಸ್ತಾರೆ, ಹೇಳ್ತಾರೆ ಅವರಿಗೆ ನ್ಯಾಯಯುತವಾಗಿದೆ, ಪಾಂಡವರು ಏನು ಕೇಳ್ತಾ ಇದ್ರು ಅದೆಲ್ಲ ತುಂಬ ನ್ಯಾಯಯುತವಾಗಿದೆ. ನೀವು ದ್ರೌಪದಿಗೆ ಅವಮಾನ ಮಾಡಿದ್ದೀರಾ, ಅದೇ ಆ 5 ಗ್ರಾಮಗಳನ್ನು ಕೊಟ್ಟರೆ ಖಂಡಿತ ಅವಳು ತನ್ನ ಅವಮಾನವನ್ನು ಮರೀಬೋದು, ಅವಳು ತನ್ನ ಪ್ರತಿಜ್ಞೆ ಏನಿದೆ ಅದನ್ನು ಕೂಡ ಹಿಂಪಡಿಬೋದು. ಅದರಿಂದ ಇನ್ನೂ ಸಮಯ ಇದೆ ದುರ್ಯೋಧನ, ನೀನು ಇದನ್ನು ಬದಲಿಸ್ಕೋ ಅಂತ ಒಳ್ಳೆ ಮಾತುಗಳನ್ನು ಹೇಳಿರ್ತಾರೆ. ಆದರೂ ದುರ್ಯೋಧನ ಅದಕ್ಕೆ ಕೇರೆ ಅನ್ನಲ್ಲ. ಅಲ್ಲಿ ನಡೆಯುತ್ತೆ ಕುರುಕ್ಷೇತ್ರ ಯುದ್ಧ, 17 ದಿನಗಳ ಯುದ್ಧ ನಡೆಯುತ್ತೆ. ಪ್ರತಿದಿನ ಒಂದಷ್ಟು ತನ್ನ ಪುತ್ರರು ಮೃತರಾದರು ಅಂತ ನ್ಯೂಸ್ ಬರ್ತಾನೆ ಇರುತ್ತೆ ಗಾಂಧಾರಿಗೆ. ಒಬ್ಬ ತಾಯಿಗೆ ತನ್ನ ಮಕ್ಕಳು ಹೇಗೆ ಇರಲಿ, ಅದೇ ಆ ನೋವನ್ನು ಆ ತಾಯಿ ಅನುಭವಿಸ್ತಾಳೆ.
ತನ್ನ ಮಕ್ಕಳಿಗೆ ಏನಾದ್ರು ಆದರೆ ತಾಯಿಗೆ ತುಂಬಾನೇ ನೋವಾಗ್ತಾ ಇರುತ್ತೆ. ಇಲ್ಲಿ ನಾನು ಎಲ್ಲ ಆ ಕೌರವರನ್ನು ವಧೆ ಮಾಡ್ತೇನೆ ಅಂತ ಒಬ್ಬರೇ ಪ್ರತಿಜ್ಞೆ ಮಾಡಿರ್ತಾರೆ. ಯಾರು? ಭೀಮ. ಅದರಿಂದ ಆ ಮಹಾಭಾರತ ಯುದ್ಧದಲ್ಲಿ ಅಂದರೆ ಈ ಕೌರವರನ್ನು ಒಬ್ಬರೇ ಹತ ಮಾಡೋಕ್ಕೆ, ಬೇರೆ ಯಾರು ಹೋಗಲ್ಲ ಹತ ಮಾಡೋಕ್ಕೆ. ಅವ್ರಿಗೂ ಭೀಮನಿಗೆ ಅವಕಾಶ ಕೊಟ್ಟಿರ್ತಾರೆ. ಯಾಕಂದರೆ ಭೀಮ ಪ್ರತಿಜ್ಞೆ ಮಾಡಿದ್ದಾನಲ್ಲ, ಅದಕ್ಕೋಸ್ಕರ ಪ್ರತಿದಿನ ಸುದ್ದಿ ಬರೋದು, ಇವತ್ತು 10 ಪುತ್ರರು ಹತರಾದರು, 15 ಪುತ್ರರು ಹತರಾದರು. ಇದರಿಂದ ಆ ತಾಯಿ ಗಾಂಧಾರಿ ಏನಾಗ್ತಾಳೆ, ತುಂಬ ನೋವನ್ನು ಅನುಭವಿಸ್ತಾಳೆ. ಕಡೆಗೆ 17ನೇ ದಿನ ಅವಳು ಏನು ಮಾಡ್ತಾಳೆ, ಅಲ್ಲಿ ಹೋಗಿ ವಿಚಾರಣೆ ಮಾಡ್ತಾಳೆ. ನೋಡಿದಾಗ ತನ್ನ ಎಲ್ಲ ಮಕ್ಕಳು ಹತರಾಗಿದ್ದಾರೆ, ಒಬ್ಬನನ್ನು ಬಿಟ್ಟು ದುರ್ಯೋಧನ. ಅವಾಗ ಅವ್ರಿಗೆ ಆ ತಾಯಿ ಪ್ರೇಮ ಜಾಗೃತ ಆಗುತ್ತೆ ಗಾಂಧಾರಿಗೆ. ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ ದುರ್ಯೋಧನನಿಗೆ, ಇವತ್ತು ರಾತ್ರಿ ನೀನು ನನ್ನ ಬಳಿ ಬರಬೇಕು, ನೀನು ಸಂಪೂರ್ಣ ನಗ್ನನಾಗಿ, ಅಂದರೆ ಯಾವ ಒಂದು ಮಗು ಮೊದಲಿಗೆ ತಾಯಿ ಎದುರಿಗೆ ಬರುತ್ತಾ ಸಂಪೂರ್ಣ ನಗ್ನ, ಆ ರೀತಿಯಾಗಿ ನೀನು ನನ್ನ ಎದುರಿಗೆ ಬಂದು ಇವತ್ತು ರಾತ್ರಿ ನೀನು ನನ್ನ ಎದುರಿಗೆ ಬಂದು ನಿಲ್ಲಬೇಕು ಅಂತ ಗಾಂಧಾರಿ ದುರ್ಯೋಧನನಿಗೆ ಹೇಳ್ತಾರೆ. ದುರ್ಯೋಧನನು ಕೂಡ ಸ್ನಾನ ಮಾಡಿಬಿಟ್ಟು ಅವನು ಹಾಗೆ ಬರ್ತಾ ಇದ್ದ, ಸಂಪೂರ್ಣ ನಗ್ನನಾಗಿ ಬರ್ತಾ ಇದ್ದ. ಅರೆ ಇದನ್ನು ಆಗ್ಲಿಕ್ಕೆ ಒಬ್ಬರು ಬಿಡಬೇಕಲ್ವಾ? ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅದೇ ಹೊತ್ತಿಗೆ ದುರ್ಯೋಧನನ ಎದುರಿಗೆ ಬರ್ತಾರೆ. ಎದುರಿಗೆ ಬಂದಾಗ ಇವರಿಗೆ ನಾಚಿಕೆಯಾಗಿ, ಯಾಕಂದರೆ ಕತ್ತಲಿನಲ್ಲಿ ಬರ್ತಾ ಇರ್ತಾರೆ, ಅರೆ ಬೇರೆ ಯಾರು ಇರಲ್ಲ. ಅರೆ ಕೃಷ್ಣ ಬಂದಾಗ ನಾಚಿಕೆಯಾಗಿ ಅವನೇನು ಮಾಡ್ತಾನೆ, ಇದನ್ನು 2 ಕೈಯಿಂದ ತನ್ನ ಇದನ್ನು ಅಂಗವನ್ನು ಮುಚ್ಕೊಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ಎಲ್ಲಿಗೆ ಹೊರಟೆ ದುರ್ಯೋಧನ, ಈ ರೀತಿಯಾಗಿ ನೀನು ಎಲ್ಲಿ ಹೊರಟೆ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ, ಇಲ್ಲ ನನ್ನ ತಾಯಿ ನನಗೆ ಆರ್ಡರ್ ಮಾಡಿದರೆ, ಅದಕ್ಕೋಸ್ಕರ ನನ್ನ ತಾಯಿ ಬಳಿ ಹೋಗ್ತಾ ಇದ್ದೀನಿ. ಹೌದಾ, ನನಗೂ ಗಾಂಧಾರಿಯ ಕುಶಲೋಪರಿ ವಿಚಾರಿಸ್ಕೋಬೇಕಾಗಿತ್ತು. ಆದರೂ ತಾಯಿ ಏನೋ ಹೇಳ್ತಾಳೆ, ನಿನಗೆ ಚೂರು ಬುದ್ಧಿ ಇಲ್ವಾ? ಯಾರಾದರೂ ಇಷ್ಟೊಂದು ವಯಸ್ಕರಾಗಿ ತಾಯಿ ಮುಂದೆ ಈ ರೀತಿಯಾಗಿ ಹೋಗಿ ನಿಲ್ತಾರ? ಅಟ್ಲೀಸ್ಟ್ ಏನಾರು ನೀನು ಸ್ವಲ್ಪ ಬಟ್ಟೆಯನ್ನಾದರೂ ಇನ್ನು ಈ ಗುಪ್ತ ಅಂಗ ಏನಿದೆ ಅದನ್ನು ಮುಚ್ಕೊಳ್ಳೋಕ್ಕೆ ಆದರೂ ನೀನು ಇಟ್ಕೊಂಡು ಹೋಗು ಅಂತ ಹೇಳ್ತಾರೆ. ಹೌದಲ್ವಾ ಅಂತ ದುರ್ಯೋಧನನಿಗೆ ಆ ಬುದ್ಧಿ ಚೇಂಜ್ ಆಗುತ್ತೆ. ಅವನು ಸ್ವಲ್ಪ ಬಟ್ಟೆಯನ್ನು ತಗೊಂಡು ಬಾಳೆ ಎಲೆ ಈ ರೀತಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರಸ್ತಾಪ ಇದೆ, ಅದನ್ನು ಮುಚ್ಚಿಕೊಂಡು ತಾಯಿ ಎದುರು ಬಂದು ನಿಂತ್ಕೋತಾನೆ. ಇಲ್ಲಿ ಏನು ಮಾಡ್ತಾರೆ, ಗಾಂಧಾರಿ ತನ್ನ ಬಟ್ಟೆಯನ್ನು, ಕಣ್ಣಿಗೆ ಕಟ್ಟಿರುವಂತಹ ಬಟ್ಟೆಯನ್ನು ಬಿಚ್ತಾಳೆ. ಮೇಲಿಂದ ಕೆಳಗಡೆ ನೋಡೋಕ್ಕೆ ಶುರು ಮಾಡ್ತಾರೆ. ಕೆಳಗಡೆ ನೋಡಿದಾಗ ಆಯ್ತಲ್ಲ, ಮಾಡಿಬಿಟ್ಟಿಯಲ್ಲ ಅಚಾತುರ್ಯ ಅಂತ. ಯಾವಾಗ ಆ ಬಟ್ಟೆಯನ್ನು ನೋಡಿದಾಗ ತಾಯಿ ಹೇಳುವಂಥ ಮಾತದು, ನಾನು ನಿನಗೆ ಏನು ಹೇಳಿದ್ದೆ, ನೀನು ಸಂಪೂರ್ಣವಾಗಿ ನಗ್ನನಾಗಿ ನನ್ನ ಎದುರಿಗೆ ಬಂದು ನಿಲ್ಲಬೇಕು ಅಂತ. ಅರೆ ಅಚಾತುರ್ಯ ಆಗೋಯ್ತು, ಇನ್ನೇನು ಮಾಡ್ತೀಯ? ನನ್ನ ಈ ಶಕ್ತಿಯಿಂದ, ಈ ಶಕ್ತಿ ಏನಿದೆ, ನಾನು ಇಷ್ಟು ದಿನ ನನ್ನ ಕಣ್ಣನ್ನು ಕಟ್ಕೊಂಡಿದ್ದೆ, ಅದರ ಶಕ್ತಿಯಿಂದ ನಿನ್ನ ಇಡೀ ದೇಹ ವಜ್ರಕಾಯ ಆಗಿತ್ತು. ಆದರೆ ಇವಾಗ ಏನು ಮಾಡಿದ್ದೀನಿ, ನೀನು ಎಲ್ಲಿ ಬಟ್ಟೆಯನ್ನು ಸುತ್ಕೊಂಡಿದ್ಯೋ ಆ ದೇಹ ನಿನ್ನ ಮೃತ್ಯುವಿಗೆ ಕಾರಣ ಆಗ್ಬೋದು. ಅದರಿಂದ ನೀನು ತುಂಬ ಎಚ್ಚರಿಕೆಯಿಂದ ಇರು ಅಂತ ತಾಯಿ ಆ ದುರ್ಯೋಧನನಿಗೆ ಹೇಳ್ತಾರೆ. ಸೊ ಈ ರೀತಿಯಾಗಿ ತಾಯಿಯಾಗಿ ತನ್ನ ತಾಯಿ ಪ್ರೀತಿಯನ್ನು ಕೂಡ ಗಾಂಧಾರಿ ತೋರಿಸ್ಕೊಳ್ತಾರೆ. ಇಲ್ಲಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಅಂದರೆ ತನ್ನ ಪತಿಯನ್ನು ಹಿಂಬಾಲಿಸಿಕೊಂಡು ಹಿಮಾಲಯಕ್ಕೆ ಹೋಗಬೇಕು. ಹಿಮಾಲಯ ಅಂದರೆ ತುಂಬ ಸುಲಭ ಅಲ್ಲ. ಈ ಸೆಕೆಯನ್ನೇ ನಾವು ತಡ್ಕೊಳಕ್ಕಾಗಲ್ಲ. ನಾವೇನು ಕೇಳ್ತೀವಿ, ಈ ಸೆಕೆಯ ಬದಲಿಗೆ ಮಳೆ ಬಂದರೆ ಚೆನ್ನಾಗಿರ್ತಿತ್ತು ಅಂತ. ಜಾಸ್ತಿ ಮಳೆ ಬಂದರೆ ನಾವು ಹೇಳ್ತೀವಿ ಸ್ವಲ್ಪ ಬಿಸಿಯಾಗಿರಿ ಚೆನ್ನಾಗಿರ್ತಿತ್ತು. ಆದರೆ ಇಲ್ಲಿ ಹಿಮಾಲಯದಲ್ಲಿ ಆಲ್ 24/7 × 365 ಏನಿರುತ್ತೆ, ಮಂಜು ಕವಿದಿರುತ್ತೆ. ಯಾವಾಗಲೂ ಕೂಡ ಅಲ್ಲಿ ನಡುಗೋದೆ. ಮತ್ತು ಏನಾದ್ರು ಇದ್ರೆ ಏನಿರುತ್ತೆ, ಅಲ್ಲೋ ಇಲ್ಲೋ ಈ ಮುಳ್ಳು ಮರಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಯಾಕೆಂದರೆ ಮರ ಅದೊಂದು ಹಿಮಚ್ಛಾದಿತವಾದಂಥ ಪ್ರದೇಶ ಅಲ್ಲ. ಅಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಕೂಡ ಇವಾಗ ನಾವೇನು ಮಾಡ್ತೀವಿ, ಯಾರಾದರೂ ಹೊರಗಡೆ ಹೋಗ್ತಾರೆ ಕಷ್ಟಪಡ್ತಾರೆ ಅಂದರೆ ಸಾಮಾನ್ಯವಾಗಿ ಅವರು ಹೊರಗಡೆ, ಆ ಗಂಡ ಹೋಗ್ತಾರೆ ಹೊರಗಡೆ, ಪರವಾಗಿಲ್ಲ ಕಷ್ಟಪಟ್ಟರೆ ನಾನು ಸ್ವಲ್ಪ ಆರಾಮಾಗಿರ್ತೀನಿ ಅಂತ ಹೆಂಡತಿ ಭಾವನೆ ಬರ್ಬೋದು. ಆದರೆ ಇಲ್ಲಿ ಸಾಧ್ವಿಯಾದಂಥ ಪತಿವೃತ್ತಿಯಾದಂಥ ಗಾಂಧಾರಿ ಆ ರೀತಿ ಆಲೋಚನೆ ಮಾಡಿಲ್ಲ. ತನ್ನ ಪತಿ ಜೊತೆಗೆ ಅದೇನೇ ಇರಲಿ, ಅದು ಯಾವುದೇ ಜಾಗ ಇರಲಿ, ನಾನು ಕೂಡ ಅವರನ್ನು ಹಿಂಬಾಲಿಸ್ತೀನಿ, ನಾನು ಅಲ್ಲಿ ಹೋಗಿ ಸೇವೆ ಮಾಡ್ತೀನಿ ಅಂತ ಅವರು ತನ್ನ ಪತಿ ಜೊತೆಗೆ ಹೊರಟಿದ್ರು. ಈಗ ಮುಂದಿನ ಶ್ಲೋಕ ಏನಿದೆ ಅದು 31ನೇ ಶ್ಲೋಕ. ಅಲ್ಲಿ ಒಬ್ಬ ಶ್ರೇಷ್ಠ ಗೃಹಸ್ಥ ಮತ್ತು ರಾಜ ಯುಧಿಷ್ಠಿರನ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಅಂದರೆ ಇದಕ್ಕೆ ರಿಲೇಟೆಡ್ ಆ ಶ್ಲೋಕ ಇದೆ. ಶ್ಲೋಕ 31. ಅಜಾತ ಶತ್ರು ಕೃತಮೇತೃ ಹುತಾಗ್ನಿರ್ ವಿಪ್ರಾನ್ನತ್ವಾ ತಿಲಘೋ ಭೂಮಿಯು ರುಕ್ಮೈಹಿ ಗೃಹಂ ಪ್ರವಿಷ್ಟೋ ಗುರುವಂದನಾಯ ನಾಚ ಅಪಶ್ಯತ್ ಪಿತೌರೋ ಸೌಬಲಿಂ ಚ
ಸೊ ಈ ರೀತಿಯಾಗಿ ಅನುವಾದ ಯಾವ ಥರ ಇದೆ ಅಂದರೆ, ಅಜಾತ ಶತ್ರುವಾದ ಮಹಾರಾಜ ಯುಧಿಷ್ಠಿರನು ದೇವತಾ ಸ್ತೋತ್ರ ಮಾಡಿ ಸೂರ್ಯದೇವನಿಗೆ ಅಗ್ನಿ ಕಾರ್ಯದಲ್ಲಿ ಹವಿಸ್ಸನ್ನು ಅರ್ಪಿಸಿ ಧಾನ್ಯ, ಗೋವು, ಭೂಮಿ, ಸುವರ್ಣಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ನಮಸ್ಕರಿಸಿ ತನ್ನ ದಿನನಿತ್ಯದ ಪ್ರಾತರಾನುಷ್ಠಾನವನ್ನು ಪೂರೈಸಿದನು. ಆ ಬಳಿಕ ಅವನು ಹಿರಿಯರನ್ನು ವಂದಿಸಲು ಅರಮನೆಯನ್ನು ಪ್ರವೇಶಿಸಿದನು. ಆದರೆ ತನ್ನ ದೊಡ್ಡಪ್ಪ ಚಿಕ್ಕಪ್ಪರಿಂದನಾಗಲಿ ಸುಬಲ ರಾಜನ ಪುತ್ರಿಯಾದ ದೊಡ್ಡಮ್ಮನಾಗಲಿ ಕಾಣದಾದನು. ಇಲ್ಲಿ ಏನಾಯ್ತು, ರಾತ್ರೋರಾತ್ರಿ 3 ಜನ ಅರಮನೆಯನ್ನು ಬಿಟ್ಟು ಹೊರಟರು. ಯಾರೆಲ್ಲ? ವಿದುರ, ಧೃತರಾಷ್ಟ್ರ, ಗಾಂಧಾರಿ. ಧೃತರಾಷ್ಟ್ರ, ಗಾಂಧಾರಿ ದೊಡ್ಡಮ್ಮ ಆಗ್ತಾರೆ ಯುಧಿಷ್ಠಿರ ಮಹಾರಾಜರಿಗೆ. ಅದೇ ರೀತಿ ವಿದುರ ಚಿಕ್ಕಪ್ಪರಾಗ್ತಾರೆ. ಸೊ ಇಲ್ಲಿ ಯುಧಿಷ್ಠಿರ ಮಹಾರಾಜರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಭಾವಾರ್ಥದಲ್ಲಿ ಹೇಳ್ತಾರೆ, ಮಹಾರಾಜ ಯುಧಿಷ್ಠಿರನು ಅತ್ಯಂತ ಧಾರ್ಮಿಕ ರಾಜನಾಗಿದ್ದನು. ಏಕೆಂದರೆ ಅವನು ಸ್ವತಃ ಗೃಹಸ್ಥರ ಧಾರ್ಮಿಕ ವಿಧಿಗಳನ್ನು ನಿತ್ಯವೂ ಅನುಷ್ಠಾನ ಮಾಡುತ್ತಿದ್ದನು. ಗೃಹಸ್ಥರು ಬೆಳಗಿನ ಜಾವದಲ್ಲಿ ಏಳುವುದು ಅವಶ್ಯಕ. ಆ ಬಳಿಕ ಸ್ನಾನ ಮಾಡಿ ಮನೆಯಲ್ಲಿ ಸ್ತೋತ್ರಗಳಿಂದ ದೇವತೆಗಳಿಗೆ ಗೌರವ ಸಲ್ಲಿಸಬೇಕು. ಅಗ್ನಿ ಕಾರ್ಯದಲ್ಲಿ ಆಹುತಿಯನ್ನು ಅರ್ಪಿಸಬೇಕು. ಬ್ರಾಹ್ಮಣರಿಗೆ ಭೂಮಿ, ಗೋವು, ಧಾನ್ಯ, ಸುವರ್ಣ ಮುಂತಾದವುಗಳನ್ನು ದಾನ ಮಾಡಬೇಕು. ಕೊನೆಯಲ್ಲಿ ಹಿರಿಯರಿಗೆ ಗೌರವದಿಂದ ಪ್ರಣಾಮ ಮಾಡಬೇಕು. ಶಾಸ್ತ್ರಗಳಲ್ಲಿ ವಿಧಿಸಲಾದ ಕಟ್ಟಳೆಗಳನ್ನು ಪಾಲಿಸಲು ಸಿದ್ಧನಿರೋದವನು ಕೇವಲ ಪುಸ್ತಕ ಜ್ಞಾನದಿಂದ ಒಳ್ಳೆಯ ಮನುಷ್ಯನಾಗಲಾರ. ಆಧುನಿಕ ಗೃಹಸ್ಥರು ವಿಭಿನ್ನ ಜೀವನ ಕ್ರಮವನ್ನು ಆಚರಣೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಅವು ತಡವಾಗಿ ಏಳುವುದು, ಯಾವುದೋ ಬಗೆಯ ಶೌಚ ತೀರಿಸದೆ ಮೇಲೆ ಉಲ್ಲೇಖಿಸಲಾದ ಶುಚಿಕಾರಕ ಅನುಷ್ಠಾನಗಳನ್ನು ಮಾಡದೆ ಹಾಸಿಗೆಯಲ್ಲೇ ಚಹಾಪಾನ ಮಾಡುವುದು ಇತ್ಯಾದಿ. ಪೋಷಕರ ಅಭ್ಯಾಸವನ್ನಷ್ಟೇ ಗೃಹಸ್ಥರ ಮಕ್ಕಳು ಅಭ್ಯಾಸ ಮಾಡಿಕೊಳ್ಳುತ್ತಾರೆ. ಇಡೀ ತಲಾಂತರವೇ ನರಕದತ್ತು ಸರಿಯುತ್ತದೆ. ಅವರು ಸಾಧುಗಳ ಸಂಘ ಮಾಡದಿದ್ದರೆ ಅವರಿಂದ ಯಾವ ಒಳಿತನ್ನು ನಿರೀಕ್ಷಿಸುವಂತಿಲ್ಲ. ಧೃತರಾಷ್ಟ್ರನಂತಹ ಐಹಿಕವಾದಿಗಳಾದ ವ್ಯಕ್ತಿಗಳು ವಿದುರನಂತಹ ಸಾಧುವಿನಿಂದ ಪಾಠ ಕಲಿಯಬಹುದು. ತನ್ಮೂಲಕ ಆಧುನಿಕ ಜೀವನದ ಪರಿಣಾಮಗಳನ್ನು ಶುಚಿಗೊಳಿಸಬಹುದಾಗಿದೆ. ಮಹಾರಾಜ ಯುಧಿಷ್ಠಿರನು ಅರಮನೆಯಲ್ಲಿ ಅವನ ದೊಡ್ಡಪ್ಪ ಚಿಕ್ಕಪ್ಪರಿಂದರಾದ ಧೃತರಾಷ್ಟ್ರ, ವಿದುರರನ್ನು, ಸುಬಲರಾಜನ ಪುತ್ರಿಯಾದ ಗಾಂಧಾರಿಯನ್ನು ಕಾಣದಾದನು. ಅವರನ್ನು ಕಾಣಲು ವ್ಯಾಕುಲನಾದನು. ಆದ್ದರಿಂದ ಧೃತರಾಷ್ಟ್ರನ ಆಪ್ತ ಕಾರ್ಯದರ್ಶಿಯಾದ ಸಂಜಯನನ್ನು ಕೇಳಿದನು. ಇಲ್ಲೇನು ಮಾಡ್ತಾರೆ, ಒಬ್ಬ ಆದರ್ಶ ಗೃಹಸ್ಥ ಯಾವ ರೀತಿ ಇದ್ದಾರೆ ಅಂತ ಸಾಕ್ಷಾತ್ ಇಲ್ಲಿ ಯುಧಿಷ್ಠಿರ ಮಹಾರಾಜರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅವ್ರಿಗೆ ಏನು ಅಂದರೆ ಏನು ಹೇಳ್ತಾರೆ ಶುಕದೇವ ಗೋಸ್ವಾಮಿಗಳು? ಅಜಾತ ಶತ್ರು. ಯಾಕೆ ಅಜಾತ ಶತ್ರು? ಯಾಕೆಂದ್ರೆ ನಮಗೆ ಒಬ್ಬರಲ್ಲ ಒಬ್ಬರು ಶತ್ರು ಇದ್ದೇ ಇರ್ತಾರೆ. ಅದೇ ಇಲ್ಲಿ ಯುಧಿಷ್ಠಿರನಿಗೆ ಯಾಕೆ ಒಬ್ಬರು ಕೂಡ ಶತ್ರು ಇಲ್ಲ ಅಂದರೆ, ಯುಧಿಷ್ಠಿರ ಸದಾ ಎಲ್ಲರಿಗೆ ಒಳ್ಳೇದಾಗಲಿ ಅಂತಲೇ ಬಯಸುವವರು. ನಾವು ಯಾರಿಗಾದ್ರೂ ಒಳ್ಳೇದಾಗಲಿ ಅಂತ ಬಯಸಿದಾಗ ಅವನು ಎಷ್ಟೇ ಕೆಟ್ಟವನಾಗಿದ್ರು ಕೂಡ ಅವನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಒಳ್ಳೆ ಭಾವನೆ ಮೂಡುತ್ತೆ. ಓ, ಇವನು ನನ್ನ ಒಳ್ಳೇದಕ್ಕೆ ಇವನು ಹೇಳ್ತಾ ಇದ್ದಾನೆ ಅಂತ. ಯಾಕೆಂದರೆ ನಮ್ಮ ಶತ್ರುಗಳಾಗಿದ್ರೆ ನಾವೇನು ಶಾಪ ಆಗ್ತೀವಿ, ಅವ್ರಿಗೆ ಕೆಟ್ಟದಾಗಲಿ ಇದೇ ನಾವು ಮಾಡೋದು. ಅದೇ ಯುಧಿಷ್ಠಿರನ ಪ್ರವೃತ್ತಿ ಆಗಿರಲಿಲ್ಲ. ಅವನು ಎಲ್ಲರಿಗೂ ಒಳಿತಾಗಲಿ ಅಂತ ಅದೆಷ್ಟೋ ಅವನು ಯೋಜನೆಗಳನ್ನು ತರ್ತಾ ಇದ್ದ. ಅದಲ್ಲದೆ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದ, ತನ್ನ ಎಲ್ಲ ಪ್ರಜೆಗಳು ಚೆನ್ನಾಗಿರಬೇಕು ಅಂತ. ಹಾಗಾಗಿ ಅವನಿಗೆ ಅಜಾತ ಶತ್ರು ಅಂತ ಇಲ್ಲಿ ಸಂಬೋಧನೆಯನ್ನು ಮಾಡ್ತಾರೆ. ಮತ್ತೆ ಸದಾ ಅವನ ಧ್ಯಾನ ಏನಿರುತ್ತೆ ಭಗವಂತನ ಮೇಲೇನೆ ಇರುತ್ತೆ. ಯಾವಾಗ ಭಗವಂತನ ಮೇಲೆ ನಮ್ಮ ಧ್ಯಾನ ಇರುತ್ತೋ, ಮತ್ತೆ ಹೇಳ್ತಾ ಇದ್ದೀವಿ, ಅದೇ ಭಗವಂತನ ಸೇವೆಯಲ್ಲಿ ನಮ್ಮ ಇಂದ್ರಿಯಗಳನ್ನು ತೊಡಗಿಸ್ಕೊಳ್ತೀವೋ ಅಲ್ಲಿ ನಮಗೇನಾಗುತ್ತೆ, ನಮ್ಮ ಭಕ್ತಿಯಲ್ಲಿ ನಾವು ಶೀಘ್ರವಾಗಿ ಉನ್ನತಿಯನ್ನು ಸಾಧಿಸ್ತೀವಿ. ಇಲ್ಲಿ ಭಗವಂತನ ವಿಚಾರಗಳನ್ನು ನಾವು ಚರ್ಚೆ ಮಾಡಬಹುದು. ಭಗವಂತನ ವಿಚಾರಗಳನ್ನು ನಾವು ಚರ್ಚೆ ಯಾರ ಜೊತೆನೂ ಮಾಡಲಿಕ್ಕೆ ಆಗಲ್ಲ. ಅಲ್ಲಿ ಸಾಧುಗಳ ಅವಶ್ಯಕತೆ ಇರುತ್ತೆ. ಭಗವಂತನ ಭಕ್ತರಿದ್ದರೆ ಮಾತ್ರ ನಾವು, ಅಂದರೆ ಭಗವಂತನ ಬಗ್ಗೆ ತಿಳಿದಿರುವವರು, ಭಗವಂತನ ಆ ವೈಭವವನ್ನು ಹೇಳುವವರಿದ್ದರೆ ಮಾತ್ರ ಅವರ ಜೊತೆ ಕೂತು ನಾವು ಚರ್ಚೆಯನ್ನು ಮಾಡ್ಬೋದು. ಅಥವಾ ನಮಗೆ ಏನಾದ್ರು ಭಗವಂತನ ವಿಷಯಗಳನ್ನು ತಿಳಿದಿದ್ರೆ ನಾವು ಅದನ್ನು ಇನ್ನೊಬ್ಬರಿಗೆ ಹೇಳ್ಬೋದು. ಸೊ ಈ ರೀತಿಯಾಗಿ ಭಗವಂತನ ಬಗ್ಗೆ ಚರ್ಚೆ ಮಾಡೋದರ ಫಲ ಏನು ಅನ್ನೋದರ ಬಗ್ಗೆನೂ ಒಂದು ಸಣ್ಣ ಕತೆ ಇರುತ್ತೆ. ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿಗೆ ಅವನು ಶ್ರೀರಂಗಂ ಅವನ ಊರಾಗಿರುತ್ತೆ. ಶ್ರೀರಂಗಂ ಊರಿಂದ ಅವನು ತಿರುಪತಿ ಬಾಲಾಜಿಯ ಸೇವೆ ಮಾಡೋಕ್ಕೆ ತಿರುಪತಿಗೆ ಹೋಗಿರ್ತಾನೆ. ಅವನ ಸೇವೆ ಏನು ಅಂದರೆ ಅಲ್ಲಿ ಆಕಾಶಗಂಗೆ, ತಿರುಪತಿ ಹೋದವರು ಆಕಾಶಗಂಗೆಯನ್ನು ಭೇಟಿ ಮಾಡಿರ್ತೀರ. ಆಕಾಶಗಂಗೆಯಲ್ಲಿ ಹೋಗ್ಬಿಟ್ಟು ಅಲ್ಲಿನ ಆ ಜಲವನ್ನು ತೆಗೆದುಕೊಂಡು, ಆ ತೀರ್ಥವನ್ನು ತೆಗೆದುಕೊಂಡು ಅದಕ್ಕೆ ಏನು ಹೇಳ್ತಾರೆ, ನಾವು ಸುಗಂಧ ಭರಿತವಾದಂಥ ಕೆಲವೊಂದು ಹರ್ಬ್ಸ್ ಇರುತ್ತೆ, ಜಡಿಬೂಟಿ ಅಂತೀವಿ ನಾವು, ಅಥವಾ ಕನ್ನಡದಲ್ಲಿ ನನಗೆ ಆ ವರ್ಡ್ ಬರ್ತಾ ಇಲ್ಲ.
ಬೇರೆ ಬೇರೆ ಆ ಬೇರುಗಳು ಅಂತ ನಾವು ಹೇಳ್ತೀವಿ, ಆ ಸುಗಂಧ ಭರಿತವಾದಂತಹ ಬೇರುಗಳನ್ನು ಅದರಲ್ಲಿ ಮಿಶ್ರ ಮಾಡಿ ಆ ನೀರನ್ನು, ಆ ತೀರ್ಥವನ್ನು ಕೊಂಡೋಗಿ ಅವನು ಅಲ್ಲಿ ತಿರುಪತಿ ಬಾಲಾಜಿ ಸನ್ನಿಧಾನದಲ್ಲಿ ಕೊಟ್ಟರೆ ಅದರಿಂದ ಆ ತಿರುಪತಿ ಬಾಲಾಜಿಯ ಅಭಿಷೇಕ ಆಗ್ತಾ ಇತ್ತು. ಇದು ಅವನ ಸೇವೆ. ಈ ಸೇವೆಯನ್ನು ಅವನು ಪ್ರತಿದಿನ ಚಾಚು ತಪ್ಪದೆ ಚೆನ್ನಾಗಿ ಮಾಡ್ತಾನೆ ಇದ್ದ. ಒಂದು ದಿನ ಏನಾಗುತ್ತೆ ಅಂದರೆ, ಅವನು ಹೀಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಶ್ರೀರಂಗಮಿಂದ ಬಂದಂಥ ಒಬ್ಬ ವ್ಯಕ್ತಿ ಸಿಗ್ತಾರೆ ಅವರಿಗೆ. ಸಾಮಾನ್ಯವಾಗಿ ನಮ್ದೊಂದು ಅಭ್ಯಾಸ ಇರುತ್ತಲ್ಲ, ನಾವೆಲ್ಲೋ ಬೇರೆ ಕಡೆಯಲ್ಲಿ ಇರ್ತೀವಿ, ಯಾವ ಬೇರೆ ಊರಲ್ಲಿ ಇರ್ತೀವಿ. ಉದಾಹರಣೆಗೆ ನಾವೆಲ್ಲೋ ಮಹಾರಾಷ್ಟ್ರದಲ್ಲಿ ಇರ್ತೀವಿ, ಅಲ್ಲೆಲ್ಲೋ ಬೆಂಗಳೂರಿಂದ ಬಂದವ್ರ ತಕ್ಷಣ ನೀವು ಬೆಂಗಳೂರು ಅಂತ ಕನ್ನಡದಲ್ಲಿ ಕುಶಲೋಪರಿ ಅಲ್ಲಿ ಎಲ್ಲ ಚೆನ್ನಾಗಿದೆಯಾ ಹೇಗೆ, ಸಾಮಾನ್ಯವಾಗಿ ಇದೊಂದು ಮನುಷ್ಯನ ಅಭ್ಯಾಸ. ಇದೇ ರೀತಿಯಲ್ಲಿ ಆ ಶ್ರೀರಂಗಮಿಂದ ಬಂದ ವ್ಯಕ್ತಿಯನ್ನು ನೋಡಿದ ಕೂಡಲೇ ಇವನು ಮಾತಿಗೆ ಇಳಿತಾರೆ. ಮಾತು ಯಾವ ಥರ ಇದೆ ಇವ್ರದ್ದು ಅಂದರೆ, ಅಲ್ಲಿ ರಂಗನಾಯಕ ಹೇಗಿದ್ದಾರೆ, ರಂಗನಾಯಕಿ ಹೇಗಿದ್ದಾರೆ, ಆ ಮಾತುಗಳು ಭಗವಂತನ ಬಗ್ಗೆ. ಸೇವೆಗಳೆಲ್ಲ ಚೆನ್ನಾಗಿ ನಡೀತಾ ಇದೆಯಾ, ಇನ್ನು ಏನೇ ಲೀಲೆಗಳನ್ನು ಮಾಡ್ತಾ ಇದ್ದಾರೆ ರಂಗನಾಯಕ, ಏನು ಮಾಡಿದ್ದಾರೆ, ತಾನು ಹೊತ್ಕೊಂಡು ಬಂದಿದ್ದಾನೆ, ಆಕಾಶಗಂಗೆಯಿಂದ ತೀರ್ಥವನ್ನು ಹೊತ್ಕೊಂಡು ಬಂದಿದ್ದಾನೆ, ತನ್ನ ಮುಂದ್ಗಡೆ ಅದನ್ನು ಇಟ್ಟುಬಿಟ್ಟಿದ್ದಾನೆ. ಈ ಚರ್ಚೆಗಳೆಲ್ಲ ನಡೀತಾ ಇದೆ. ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಸಡನ್ನಾಗಿ ಕಂಪ್ಲೀಟ್ ಮರ್ತು ಹೋಗಿದ್ದಾನೆ. ಏನು ಮಾಡಬೇಕಿತ್ತು, ತಾನು ಆ ಬೇರುಗಳನ್ನು ಅದರಲ್ಲಿ ಮಿಶ್ರ ಮಾಡಬೇಕಾಗಿತ್ತು ಅನ್ನೋದನ್ನು ಕಂಪ್ಲೀಟ್ ಮರ್ತು ಹೋಗಿದ್ದಾನೆ. ಆ ತೀರ್ಥವನ್ನು ಹಾಗೆ ಕೊಟ್ಟು ಅಲ್ಲಿ ಪೂಜಾರಿಯ ಕೈಗೆ ಕೊಟ್ಟುಬಿಟ್ಟಿದ್ದಾನೆ. ಇದು ಕೊಟ್ಬಿಟ್ಟ ಆಗಿದೆ. ಆಮೇಲೆ ಅಲ್ಲಿಂದ ಬರ್ತಾನೆ. ಬಂದ ಮೇಲೆ ಅವನಿಗೆ ಗೊತ್ತಾಯ್ತು, ಈ ದಿನ ನನ್ನಿಂದ ದೊಡ್ಡ ಅನಾಹುತ ಆಗೋಗಿದೆ. ಆ ಭಗವಂತನಿಗೆ ಆ ಅಭಿಷೇಕ ಮಾಡುವಂತಹ ಆ ತೀರ್ಥ ಏನಿದೆ, ಆ ನೀರು, ಅದಕ್ಕೆ ನಾನು ಇವತ್ತು ಆ ಹಬ್ಸ್ ಅಥವಾ ಜಡಿಬೂಟಿ ಅಥವಾ ಬೇರುಗಳನ್ನು ನಾನು ಮಿಶ್ರ ಮಾಡೇ ಇಲ್ಲ. ಅವನಿಗೆ ಒಳಗಡೆಯಿಂದ ತುಂಬಾ ಬೇಜಾರಾಗುತ್ತೆ. ಅರೆ, ನಾವು ಹೇಗಿರ್ತೀವಿ, ಇವತ್ತು ದೇವರ ಪೂಜೆ ಮಾಡೋಕ್ಕಾಗಿಲ್ಲ, ಪರವಾಗಿಲ್ಲ, ನೆಕ್ಸ್ಟ್ ಡೇ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ, ನೆಕ್ಸ್ಟ್ ಡೇ, ಈ ರೀತಿ ಅಲ್ಲ. ಆದರೆ ಅವನಿಗೆ ತುಂಬಾ ನೋವಾಗ್ತಾಯಿದೆ ಒಳಗಡೆ. ಅವನೇನು ಮಾಡ್ತಾನೆ, ಭಗವಂತನ ಹತ್ರ ಬೇಡ್ಕೊಳ್ತಾ ಇದ್ದಾನೆ, ಭಗವಂತ ನನ್ನಿಂದ ಘೋರವಾದ ಅಪರಾಧ ಆಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಭಗವಂತನ ಬೇಕು. ಅಷ್ಟೊತ್ತಿಗೆ ಅಭಿಷೇಕವನ್ನು ಮಾಡಿದಂತಹ ಪೂಜಾರಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಇವನನ್ನು ಕರೀತಾರೆ. ಆಯಿತು, ಇವನಿಗೆ ಎದೆ ಡವ ಅಂತಿದೆ, ಏನೋ ಇದೆ ಗ್ರಹಚಾರ ನನಗೆ ಕಾದಿದೆ, ಆದರೂ ತಪ್ಪಾಗಿದೆ, ಪರವಾಗಿಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳೋಣ ಅಂತ ಇವನು ಹೋಗ್ತಾನೆ. ಹೋದಾಗ ಅವ್ರು ಕೇಳ್ತಾರೆ, ಏನಪ್ಪ ಇವತ್ತೇನು ನೀನು ವಿಶೇಷವಾಗಿ ಆ ನೀರಲ್ಲಿ ಮಿಕ್ಸ್ ಮಾಡಿದ್ದೀಯಾ, ಇದುವರೆಗೆ ಬಂದಿರೋದಂತಹ ಸುವಾಸನೆ ಇವತ್ತು ನಾವು ಅಭಿಷೇಕ ಮಾಡ್ಬೇಕಾದ್ರೆ ಅಲ್ಲಿಂದ ಬರ್ತಾ ಇದೆ ಅಂತ ಹೇಳ್ತಾರೆ. ಇವನು ಹೇಳ್ತಾರೆ, ನಿಜವನ್ನೇ ಹೇಳ್ತಾನೆ ಇವನು, ಸತ್ಯವನ್ನೇ. ಇಲ್ಲ ವರಿಯರೇ, ನಾನು ಆ ರೀತಿ ಏನು ಮಾಡಿಲ್ಲ, ಉಲ್ಟಾ ನಾನು ಇವತ್ತು ಆ ಸುಗಂಧ ಭರಿವಾದ ಆ ಹರ್ಬ್ಸ್ ಆ ಬೇರುಗಳನ್ನು ಮಿಕ್ಸ್ ಮಾಡೋದೇ ಮರ್ತು ಬಿಟ್ಟಿದ್ದೀನಿ ಅಂತ. ಇಲ್ಲ ನೀನು ಸುಳ್ಳು ಹೇಳ್ತೀಯ ಅಂತ. ಸಾಮಾನ್ಯವಾಗಿ ಏನು ಉದಾಹರಣೆ ಕೊಡ್ತಾರೆ, ಯಾರಾದ್ರೂ ಮನೆಗೆ ನಾವು ಭೇಟಿ ಮಾಡಿದಾಗ ಈ ಮಾತಾಜಿಗಳ ನಡೆ ಪ್ರಸಾದ ಚೆನ್ನಾಗಿದ್ರೆ ಒಬ್ಬರು ಮಾತಾಜಿ ಇನ್ನೊಬ್ರು ಪ್ರಸಾದ ಮಾಡಿದವ್ರಿಗೆ ಕೇಳ್ತಾರೆ, ಏನು ಇವತ್ತು ಸ್ಪೆಷಲ್ ಆಗಿ ಏನು ಹಾಕಿದ್ದೀರಾ, ಇದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಇದೆಯಲ್ಲ ಅಂತ. ಅವ್ರೇನು ಮಾಡ್ತಾರೆ, ಟೇಸ್ಟ್ ಇದೆ ಅಂತ ತಕ್ಷಣ ಸರಿ ಏನಾದರೂ ಸ್ಪೆಷಲ್ ಆಗಿ ಹಾಕಿದ್ರೆ ಆ ವಿಷಯವನ್ನು ಅವ್ರಿಗೆ ಹೇಳಲ್ಲ. ಇದು ಸಾಮಾನ್ಯವಾಗಿ ಅದೆಷ್ಟೋ ಮುಂದುವರೆದವರು ಇರ್ತಾರೆ, ಅವರು ಹೇಳ್ತಾರೆ. ಹೇಳಿದಾಗ ಇದನ್ನು ನಾನು ಹಾಕಿದ್ದೇನೆ ಅದಕ್ಕೆ ಓಡಿ. ಇಲ್ಲಿ ಇವನು ಸತ್ಯವನ್ನೇ ಹೇಳ್ತಾ ಇದ್ದಾನೆ, ಇಲ್ಲ ನಾನು ಇದರಲ್ಲಿ ಏನು ಮಿಕ್ಸ್ ಮಾಡಿಲ್ಲ ಅಂತ. ಆದರೂ ಅವ್ರು ಹೇಳ್ತಾ ಇದೆ, ಇಲ್ಲ ಇವತ್ತು ಬಂದಿರುವಂತಹ ಸುಗಂಧ ಅದು ಯಾವತ್ತೂ ಬಂದಿಲ್ಲ ಅಂತ. ಏನಿರ್ಬೋದು ಇದ್ರ ಕಾರಣ? ಅವನು ಭಗವಂತನ ಎದುರು ಹೋಗಿ ಕಣ್ಣೀರು ಇಡ್ತಾ ಇದ್ದಾನೆ. ಇಷ್ಟೊಂದು ಕೃಪೆ ಭಗವಂತ ನಮ್ಮ ಮೇಲೆ ಏನು? ಅದಕ್ಕೆ ಆಲೋಚನೆ ಮಾಡಿದಾಗ ಇಲ್ಲಿ ನಮಗೆ ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ಅವರು ನೀರು ಎತ್ಕೊಂಡು ಬರ್ತಾ ಇದ್ದ ಆಕಾಶಗಂಗೆಯಲ್ಲಿ ನೀರಲ್ಲಿ ಎದುರಿಗೆ ಇಟ್ಟಿದ್ದಾನೆ. ಅಲ್ಲಿ ಮಾಡಿದಂತಹ ಚರ್ಚೆ ಏನು, ಅವರು ರಂಗನಾಯಕ ಹೇಗಿದ್ದಾರೆ, ರಂಗನಾಯಕಿ ಹೇಗಿದ್ದಾರೆ, ಯಾವುದ್ರ ಬಗ್ಗೆ ಚರ್ಚೆ ಮಾಡಿದ್ರು? ಭಗವಂತನ ಬಗ್ಗೆ ಚರ್ಚೆ ಮಾಡಿದ್ರು. ಆ ನೀರು ಅಲ್ಲಿತ್ತು. ಅವರು ಚರ್ಚೆ ಮಾಡಿದಂಥ ವಿಷಯಗಳು ಭಗವಂತನ ವಿಷಯಗಳಾಗಿದ್ದವು. ಭಗವಂತ ಅಲ್ಲಿ ಸ್ವಯಂ, ಭಗವಂತನಿಗೆ ಈ ಲೀಲೆಗಳು ಎಲ್ಲಿ ಚರ್ಚೆ ಆಗುತ್ತೋ ಅಲ್ಲಿ ಭಗವಂತ ಸ್ವಯಂ ಬಂದು ಅದನ್ನು ಕೇಳಿಸ್ಕೊಳ್ತಾರಂತೆ. ಆ ರೀತಿ ಭಗವಂತ ಆ ನೀರೊಳಗೆ ಸ್ವಯಂ ಪ್ರಕಟವಾಗಿದ್ದಾರೆ. ಅದಕ್ಕೆ ಇವನು ಮರೆತರೂ ಕೂಡ ಭಗವಂತ ಎಂದೂ ಇಲ್ಲದಂಥ ಸುಗಂಧವನ್ನು ಅವತ್ತು ಆ ನೀರೊಳಗೆ ಭಗವಂತನೇ ಸೇರಿಸಿರ್ತಾರೆ. ಇದೇ ಭಗವಂತನ ಪವಾಡ. ಅಂದರೆ ಭಗವಂತ ಮನಸ್ಸು ಮಾಡಿದರೆ ಕ್ಷಣ ಮಾತ್ರದಲ್ಲಿ ಅವನು ಎಲ್ಲವನ್ನು ಕೂಡ ಚೇಂಜ್ ಮಾಡ್ಬೋದು. दाऊजी प्रभु, हरे कृष्ण. इನ್ನು ಎಷ್ಟು ಟೈಮ್ ಇದೆ ಪ್ರಭು? ಇನ್ನು 1:05. ಓಕೆ. ಸೊ ಈ ರೀತಿಯಾಗಿ
ಭಗವಂತನ ನೀರನ್ನು ಅಂದರೆ ಭಗವಂತನಿಗೆ ಆಗಬೇಕಾಗಿದ್ದ ಅಭಿಷೇಕದ ನೀರನ್ನಿಟ್ಟು ಅವರು ಯಾವುದೋ ವಿಷಯಗಳನ್ನು ಚರ್ಚೆ ಮಾಡಿಲ್ಲ, ಐಹಿಕವಾದ ವಿಷಯಗಳನ್ನು ಚರ್ಚೆ ಮಾಡಿಲ್ಲ, ಭಗವಂತನ ವಿಷಯಗಳನ್ನೇ ಚರ್ಚೆ ಮಾಡಿದ್ರು. ಭಗವಂತನ ವಿಷಯಗಳನ್ನೇ ಅವರು ಚರ್ಚೆ ಮಾಡಿದ್ರು. ಅದಕ್ಕೋಸ್ಕರ ನಮಗೆ ಗುರು ಹಿರಿಯರು ಏನು ಹೇಳ್ತಾರೆ ಅಂದರೆ, ನಮಗೆ ಯಾವತ್ತಾದರೂ ಅವಕಾಶ ಸಿಕ್ಕಿತು ಅಂದರೆ ಯಾವುದೋ ಪ್ರಜಲ್ಪ ಮಾಡೋದು ಬೇಡ, ಭಗವಂತನ ಬಗ್ಗೆ ಚರ್ಚೆ ಮಾಡಿ, ಭಗವಂತನ ಬಗ್ಗೆ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳಿ. ಯಾಕೆಂದರೆ ಭಗವಂತನ ಲೀಲೆ ಅಪಾರವಾದಂತಹ ಲೀಲೆಗಳನ್ನು ಭಗವಂತ ಮಾಡಿದ್ದಾರೆ. ಯಾಕೆ ಭಗವಂತ ಸುಮ್ಮನೆ ಕೂತ್ಕೋಬಹುದು? ಯಾಕೆ ಲೀಲೆಗಳನ್ನು ಮಾಡ್ತಾರೆ? ಭಗವಂತ ಲೀಲೆಗಳನ್ನು ಯಾಕೆ ಮಾಡ್ತಾರೆ ಅಂದರೆ, ಭಗವಂತನ ಭಕ್ತರು ಈ ಲೀಲೆಗಳನ್ನು ಅವರು ಅದರಲ್ಲಿ ಆ ಖುಷಿಯನ್ನು ಅನುಭವಿಸ್ತಾರೆ. ಯಾವಾಗ ಭಗವಂತನ ಲೀಲೆಗಳನ್ನು ಕೇಳ್ತಾರೆ, ಉದಾಹರಣೆಗೆ ಭಗವಂತ ವೃಂದಾವನದಲ್ಲಿ ಆ ರೀತಿಯಾದ ಲೀಲೆ ಮಾಡಿದ, ಈ ರೀತಿಯಾದ ಲೀಲೆ ಮಾಡಿದ. ನಾವು ಹಿಂದಿನ ಭಾವಾರ್ಥದಲ್ಲಿ ನಾವು ಓದಿದ್ವಿ, 2 ಬಗೆಯ ಸನ್ಯಾಸಿಗಳು ಇರ್ತಾರೆ. ಒಬ್ರು ಏಕದಂಡ ಸನ್ಯಾಸಿ, ಇನ್ನೊಬ್ರು ತ್ರಿದಂಡಿ ಸನ್ಯಾಸಿ ಅಂತ. ಮಾಯಾವಾದವನ್ನು ಫಾಲೋ ಮಾಡೋದು ಅಥವಾ ಶ್ರೀಪಾದ ಶಂಕರಾಚಾರ್ಯರ ಆ ಬೋಧನೆಗಳನ್ನು ಫಾಲೋ ಮಾಡೋರಿಗೆ ಅಲ್ಲಿ ಅವರು ಏಕದಂಡ ಸನ್ಯಾಸಿಗಳಾಗ್ತಾರೆ. ಯಾರು ಈ ವೈಷ್ಣವ ತತ್ವಗಳನ್ನು ಫಾಲೋ ಮಾಡ್ತಾರೆ ಅವರು ತ್ರಿದಂಡಿ ಸನ್ಯಾಸಿಗಳಾಗ್ತಾರೆ. ಇಲ್ಲಿ ಅಂದರೆ ಈ ಮಾಯಾವಾದದ ಬಗ್ಗೆ ಏನು ಕೇಳಿಸ್ಕೋತೀವಿ, ಅವ್ರೇನು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ಎಲ್ಲವೂ ಕೂಡ ಮಾಯೆ, ನಾವು ಪ್ರಯತ್ನ ಮಾಡಿದರೆ ನಾವು ಭಗವಂತನಾಗ್ಬೋದು. ಇದು ಅಲ್ಲಿರುವ ತತ್ವ. ಅಂದರೆ ಅಲ್ಲಿ ಕೇವಲ ಒಂದು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿ ದ್ವೈತ ಸಿದ್ಧಾಂತ ಪ್ರತಿಪಾದಕರು ಶ್ರೀಮಾನ್ ಮಧ್ವಾಚಾರ್ಯರು, ಅವರ ಪರಂಪರೆಯಲ್ಲಿ ವೈಷ್ಣವರೆಲ್ಲ ನಡೀತಾರೆ. ಅಲ್ಲಿ ಏನು ಹೇಳ್ತಾರೆ, ದ್ವೈತ ಅಂತ ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ಒಂದು ನಾನು, ಒಂದು ಆತ್ಮ, ಇನ್ನೊಂದು ಭಗವಂತ ಅಂತ ಹೇಳ್ತಾರೆ. ಇನ್ನು ನಾವು ಮುಂದುವರೆದು ಹೇಳಬೇಕಂದ್ರೆ ಇಲ್ಲಿ ಏನು ಮಾಡ್ತಾರೆ ವೈಷ್ಣವ ಸನ್ಯಾಸಿಗಳು ಅಂದರೆ, 3 ವಿಧದಲ್ಲಿ ಯಾವತ್ತು ಪಾಲನೆಯನ್ನು ಮಾಡ್ತಾರೆ. ತಮ್ಮ ಆ 3 ವಿಧದ ಆಚರಣೆಯಿಂದ ಯಾರಿಗೂ ನೋವಾಗಬಾರ್ದು ಅನ್ನೋದನ್ನು ಸನ್ಯಾಸಿಗಳು ಫಾಲೋ ಮಾಡ್ತಾರಂತೆ. ಅದೇನು, ಕಾಯ ವಾಚ ಮನಸ, ಅಂದರೆ ತಮ್ಮ ಈ ಶರೀರದಿಂದ ಬೇರೆ ಯಾರಿಗೂ ನೋವಾಗಬಾರ್ದು, ತಮ್ಮ ಮನಸ್ಸಿನಿಂದ ಅಂದರೆ ಮನಸ್ಸಲ್ಲೂ ಕೂಡ ಯಾರಿಗೂ ಕೆಟ್ಟದನ್ನು ಆಲೋಚನೆ ಮಾಡೋದಿಲ್ಲ. ಇನ್ನು ಕಾಯ ಆಯಿತು, ಮನಸ್ಸಾಯಿತು, ವಾಚ, ತಮ್ಮ ಮಾತುಗಳಿಂದಲೂ ಕೂಡ ಬೇರೆಯವರಿಗೆ ಯಾವುದೇ ಬಗೆಯಾದ ನೋವಾಗಬಾರ್ದು. ಇದು 3. ಈ 3 ವಿಷಯಗಳನ್ನು ತ್ರಿದಂಡಕ್ಕೆ ಹೋಲಿಸಿ ಆ ತ್ರಿದಂಡಗಳನ್ನು ಅವರು ಕ್ಯಾರಿ ಮಾಡ್ತಾರೆ. ಅಂದರೆ ನೋಡೋಕ್ಕೆ ನಮಗೆ ಆ ದಂಡ ಒಂದೇ ಕಾಣಿಸುತ್ತೆ, ಆದರೆ ಅದಕ್ಕೆ ಬಟ್ಟೆ ಸುತ್ತಿರುತ್ತೆ. ಆ ಬಟ್ಟೆಯನ್ನು ಬಿಚ್ಚಿದ್ರೆ ಅದರೊಳಗಡೆ ನಮಗೆ 3 ದಂಡಗಳನ್ನು ನಾವು ನೋಡ್ಬೋದು. ಅದರಿಂದ ಯಾವಾಗ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸ್ತಾರೋ ಆವಾಗ ಅವರಿಗೆ ಈ ದಂಡವನ್ನು ಕೊಡ್ತಾರೆ, ಕಮಂಡಲವನ್ನು ಕೊಡ್ತಾರೆ ಅವರ ಗುರುಗಳು. ಸನ್ಯಾಸ ಮತ್ತು ಈ ವಾನಪ್ರಸ್ಥ, ಇಲ್ಲಿ ಧೃತರಾಷ್ಟ್ರರು ಯಾವ ಆಶ್ರಮಕ್ಕೆ ಹೊರಟರು ಅಂದರೆ ಅವರು ವಾನಪ್ರಸ್ಥ ಆಶ್ರಮಕ್ಕೆ ಹೊರಟರು. ಧೃತರಾಷ್ಟ್ರ ಅಂದರೆ ಕಾಡಿನಲ್ಲಿದ್ದು ಭಗವಂತನ ಭಕ್ತಿಯನ್ನು ಮಾಡೋದು, ಭಗವಂತನ ಬಗ್ಗೆ ಸಾಧನೆಯನ್ನು ಮಾಡೋದು, ಇದಕ್ಕೆ ವಾನಪ್ರಸ್ಥ ಅಂತಾರೆ. ಈ ವಾನಪ್ರಸ್ಥ ಆಶ್ರಮದಲ್ಲಿ ಅವರ ಪತ್ನಿ ಅವರ ಜೊತೆಗೆ ಇರೋದು ಅಲೌಡ್ ಇದೆ. ಪತ್ನಿ ಅವರಿಗೆ ಸೇವೆ ಮಾಡೋದು ಅಲೌಡ್ ಇದೆ ವಾನಪ್ರಸ್ಥ ಆಶ್ರಮದಲ್ಲಿ. ಹಾಗಾಗಿ ದ್ರೌಪದಿ ಕೂಡ ಅಲ್ಲಿ ಅವ್ರ ಜೊತೆ ಹೊರಟಿದ್ರು. ಅವರು ತನ್ನ ಪತಿಯ ಸೇವೆಯನ್ನು ಅವರು ಮಾಡ್ತಾ ಇದ್ರು. ಅಂದರೆ ಭಕ್ತಿ ಸೇವೆಯಲ್ಲಿ ಅವರ ಪತಿಗೆ ಭಕ್ತಿ ಸೇವೆ ಮಾಡಬೇಕಾದ್ರೆ ಏನೆಲ್ಲ ಅನುಕೂಲಗಳು ಬೇಕು ಆ ಅನುಕೂಲಗಳನ್ನು ಪತ್ನಿಯಾದ ಗಾಂಧಾರಿ ಧೃತರಾಷ್ಟ್ರನಿಗೆ ಮಾಡಿಕೊಡ್ತಾ ಇದ್ರು. ಇದು ವಾನಪ್ರಸ್ಥ ಆಶ್ರಮ. ವಾನಪ್ರಸ್ಥ ಆಶ್ರಮದಲ್ಲಿ ಯಾವ ರೀತಿ ಅಂದರೆ ತಮ್ಮ ದೇಹಕ್ಕೆ ಏನು ಅನುಕೂಲಗಳು ಬೇಕೋ ಅದನ್ನು ದೂರ ಇಡೋದು. ಉದಾಹರಣೆಗೆ ನಾನು ಚೆನ್ನಾಗಿ ಕಾಣಬೇಕಂದ್ರೆ ನಾವು ಗಡ್ಡ ಬಂದಿದ್ದನ್ನು ನಾವು ಗಡ್ಡ ಶೇವ್ ಮಾಡ್ಕೋತೀವಿ. ಅದೇ ವಾನಪ್ರಸ್ಥದಲ್ಲಿ ಆ ಕಲ್ಪನೆ ಇಲ್ಲ. ತಮ್ಮ ದೈಹಿಕ ಕಲ್ಪನೆ ಬಗ್ಗೆ ಅವರು ಆಲೋಚನೆ ಮಾಡಲ್ಲ. ಅವರು ಹಾಗೆ ಗಡ್ಡ ಬಿಟ್ಟಿದ್ರು. ಯಾಕಂದರೆ ಸಮಯ ಇಲ್ಲ ಅಂತ ಅಲ್ಲ, ಸಂಪೂರ್ಣ ಸಮಯವನ್ನು ಇನ್ನು ಭಗವಂತನ ಸೇವೆಯಲ್ಲೇ ಭಗವಂತನ ವಿಚಾರದಲ್ಲೇ ಮುನ್ನಡೆಸಬೇಕು ಅಂತಾಗಿ ಅವರು ಆ ವಾನಪ್ರಸ್ಥದಲ್ಲಿ ತಮಗೆ ತಾವು ಚೆನ್ನಾಗಿ ಕಾಣಬೇಕು ಅಂದರೆ ತಮ್ಮ ದೈಹಿಕ ಮನೋಸ್ಥಿತಿಯಿಂದ ಅವ್ರ ಮೇಲೆ ಬಂದಿರ್ತಾರೆ. ಸೊ ಈ ರೀತಿಯಾಗಿ ಅವರು ವಾನಪ್ರಸ್ಥದಲ್ಲಿ ಜೀವನ ಮಾಡ್ತಾರೆ. ತಮ್ಮ ಆ ಒಳಗೆ ತಗೊಳ್ಳುವಂಥ ಆಹಾರ ಕೂಡ ತುಂಬ ಲಿಮಿಟ್ ಮಾಡ್ತಾರೆ. ಅಂದರೆ ತನ್ನ ದೇಹವನ್ನು ಮೇಂಟೈನ್ ಮಾಡೋಕ್ಕೆ ತಮಗೆ ಜೀವಂತ ಇರಬೇಕಾದ್ರೆ ಎಷ್ಟು ಆಹಾರ ಬೇಕೋ ಅಷ್ಟು ಆಹಾರ ಮಾತ್ರ ಆ ವಾನಪ್ರಸ್ಥದಲ್ಲೇ ಅವರು ಸ್ವೀಕಾರ ಮಾಡ್ತಾರೆ. ಸೊ ಈ ರೀತಿಯಾಗಿ ವಾನಪ್ರಸ್ಥ ಆಶ್ರಮ ಇದ್ದರೆ, ಸನ್ಯಾಸ ಆಶ್ರಮ ಅಂದರೆ ಅವರು ಆ ವಿಧಿ ಇದೆ, ತುಂಬ ಅದ್ಭುತವಾದಂಥ ವಿಧಾನ. ಒಬ್ಬ ಸನ್ಯಾಸವನ್ನು ಸ್ವೀಕರಿಸಬೇಕಾದ್ರೆ ಅವನು ಮಾಡುವಂಥ ಕೆಲಸ ಏನಿದೆ ಅಂದರೆ ಎಳ್ಳು ನೀರು ಬಿಡ್ತಾನಂತೆ.
ಯಾರಿಗೆ? ತನಗಿರುವಂತಹ ಸಂಬಂಧಗಲ್ಲ, ತನಗೆ ತಾನೇ ಅವನು ಎಳ್ಳು ನೀರು ಬಿಟ್ಕೊಳ್ತಾನೆ. ಜೀವಂತವಾಗಿ ತನಗೆ ತಾನೇ ಪಿಂಡ ಪ್ರದಾನ ಮಾಡಿದ ಮೇಲೆ ಅವನು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸ್ತಾನೆ. ಅಂದರೆ ಅವನಿಗೆ ಆವಾಗ ನಾನೇ ಇವಾಗ ಈ ದೇಹ ಅಂದ್ಕೊಳ್ಳಿ, ಸತ್ತು ಹೋದ್ಮೇಲೆ ನನಗಿರುವಂತಹ ಸಂಬಂಧಗಳು ಎಲ್ಲಿರ್ತವೆ? ಅದು ಇರೋದಿಲ್ಲ. ಅದೇ ರೀತಿಯಾಗಿ ಒಬ್ಬ ಸನ್ಯಾಸವನ್ನು ಸ್ವೀಕರಿಸುವಂತಹ ಭಕ್ತ ಸನ್ಯಾಸವನ್ನು ತೆಗೆದುಕೊಡೆ ಅವನ ಎಲ್ಲ ಸಂಬಂಧಗಳು ಅವನಿಗೆ ಅಲ್ಲಿಂದ ಆ ದಿನದಿಂದ ಆ ಕ್ಷಣದಿಂದ ತೀರಿ ಹೋಗ್ತವೆ. ಒಂದೇ ಒಂದು ಸಂಬಂಧ ಮಾತ್ರ ಅವನು ಇಟ್ಕೋಬೋದು. ಅದು ಯಾವ ಸಂಬಂಧ ಅಂದರೆ ತನ್ನ ತಾಯಿ. ಅದು ಅವನು ಈ ದೇಹವನ್ನು ಬಿಡುವವರೆಗೆ ಒಬ್ಬ ಸನ್ಯಾಸಿಯಾದವನು ಅವನಿಗೆ ತಾಯಿಯ ಜೊತೆ ಆ ತಾಯಿಯನ್ನು ಆ ಸಂಬಂಧವನ್ನು ಅವನು ಇಟ್ಕೊಬಿಟ್ರೆ ಬಾಕಿ ಎಲ್ಲ ಏನಿದೆ ಸಂಬಂಧಗಳನ್ನು ಒಬ್ಬ ಸನ್ಯಾಸಿಯಾದವನು ಇಟ್ಕೊಳ್ಳೋ ಹಾಗೆ ಇಲ್ಲ. ಅದು ಅವನ ಅಕ್ಕ ತಂಗಿ ಇರಲಿ. ಹಾಗಾಗಿ ಏನಾಗ್ತಿತ್ತು, ಯಾರಾದರೂ ಒಬ್ಬ ಗೃಹಸ್ಥನಾಗಿದ್ದವನು ವಾನಪ್ರಸ್ಥ ಆದಮೇಲೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ದಾನೆ, ಅವನ ಹೆಂಡತಿ ಆವಾಗ ಇದ್ದಾಳೆ ಅಂದರೆ ಆ ಹೆಂಡತಿಗೆ ಸಮಾಜದಲ್ಲಿ ಯಾವ ಥರ ಸ್ಥಾನ ಅಂದರೆ ಅವಳ ಗಂಡ ತೀರ್ಕೊಂಡ ಅನ್ನೋ ಸ್ಥಾನ ಆ ಹೆಂಡತಿಗೆ ಬರುತ್ತೆ. ಯಾಕೆಂದರೆ ಆ ಹೆಂಡತಿ ಅನ್ನೋದು ಕೂಡ ಬಾಂಧವ್ಯವನ್ನು ಕೂಡ ಸನ್ಯಾಸಾಶ್ರಮ ಸ್ವೀಕರಿಸಿದ ಮೇಲೆ ಅದಲ್ಲಿಗೆ ಮುಗಿತಾ ಹೋಗ್ತಾ ಇತ್ತು. ಆವಾಗ ಆ ಸಮಾಜ ಅವರನ್ನು ಅವಳು ವಿಧವೆ, ತನ್ನ ಗಂಡನಿಂದ ವಿಧವೆ ಅನ್ನೋ ಥರ ಅವರನ್ನು ನೋಡ್ತಾ ಇದ್ರು. ಇಲ್ಲಿ ನಾವು ಸಾಮಾನ್ಯವಾಗಿ ಏನು ಶಾಸ್ತ್ರಗಳು ಹೇಳ್ತೀವಿ ಅಂದರೆ ಒಬ್ಬ ಸ್ತ್ರೀಗೆ ಯಾವ ಸ್ತ್ರೀ ಸದಾ ಅವಲಂಬಿತಳು, ಒಬ್ಬರ ಮೇಲೆ ಅವಳು ಅವಲಂಬಿತಳು ಅಂತ ಹೇಳ್ತಾರೆ. ಈಗಿನ ನಾವು ಮಾಡರ್ನ್ನಲ್ಲಿ ನಾವು ಏನು ಹೇಳ್ತೀವಿ, ಇಲ್ಲ ಒಬ್ಬ ಸ್ತ್ರೀ ಒಬ್ಬ ಪುರುಷನಿಗೆ ಯಾವುದೇ ರೀತಿಯಾಗಿ ಕಮ್ಮಿ ಇಲ್ಲ, ಎಲ್ಲದಲ್ಲರೂ ಅವರು ಸಮಾನ ಅನ್ನೋ ವಾದವನ್ನು ಪ್ರತಿಪಾದಿಸ್ತಾರೆ. ಅದೇ ನಮಗೆ ವೈದಿಕ ಶಾಸ್ತ್ರಗಳು ಯಾವ ರೀತಿ ಇತ್ತು ಅಂದರೆ ಈ ರೀತಿಯಾಗಿ ಹೇಳ್ತಾರೆ, ಯಾವಾಗ ಒಬ್ಬ ಪುತ್ರಿಯಾಗಿ ಅವರು ಇರ್ತಾರೋ ಅವರ ತಂದೆ ಅವರ ಪಾಲನೆ ಪೋಷಣೆ ಮಾಡೋ ಅವರಿಗೆ ಅದು ಜವಾಬ್ದಾರಿ ಇರುತ್ತೆ. ಯಾವಾಗ ಮದುವೆ ಆಗುತ್ತೋ ಅವಳ ಪತಿ ಅವಳ ಪಾಲನೆ ಪೋಷಣೆಯನ್ನು ಮಾಡಬೇಕು. ಯಾವಾಗ ಪತಿ ಎಲ್ಲಿವರೆಗೆ ಪತಿ ಇರ್ತಾರೋ ಅಲ್ಲಿವರೆಗೆ ಪತಿ ಅವಳ ಪಾಲನೆ ಪೋಷಣೆಯನ್ನು ಮಾಡಿದರೆ, ಯಾವಾಗ ಪತಿ ದೇಹ ತ್ಯಾಗ ಮಾಡ್ತಾರೋ ಮುಂದುವರಿದು ಅವರ ಮಕ್ಕಳು ತಾಯಿಯ ಪಾಲನೆ ಪೋಷಣೆ ಮಾಡ್ಕೋಬೇಕಾಗಿತ್ತು. ಇದು ನಮಗೆ ಈ ಶಾಸ್ತ್ರಗಳಲ್ಲೆಲ್ಲ ಹೇಳಿಕೊಡ್ತಾರೆ. ಸೊ ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಸೊ ಈ ರೀತಿಯಾಗಿ ಯಾವಾಗ ಒಬ್ಬ ಸನ್ಯಾಸಿ ಆಗ್ತಾನೆ, ಅವರ ಹೆಂಡತಿ ಅಂದರೆ ಅಲ್ಲಿ ಇರ್ತಾರೆ, ಅವರು ಅಲ್ಲಿ ವಿಧವೆ ಆಗ್ತಾರೋ ಆವಾಗ ಅವ್ರ ಮಕ್ಕಳಿದ್ರೆ ಮಕ್ಕಳು ಅವರ ಲಾಲನೆ ಪೋಷಣೆಯನ್ನು ಅವರು ನೋಡ್ಕೋತಿದ್ರು. ಸೊ ಈ ರೀತಿಯಾಗಿ ಆ ಸಮಾಜದಲ್ಲಿ ಒಂದು ಸಿಸ್ಟಮನ್ನು ಮಾಡಿಟ್ಟಿದ್ರು. ಇನ್ನು ಈ ಮಾಯಾವಾದದಲ್ಲಿ ಮುಂದುವರಿದವರಿಗೆ ಇಲ್ಲಿ ಏನು ಹೇಳ್ತಾರೆ ಶ್ರೀಲ ಪ್ರಭುಪಾದರು ಅಂದರೆ, ಅವರಿಗೆ ಧೀರ ಅನ್ನೋ ಒಂದು ಉಪಾಧಿಯನ್ನು ಕೊಡ್ತಾರೆ ಅಂತೆ. ಧೀರ ಅಂದರೆ ಅವನಿಗೆ ಏನೇ ಕಷ್ಟಗಳು ಬರಲಿ, ಸುಖ ಇರಲಿ ದುಃಖ ಇರಲಿ, ಅವನು ಯಾವತ್ತೂ ಅವನು ಕುಗ್ಗಲ್ಲ. ತಾನು ಈ ಆತ್ಮ ಅಲ್ಲ ಅನ್ನೋ ಅವನಿಗೆ ಒಂಥರ ಅದನ್ನು ಮೀರಿರ್ತಾನೆ ಅವನು. ಅಂದರೆ ಅವನು ಸಾಧನೆಯಲ್ಲಿ ಯಾವುದೇ ಕಷ್ಟ ಸುಖ ಎಲ್ಲವನ್ನು ಒಂದೇ ಥರ ಅವನು ನೋಡ್ತಾ ಇರ್ತಾನೆ. ಈ ರೀತಿಯಾಗಿ ಅವನು ಧೀರನಾಗ್ಬೋದು. ಅಂದರೆ ಭಗವಂತನ ಸೇವೆಯನ್ನು ಸಾಧನೆಯನ್ನು ಮಾಡ್ತಾನೆ. ಇಲ್ಲಿ ಮಾಯಾವಾದಿಯಿಂದ ಬಂದಂತಹ ಏಕದಂಡ ಸನ್ಯಾಸಿಗಳಿಗೆ ಧೀರರಾಗುವಂಥ ಅವಕಾಶ ಇದ್ದರೆ, ವೈಷ್ಣವ ಪಂಥದಲ್ಲಿ ಬಂದಂತಹ ಸನ್ಯಾಸಿಗಳಿಗೆ ನರೋತ್ತಮರು ಅನ್ನೋ ಉಪಾಧಿಯನ್ನು ಕೊಡ್ತಾರೆ. ನರರಲ್ಲಿ ಉತ್ತಮರು, ನರೋತ್ತಮರು ಅಂತ ಉಪಾಧಿಯನ್ನು ಕೊಡ್ತಾರೆ. ಯಾಕೆಂದರೆ ಒಬ್ಬ ವೈಷ್ಣವ ಹಾಗೆ ವೈಷ್ಣವ ಆಗಿರಲ್ಲ, ಅವನು ಭಕ್ತಿ ಸೇವೆಯನ್ನು ಮಾಡಿದ ಮೇಲೆ ಅವನು ವೈಷ್ಣವನಾಗಿರ್ತಾನೆ. ತನ್ನ ಜೀವನದಲ್ಲಿ ಅವನು ಅನೇಕ ರೀತಿಯಾದಂಥ ಭಕ್ತಿ ಸೇವೆಯನ್ನು ಮಾಡ್ತಾನೆ ಇರ್ತಾನೆ. ಉದಾಹರಣೆಗೆ ನಮ್ಮಲ್ಲಿ ಈ ದೀಕ್ಷಾ ಕಾರ್ಯಕ್ರಮಗಳು ಮೊನ್ನೆ ನೋಡಿರ್ಬೋದು, ಯಾರೆಲ್ಲ ಶಿಕ್ಷಾ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀರೋ ಆ ಶಿಕ್ಷಾ ಕಾರ್ಯಕ್ರಮದಲ್ಲಿ ನಾವು ಒಂದೊಂದು ರೀತಿಯಾದ ಭಗವಂತನ ಎದುರಿಗೆ ನಾವು ಸಂಕಲ್ಪ ಮಾಡ್ತೀವಿ. ಭಗವಂತ ನನಗೆ ಈ ನಾವೇನು ಪಾಲನೆಯನ್ನು ಮಾಡ್ತೀವಿ ಅಥವಾ ಆ ವಚನಗಳಿದೀವಿ ಆ ಪ್ರತಿಜ್ಞೆಯನ್ನು ಮಾಡೋಕ್ಕೆ ಪಾಲನೆ ಮಾಡೋಕ್ಕೆ ಶಕ್ತಿ ಕೊಡು ಅಂತ ಗುರು ಪರಂಪರೆಯಲ್ಲಿ ಭಗವಂತನಲ್ಲಿ ನಾವು ಅದು ಸಂಕಲ್ಪ ಮಾಡಿಬಿಟ್ಟು ಬೇಡ್ಕೋತೀವಿ. ಈ ರೀತಿಯಾದ ಪಾಲನೆಗಳನ್ನು ಮಾಡಿ ಒಬ್ಬ ವೈಷ್ಣವ ಅಲ್ಲಿಗೆ ಬಂದಿರ್ತಾರೆ ಆ ಸನ್ಯಾಸಾಶ್ರಮ. ಯಾಕಂದರೆ ಅಷ್ಟೊಂದು ಸುಲಭ ಅಲ್ಲ ಯಾರಿಗೂ ಕೂಡ ಸನ್ಯಾಸಿ ಆಗೋಕ್ಕೆ, ಅಷ್ಟು ಸುಲಭದಲ್ಲಿ ಯಾರಿಗೂ ಕೂಡ ಸನ್ಯಾಸಿ ದೀಕ್ಷೆಯನ್ನು ಯಾರಿಗೂ ಕೊಡೋದಿಲ್ಲ. ಸೊ ಈ ರೀತಿಯಾಗಿ ಸನ್ಯಾಸ ಸ್ವೀಕರಿಸಿದ ಮೇಲೆ ಅವರ ಒನ್ ಆ್ಯಂಡ್ ಓನ್ಲಿ ಥಾಟ್ಸ್ ಏನಿರುತ್ತೆ ಅಂದರೆ ಭಗವಂತನ ಪ್ರಚಾರ, ಮಾತಾಡಿದರೆ ಭಗವಂತನ ಪ್ರಚಾರ, ಸ್ವೀಕರಿಸಿದ್ರೆ ಏನಾದರೂ ಭಗವಂತನ ಪ್ರಸಾದ. ಸೊ ಈ ರೀತಿಯಾಗಿ ಅವರ ಜೀವನ ಶೈಲಿ ಏನು ಮಾಡಿದ್ರು ಅಲ್ಲಿ ಭಗವಂತ ಇದ್ದೇ ಇರ್ತಾರೆ. ಈ ರೀತಿಯಾಗಿ ಅವರ ಸನ್ಯಾಸಾಶ್ರಮದಲ್ಲಿ ಅವರದನ್ನು ಪಾಲನೆ ಮಾಡ್ತಾರೆ.
ಅವರು ನರೋತ್ತಮ. ಇಲ್ಲಿ ಧೃತರಾಷ್ಟ್ರನಿಗೆ ವಿದುರ ನರೋತ್ತಮ ಉಪಾಧಿಯನ್ನು, ಯಾಕಂದ್ರೆ ವಿದುರ ನರೋತ್ತಮರಾಗಿದ್ದಾರೆ, ಯಾಕಂದ್ರೆ ಅವರು ಆಲ್ರೆಡಿ ಆ ವೈಷ್ಣವ ತತ್ವಗಳನ್ನು ಫಾಲೋ ಮಾಡ್ತಾ ಇದ್ರು, ಅವರು ನರೋತ್ತಮರೇ. ಆದರೆ ಅವರು ಯಾಕೆ ಧೀರ ಅನ್ನೋ ಆ ಪೊಸಿಷನ್ ಅನ್ನು ಫಾಲೋ ಮಾಡಿ ಅಂತ ಧೃತರಾಷ್ಟ್ರನಿಗೆ ಗೈಡ್ ಮಾಡ್ತಾ ಇದ್ದಾರೆ ಅಂದರೆ, ಧೃತರಾಷ್ಟ್ರನ ಹತ್ರ ಜಾಸ್ತಿ ಸಮಯ ಇಲ್ಲ. ಅವರು ಆಲ್ರೆಡಿ ಅವರು ಆ ವೃದ್ಧಾಪ್ಯವನ್ನು ತಲುಪಿದ್ದಾರೆ. ಇನ್ನೂ ಆ ಭಕ್ತಿ ಸೇವೆಯಲ್ಲಿ ಇರುವಂತಹ ಅದನ್ನೆಲ್ಲ ಪಾಲನೆ ಮಾಡಬೇಕಾದ್ರೆ ಅವನಿಗೆ ಅಷ್ಟು ಶಕ್ತಿ ಬೇಕು, ಸ್ವಲ್ಪ ಆದರೂ ಶಕ್ತಿ ಬೇಕು. ಅದು ಆ ಧೃತರಾಷ್ಟ್ರನಿಗಿಲ್ಲ, ಅವರು ಆ ಏಜ್ಗೆ ಬಂದಿದ್ದಾರೆ. ಅಂದರೆ ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಭಕ್ತಿ ಸೇವೆ ಶುರು ಮಾಡ್ತಿರೋ ಅದಕ್ಕೆ ವೃದ್ಧಾಪ್ಯ ಬರಲಿ ಅಂತ ಕಾಯ್ಬೇಡಿ ದಯವಿಟ್ಟು. ಯಾಕಂದರೆ ವೃದ್ಧಾಪ್ಯ ಬಂದಾಗ ಈ ಕಣ್ಣುಗಳು ನಮಗೆ ಸರಿಯಾಗಿ ಕಾಣಿಸ್ತವೋ, ಈ ಕಿವಿಗಳು ನಮಗೆ ಸರಿಯಾಗಿ ಕೇಳಿಸ್ಕೊತೀವೋ, ಈ ಮಂದಿರದವರೆಗೆ ಬರಬೇಕಾದ್ರೆ ನಮ್ಮ ಈ ಕಾಲುಗಳು ನಮಗೆ ಸಾಥ್ ಕೊಡ್ತಾವೋ, ನಮ್ಮ ಜೊತೆ ಕೊಡ್ತಾವೋ ಇಲ್ವೋ, ಭಗವಂತನ ಪ್ರಸಾದದ ಆಸ್ವಾದನೆಯನ್ನು ಮಾಡೋಕ್ಕೆ ನಮಗೆ ಶಕ್ತಿ ಇರುತ್ತೋ ಇಲ್ವೋ, ಇದು ಯಾವುದೂ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಹೇಳ್ತಾರೆ, ಈಗಿನ ಮಾಡರ್ನ್ ಯುಗ ಏನಿದ್ರು ಭಗವಂತನ ಭಕ್ತಿ ಇದು ನಮಗೆ ಏನಿದ್ರು ಅದೊಂಥರ ರಿಟೈರ್ಮೆಂಟ್, ಆಮೇಲೆ ಅದು ನಿಜವಾಗಿ ಅದು ಸುಳ್ಳು. ನಮಗೆ ಶಾಸ್ತ್ರಗಳು ಹೇಳ್ತಾರೆ, ಪ್ರಹ್ಲಾದ್ ಮಹಾರಾಜರ ಉದಾಹರಣೆಯಲ್ಲಿ ಏನು ಹೇಳ್ತಾರೆ, ಕೌಮಾರಂ ಅದು ಶ್ರೇಷ್ಠವಾದಂಥ ವಯಸ್ಸಂತೆ ಇದನ್ನು ಪಡ್ಕೊಳ್ಳೋಕ್ಕೆ ಭಕ್ತಿ ಸೇವೆಯನ್ನು. ಕೌಮಾರಂ ಅಂದರೆ ಆ 5 ವರ್ಷದ ವಯಸ್ಸೇನಿದೆ ಅದು ಶ್ರೇಷ್ಠವಾದಂಥ ವಯಸ್ಸು ಈ ಭಕ್ತಿ ಸೇವೆಯನ್ನು ಪಡ್ಕೋಬೇಕಾದ್ರೆ. ಅಂಥ ವಯಸ್ಸು ಮೀರಿದ್ರು ಪರವಾಗಿಲ್ಲ, ನಮ್ಮ ದೇಹ ಚೆನ್ನಾಗಿದೆ, ನಮ್ಗೆ ಇವಾಗ ಒಳ್ಳೆ ಆರೋಗ್ಯ ಇದೆ ಅಂದರೆ ಇನ್ನೂ ಕೈ ಮೀರಿಲ್ಲ, ಸಮಯ ಮೀರಿಲ್ಲ. ನಾವು ಆ ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ಸಮಯವನ್ನು ನಾವು ಕೊಡಬೇಕು. ಯಾಕೆಂದರೆ ಒಂಥರ ನಮ್ಮ ಜೀವನ ಆ ಟೈಮ್ ಬಾಂಬ್ ಇದ್ದಾಗೆ, ಯಾವಾಗ ಆ ಬಾಂಬ್ ಹೊಡೆಯುತ್ತೋ ನಮ್ಗೆ ಗೊತ್ತಿಲ್ಲ. ಭಗವಂತ ಅದರಲ್ಲಿ ಏನು ಟೈಮ್ ಸೆಟ್ ಮಾಡಿಟ್ಟಿದ್ದಾನೆ ನಮ್ಗೆ ಗೊತ್ತಿಲ್ಲ, ಅದು ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ. ನನಗೆ ಹುಟ್ಟಿದ ದಿನ ಗೊತ್ತು, ಯಾಕೆಂದರೆ ನನ್ನ ತಂದೆ ತಾಯಿ ನನಗೆ ಹೇಳಿರ್ತಾರೆ, ನನ್ನ ರೆಕಾರ್ಡ್ಸ್ ಹೇಳಿರುತ್ತೆ. ಈಗ ಮುನ್ಸಿಪಾಲ್ಟಿ ರೆಕಾರ್ಡ್ಸ್ ಇರುತ್ತೆ, ಅಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ, ಈ ಮಗು ಇಂತಿನ ದಿನಕ್ಕೆ ಇಂಥ ಹಾಸ್ಪಿಟಲಲ್ಲಿ ಜನ್ಮ ಆಯಿತು ಅಂತ ಅಲ್ಲಿ ಬರೆದಿರ್ತಾರೆ. ಅದರಿಂದ ನನಗೆ ಹುಟ್ಟಿದ ದಿನ ಗೊತ್ತಾಗಿರುತ್ತೆ. ಒಂದು ಔಷಧಿಯನ್ನು ತಗೊಂಡ್ರೆ ಮೆಡಿಕಲಿಂದ ಅದರಲ್ಲಿ 2 ಡೇಟ್ ಹಾಕಿರ್ತಾರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಇನ್ನೊಂದು ಎಕ್ಸ್ಪೈರಿ ಡೇಟ್ ಅಂತ ಹಾಕಿರ್ತಾರೆ. ಆ ಎಕ್ಸ್ಪೈರಿ ಡೇಟ್ ಏನಂದರೆ, ಆ ಎಕ್ಸ್ಪೈರಿ ಡೇಟ್ ಮುಗಿದ ಮೇಲೆ ಆ ಕಂಪ್ನಿ ಇರೋದಕ್ಕೆ ಗ್ಯಾರಂಟಿ ಕೊಡಲ್ಲ. ಆ ಔಷಧಿಯಾಗಿ ಇರಲೂಬಹುದು, ಎಕ್ಸ್ಪೈರಿ ಡೇಟ್ ಆದಮೇಲೆ ಅದು ವಿಷನೂ ಕೂಡ ಆಗ್ಬೋದು. ಅದಕ್ಕೆ ಅವನಿಗೆ ಗೊತ್ತಿರುತ್ತೆ, ಆ ಮೆಡಿಸಿನ್ ಮಾಡಿದವನಿಗೆ ಇಷ್ಟು ದಿನ ಆದ ನಂತರ ಈ ಔಷಧಿ ವಿಷ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅವನು ತುಂಬ ಮುಂಜಾಗ್ರತೆಯಾಗಿ ತುಂಬ ಮೊದಲೇ ಎಕ್ಸ್ಪೈರಿ ಡೇಟ್ ಹಾಕಿಬಿಡ್ತಾನೆ. ನಾವು ಔಷಧಿ ತಗೋಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್. ಅರೆ ನಮ್ಮ ಜೀವನದಲ್ಲಿ ಡೇಟ್ ಆಫ್ ಬರ್ತ್ ನಮ್ಗೆ ಗೊತ್ತು, ಇನ್ನೊಂದು DOD ಡೇಟ್ ಆಫ್ ಡೆತ್ ನಮಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಹೇಳ್ತಾರೆ, ನಮ್ಮ ಜೀವನ ಅದು ಎಷ್ಟು ಅಶಾಶ್ವತ ಅಂದರೆ, ಈಗ ನಾನು ಈ ಶ್ವಾಸವನ್ನು ತಗೊಂಡಿದ್ದೀನಿ, ಅದಲ್ಲಿಂದ ಮತ್ತೆ ಹೊರಗಡೆ ಬಿಡ್ತೀನೋ ಅನ್ನೋದು ನಮ್ಗೆ ಗ್ಯಾರಂಟಿ ಇಲ್ಲ. ಅದಕ್ಕೆ ಕೇಳೋಕ್ಕೆ ಒಂಥರ ಮುಜುಗರ ಅನ್ಬೋದು, ಅದು ಏನೋ ವಿಷಯ. ಅರೆ ತುಂಬ ಪ್ರಾಕ್ಟಿಕಲ್ ಆಗಿರೋಂಥ ವಿಷಯ. ನಮಗೆ ಇಂಥ ವಿಷಯಗಳ ಬಗ್ಗೆ ನಾವು ಯಾವತ್ತುವರೆಗೆ ನಾವು ಆಲೋಚನೆ ಮಾಡಲ್ವೋ, ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಲ್ವೋ, ನಮಗೆ ವೈರಾಗ್ಯ ಅನ್ನೋದು ಬರೋದೇ ಇಲ್ಲ. ಎಷ್ಟು ಕಷ್ಟಪಡಿ, ಈ ನನ್ನ ಮಗು ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಸಮಯ ನನಗೆ ಬದುಕಬೇಕು, ನನ್ನ ಮಗಳಿಗೆ ಮದುವೆ ಆಗಿದೆ, ಅದಕ್ಕೊಂದು ಮೊಮ್ಮಗು ಬರುತ್ತೆ, ಅಷ್ಟು ಆಸೆ ಮುಗಿಯೋಲ್ಲ. ಆ ಮೊಮ್ಮಗು ಸ್ಕೂಲ್ಗೆ ಓಡೋದು ನೋಡಬೇಕು, ಅದು ಓಕೆ ಸರಿ ಕಾಲೇಜಿಗೆ ಹೋಗೋದು ನೋಡಬೇಕು, ಮತ್ತೆ ಆ ಮೊಮ್ಮಗುವಿನ ಮದುವೆ ಆಗೋದು ನೋಡಬೇಕು. ಈ ಥರ ನಮ್ಮ ಆಸೆಗಳು ಮುಗಿಯೋದೇ ಇಲ್ಲ. ಎಲ್ಲಿವರೆಗೆ ಈ ಆಸೆಗಳು ಮುಗಿಯಲ್ವೋ ನಮ್ಮಿಂದ, ನಮ್ಮ ಈ ದೇಹದ ಜೊತೆ ನಾನು ಆತ್ಮ ಅನ್ನೋ ಪರಿಕಲ್ಪನೆ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾನು ಈ ದೇಹ ಅನ್ನೋದು ಪರಿಕಲ್ಪನೆ ಇರೋದ್ರಿಂದ ಇವಳು ನನ್ನ ಹೆಂಡತಿ, ಇದು ನನ್ನ ಮಗು ಅನ್ನೋದು ನಾವು ಹೇಳ್ತೀವಿ. ಅರೆ ಯಾವತ್ತು ನಾನು ಈ ದೇಹ ಅಲ್ಲ ಆತ್ಮ ಅಂದ್ಕೊಂಡ್ರೆ ನನ್ನ ಮಗು ಕೂಡ ಒಂದು ಆತ್ಮ. ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಋಣಾಣ ಬಂದ ಇದೆಯೇ, ಅದಕ್ಕೆ ಆ ಮಗು ನನಗೆ ಇವತ್ತು ಬಂದಿದೆ, ನನ್ನ ಕರ್ಮವನ್ನು ತೀರಿಸ್ತವೆ. ಮಕ್ಕಳು ಕೆಟ್ಟವರಾಗಿ ಬೆಳೀತಾ ಇದ್ದರೆ ಅವರನ್ನು ನಾವು ಬೈಕೋತೀವಲ್ಲ, ನಿಜವಾಗಿ ನಮ್ಮ ಯಾವುದೇ ಜನ್ಮದ ನಾವು ಯಾವುದೇ ಮಾಡಿರ್ತೀವಿ ಅದರ ಫಲವನ್ನು ನಾವು ಆವತ್ತು ಅನುಭವಿಸ್ತಿರ್ತೀವಿ. ಅದಲ್ಲದೆ ಇಲ್ಲಿ ಯುಧಿಷ್ಠಿರ ಮಹಾರಾಜರ ಉದಾಹರಣೆಯಲ್ಲಿ ಕೂಡ ಶ್ರೇಷ್ಠ ಗೃಹಸ್ಥ ಹೇಗಿದ್ದಾರೆ, ಅವರು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾ ಇದ್ರು, ಸ್ನಾನ ಮಾಡಿ ಶುಚಿರ್ಭೂತರಾಗ್ತಿದ್ರು. ಅರೆ ಇಲ್ಲಿ ಪ್ರಭುಪಾದರು ಏನು ಬರ್ತಾರೆ, ಮಾಡರ್ನ್ ಲೈಫ್ ಸ್ಟೈಲ್, ಅವನು ಆ ಬೆಡ್ ಟೀ ಅನ್ನೋ ಕಾನ್ಸೆಪ್ಟ್, ಆ ಬೆಡ್ ಟೀ ಬರೋವರೆಗೆ ಅವರು ಬೆಡ್ ಬಿಟ್ಟು ಹೇಳೋದೇ ಇಲ್ಲ. ನನಗೆ ಇದನ್ನು ಓದಬೇಕಾದ್ರೆ ನನ್ನ ಲೈಫ್ ಸ್ಟೈಲೇ ನನ್ನ ನೆನಪಿದ್ದು. ಆ್ಯಕ್ಚುಲಿ ಇದು ನನ್ನ ಜೀವನ ಆಗಿತ್ತು. ಇಲ್ಲಿವರೆಗೆ ಅಮ್ಮ ತಂದು ಟೀ ಅನ್ನೋದು ನನಗೆ ಕೊಡ್ತಾ ಇರಲಿಲ್ವೋ, ನಾನು ಮಾತ್ರ ಅಲ್ಲ, ನನ್ನ ಅಣ್ಣ, ಇದೇ ರೀತಿ ನಮ್ಮ ಜೀವನ ಶೈಲಿ. ಎದ್ದು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗೋದೇ ಇಲ್ಲ. ರೆಡಿ ಆಗಬೇಕಾದ್ರೆ
ಅಮ್ಮ ಬರಬೇಕು, ಆ ಬೇಡಿ ಟೀ ಕೊಡಬೇಕು, ಅದು ಕುಡಿದ ಮೇಲೆ ಒಂದು ಏನೋ ಒಂಥರ ನನಗೆ ಒಂದು ಹುರುಪು ಬಂತು ಅಂತ ಎದ್ದು ಹೋಗೋದು. ಈ ರೀತಿಯಾದ ಒಂದು ಆ ರೂಢಿ ಇತ್ತು. ಅಂದರೆ ಶ್ರೀಲ ಪ್ರಭುಪಾದರು ಯಾಕೆ ನಾವು ಈ ಪರಂಪರೆಯಿಂದ ಬಂದಂಥ ಜ್ಞಾನವನ್ನೇ ಪಡೆಯಬೇಕು ಅಂದರೆ ಎಷ್ಟು ದಿಟ್ಟವಾಗಿ ಹೇಳ್ತಾ ಇದ್ದಾರೆ ಅಂದರೆ ನನಗೆ ಅಲ್ಲೇ ಚುಚ್ತಾ ಇದೆ. ಚುಚ್ಚೋದೇ ಅಂದರೆ ಎಲ್ಲಿವರೆಗೆ ಈ ಕೃಷ್ಣ ಪ್ರಜ್ಞೆ ಅನ್ನೋದು ಬರಲಿಲ್ವೋ ಅಲ್ಲಿವರೆಗೆ ನನ್ನ ಜೀವನ ಶೈಲಿ ಕೂಡ ಇದೇ ಆಗಿತ್ತು. ವ್ಯತ್ಯಾಸ ಚೂರು ಕೂಡ ಇಲ್ಲ. ಎಲ್ಲಿ ಅದಕ್ಕೆ ಇಲ್ಲಿ ಯುಧಿಷ್ಠಿರ ಮಹಾರಾಜರು ಏನು ಮಾಡ್ತಾ ಇದ್ದಾರೆ, ಬೆಳಿಗ್ಗೆ ಬೇಗ ಎದ್ದು ಇದನ್ನು ಯಾರು ನೋಡ್ತಾರೆ? ಅಲ್ಲಿ ಜನಮೇಜಯ ಇರ್ತಾರಲ್ವ, ಪರೀಕ್ಷಿತ ಮಹಾರಾಜರು ಇದ್ರು. ಇದನ್ನೆಲ್ಲ ಅವರು ನೋಡ್ತಾ ಇರ್ತಾರೆ. ಇವರು ಮಾಡೋದನ್ನು ಅವರು ನೋಡ್ತಾ ಇರ್ತಾರೆ, ಅವರು ಅದನ್ನು ಪಾಲನೆ ಮಾಡ್ತಾರೆ. ನಾವು ಯಾವತ್ತಾದ್ರೂ ಮಗು ಒಂದು ಯಾವುದಾದ್ರೂ ಬ್ಯಾಡ್ ವರ್ಡ್ ಯೂಸ್ ಮಾಡ್ತು ಅಂದರೆ ಮೊದಲನೇದಾಗಿ ನಾವು ಆ ಮಗುವನ್ನು ಬೈಬಾರ್ದು. ಮೊದಲನೇದಾಗಿ ನಾವು ಕೂತು ಆಲೋಚನೆ ಮಾಡಬೇಕು, ಇವತ್ತು ನನ್ನ ಇಡೀ ಡೇಯಲ್ಲಿ ನಾನು ಏನಾದರೂ ಬ್ಯಾಡ್ ವರ್ಡ್ ಯೂಸ್ ಮಾಡಿದ್ದೀನೋ, ಆ ಬ್ಯಾಡ್ ವರ್ಡ್ ಯೂಸ್ ಮಾಡಿದ್ದೀನಿ ಅಂದರೆ ನನ್ನನ್ನು ನಾನು ಸುಧಾರಣೆ ಮಾಡ್ಕೋಬೇಕು. ಯಾಕೆಂದರೆ ಮಕ್ಕಳು ದೊಡ್ಡವ್ರು ಏನು ಮಾಡ್ತಾರೆ ಅದನ್ನು ಕ್ಯಾಚ್ ಮಾಡ್ಕೋತಾರೆ. ಹಾಗಾಗಿ ನಾವು ಮಗುಗಳಿಗೆ ನಿಂದನೆ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲು ನಮ್ಮನ್ನು ನಾವು ಎನ್ಕ್ವೈರಿ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಆಪ್ಷನ್ ಇರುತ್ತೆ, ಇಲ್ಲ ನಾವು ಯಾವುದು ಏನು ಮಾಡಿಲ್ಲ ಅಂದರೆ ಆ ಮಗು ಯಾರ ಸಂಘದಲ್ಲಿದೆ ಅದು ತುಂಬ ಮುಖ್ಯವಾಗಿರುತ್ತೆ. ನಾವು ಎಚ್ಚೆತ್ಕೋಬೇಕು. ಒಂದು ಏನೋ ಬ್ಯಾಡ್ ವರ್ಡ್ ಹೇಳಿದ್ರೆ ನಾವು ಖುಷಿ ಪಡ್ಕೋ ಅಥವಾ ಅದನ್ನು ಎನ್ಕರೇಜ್ ಮಾಡೋ ಪ್ರಕ್ರಿಯೆನೇ ಇಲ್ಲ. ಅಲ್ಲಿ ನಾವು ವಿಚಾರಣೆ ಮಾಡಬೇಕು. ಹಾಗಾದರೆ ನಾವು ಇಲ್ಲಿ ಯೂಸ್ ಮಾಡಿಲ್ಲ ಅಂದರೆ ಆ ಮಗು ಎಲ್ಲೋ ಏನೋ ಕೆಟ್ಟ ಸಂಘದಲ್ಲಿದೆ. ಅಲ್ಲಿ ಈ ಮಗು ಉದಾಹರಣೆಗೆ ನಾವು ಹೊರಗಡೆ ಹೋದಾಗ ಬೇರೆ ಬೇರೆ ವಿಷಯಗಳನ್ನು ಮಗು ಕಿವಿಯಿಂದ ಕೇಳಿಸ್ಕೊಂಡಿರುತ್ತೆ. ನಮ್ಮ ಏನು ನಮಗೆ ಜವಾಬ್ದಾರಿ ಅಂದರೆ ಮಗುವನ್ನು ಕರೆದು ಪ್ರೀತಿಯಿಂದ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಆ ವ್ಯತ್ಯಾಸವನ್ನು ನಾವು ಆ ಮಗುವಿಗೆ ಆ ಕ್ಷಣವೇ ಹೇಳಿಕೊಡ್ಬೇಕು. ಕೆಲವೊಮ್ಮೆ ಮಗು ಏನೋ ಒಂದು ಅಧಿಕ ಪ್ರಸಂಗತನದ ಮಾತಾಡಿತು ಅಂದಾಗ ತಕ್ಷಣ ಅದನ್ನು ಕರೆಕ್ಷನ್ ಮಾಡಬೇಕು. ಪ್ರೀತಿಯಿಂದ ಮಕ್ಕಳಿಗೆ ಹೇಳಿದ್ರೆ ಖಂಡಿತವಾಗ್ಲೂ ಮಕ್ಕಳು ಆ ಏಜಲ್ಲಿ ಕೇಳ್ತಾರೆ. ಇನ್ನು ಕೆಲವರು ನಮ್ಮ ಕರ್ಮದ ಫಲ ಏನಾದ್ರು ನಾವು ಆ ರೀತಿ ಮಾಡಿದರೆ ಸ್ಟಬರ್ನ್ ಅಂತ ಹೇಳ್ತೀವಲ್ಲ, ನಾವು ಏನು ಹೇಳಿದ್ರು ಮಗು ಕೇಳಲ್ಲ ಅಂತ. ಆದರೆ ನಮ್ಮ ಸಾಧನೆಯನ್ನು ನಾವು ಮಾಡಿದ್ದೇ ಆದರೆ ಖಂಡಿತವಾಗಿ ಎಲ್ಲವೂ ಬದಲಾಗುತ್ತೆ. ನಾವು ಉದಾಹರಣೆ ನೋಡಿದ್ವಿ, ಭಗವಂತನಿಗೆ ಯಾರನ್ನಾದರೂ ಚೇಂಜ್ ಮಾಡಬೇಕು ಅಂದರೆ ಕ್ಷಣ ಸಾಕು. ಒಂದು ಕ್ಷಣದಲ್ಲಿ ಯಾವಾಗ ಧ್ರುವ ಮಹಾರಾಜರ ಚಿಗ್ಗೆ ಆ ಪಾಂಚಜನ್ಯ ಟಚ್ ಮಾಡಿದಾಗ ಅದು ಯಾವ ರೀತಿ ಅವರಿಗೆ ಆ ಜ್ಞಾನಗಳು ಬಂತೋ, ಯಾವ ರೀತಿ ಆ ಗಜೇಂದ್ರ ಮೋಕ್ಷದಲ್ಲಿ ನಾವು ನೋಡ್ತೀವಿ, ಗಜೇಂದ್ರನಿಗೆ ಭಗವಂತ ಟಚ್ ಮಾಡಿದಾಗ ಅವನ ಜನ್ಮಾಂತರಗಳಲ್ಲಿ ಅಂದರೆ ಆ ಹಿಂದಿನ ಜನ್ಮದಲ್ಲಿ ಅವನು ಒಳ್ಳೆ ವ್ಯಕ್ತಿಯಾಗಿದ್ದ, ಅದಕ್ಕೆ ಬೇರೆ ಯಾರೋದು ಶಾಪ್ ಆದರೂ ಎಲ್ಲೋ ಸ್ವಲ್ಪ ಉಳ್ಕೊಂಡಿರೋದು ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೋ. ಅದೇ ಥರ ಭಗವಂತ ಮನಸ್ಸು ಮಾಡಿದರೆ ಏನೂ ಕಷ್ಟ ಇಲ್ಲ. ನಮಗೆ ಹೇಳ್ತೀವಿ ನಮ್ಮ ಪ್ರಾರಬ್ಧವನ್ನು ನಾವು ಅನುಭವಿಸಲೇಬೇಕು. ಅರೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾನೆ, ನೀನು ನನಗೆ ಶರಣಾಗು, ನಾನು ನಿನ್ನ ಇದುವರೆಗೆ ಏನೆಲ್ಲ ನೀನು ಪಾಪಗಳನ್ನು ಮಾಡಿದ್ದೀಯೋ ನಾನು ಅದನ್ನು ನಾಶ ಮಾಡ್ತೀನಿ ಅಂತ ಭಗವಂತ ನಮಗೆ ಉಪದೇಶ ಮಾಡಿದ್ದಾನೆ. ಅದರಿಂದ ನಮ್ಮ ಕರ್ಮಗಳನ್ನು ಕಳಿಬೇಕಾದ್ರೆ ಉಳಿದಿರುವಂತಹ ಏಕೈಕ ವಿಧಾನ ಅಂದರೆ ಅದು ಭಗವಂತನಿಗೆ ನಾವು ಶರಣಾಗತಿ ಆಗೋದು. ಆ ಭಗವಂತನಿಗೆ ಶರಣಾಗತಿಯ ಪ್ರೊಸೀಜರ್ಸ್ ಇದೆ. ಇಲ್ಲಿ ಏನು ಹೇಳ್ತಾ ಇದ್ರೆ, ಸೂರ್ಯದೇವನಿಗೆ ನಮಸ್ಕಾರ ಮಾಡಿದ್ರು. ಯಾವಾಗ ಎದ್ರು ಅಂದರೆ ಭಗವಂತನ ಸೇವೆ ಮಾಡಬೇಕಾದ್ರೆ ಭಗವಂತ ಎದ್ದ ಮೇಲೆ ನಾವು ಎದ್ದವರ ಸೇವೆ ಮಾಡೋದಲ್ಲ ಅಂತೆ. ಭಗವಂತ ಹೇಳೋದಕ್ಕಿಂತ ಮುಂಚೆನೇ ನಾವು ಎದ್ದು ಎಲ್ಲ ರೆಡಿಯಾಗಿ ನಾವು ಭಗವಂತನ ಸೇವೆ ಮಾಡೋಕ್ಕೆ ರೆಡಿಯಾಗಿರಬೇಕು. ಶ್ರೀಲ ಪ್ರಭುಪಾದರು ನಮ್ಗೆ ಅದನ್ನು ಹೇಳ್ತಾರಲ್ಲ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶುಚಿರ್ಭೂತರಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಭಗವಂತನ ಮಂದಿರದ ಒಳಗೆ ಪ್ರವೇಶ ಮಾಡಿ ಇಂಥ ಪ್ರಭುಪಾದರು ನಮಗೆ ತಿಳುವಳಿಕೆ ಕೊಡ್ತಾರೆ. ಈ ರೀತಿಯಾಗಿ ನಾವು ಭಗವಂತನನ್ನು ಎಚ್ಚರಿಸಬೇಕು. ಅದು ಬಿಟ್ಟು ನನಗೆ ಎಚ್ಚರ ಆದಾಗ ನಾನು ಭಗವಂತನನ್ನು ಹೋಗಿ ಸೇವೆ ಮಾಡ್ತಾನೆ ಇಲ್ಲ, ಆದಷ್ಟು ನಾವು ಅದನ್ನು ಅವಾಯ್ಡ್ ಮಾಡಬೇಕು. ಸೂರ್ಯದೇವ ಉದಯಿಸ್ಬೇಕಾದ್ರೆ ನಾವು ವೆಲ್ಕಮ್ ಮಾಡ್ತಾ ನಿಲ್ಲಬೇಕು, ಸೂರ್ಯದೇವನಿಗೆ ನಮಸ್ಕಾರ ಮಾಡೋಕ್ಕೆ. ಅದನ್ನು ಬಿಟ್ಟು ನಾನು ಎಷ್ಟೋ ಹೊತ್ತಿಗೆ ಹೇಳ್ತೀನಿ ಹೊರಗಡೆ ಬಂದು ಅಪ್ಪ ಸೂರ್ಯದೇವನಿಗೆ ನಮಸ್ಕಾರ, ಆ ಥರ ಅಲ್ಲ. ಅಂದರೆ ಕೆಲವರಿಗೆ ಕೆಲವೊಂದು ರೀತಿಯಾದ ಯಾವುದೋ ಪ್ರಾಬ್ಲಮ್ಸ್ಗಳು ಇರ್ಬೋದು, ಆದರೂ ನಮ್ಮಿಂದ ಆದಷ್ಟು ಪ್ರಯತ್ನಗಳನ್ನು ಮಾಡಿದರೆ ಭಗವಂತ ಕೂಡ ನಮಗೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಮಗೆ ಮಾಡಿಕೊಡ್ತಾರೆ. ಇಲ್ಲಿ ಅವ್ರು ಏನು ಹೇಳ್ತಾರೆ, ಅಗ್ನಿ ಕಾರ್ಯದಲ್ಲಿ ಹವಿಸ್ಸನ್ನು ಅರ್ಪಿಸಿ, ಅಂದರೆ ಡೈಲಿ ಅವರು ಹೋಮ ಹವನಾದಿಗಳನ್ನು ಮಾಡ್ತಾರೆ, ಅಲ್ಲಿ ಹವಿಸ್ಸು ಕೊಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ರು, ಧಾನ್ಯ, ಗೋವು, ಭೂಮಿ, ಸುವರ್ಣಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ನಮಸ್ಕರಿಸಿ ತನ್ನ ದಿನನಿತ್ಯದ ಪ್ರಾತರಾನುಷ್ಠಾನವನ್ನು ಪೂರೈಸಿದನು. ಸುವರ್ಣ ದಾನ ಮಾಡೋದು ನಮಗೆ ಈಗಿನ ಕಾಲದಲ್ಲಿ ಕಷ್ಟ. ಆಗಿನ ಕಾಲಕ್ಕೆ ಇದು ಸುಲಭವಾಗಿತ್ತು. ಯಾಕೆಂದರೆ
ವಿಧಾನಗಳನ್ನು ನಾವು ನೋಡ್ತಾ ಇರ್ತೀವಲ್ಲ, ಒಂದೊಂದು ಯುಗದಲ್ಲಿ ಒಂದೊಂದು ಮೆಟಲ್ ಆಗಿತ್ತು ಅಲ್ವಾ. ಮುಂಚೆಗೆ ಏನಿತ್ತು ಎಲ್ಲವೂ ಕೂಡ ಸುವರ್ಣವಾಗಿತ್ತು. ಸುವರ್ಣ ಆದಮೇಲೆ ನೆಕ್ಸ್ಟ್ ಯುಗ ಬಂದರೆ ಏನಾಯಿತು, ಎಲ್ಲವೂ ಕೂಡ ಬೆಳ್ಳಿ ಆಗೋಯ್ತು. ಆ ಯುಗ ಹೋದರೆ ಬೆಳ್ಳಿ ಬಂದ ನಂತರ ಎಲ್ಲನೂ ಕೂಡ ತಾಮ್ರ ಆಯಿತು. ತಾಮ್ರ ಹೋದ ನಂತರ ಇವಾಗ ಏನಿದೆ, ಎಲ್ಲಿ ನೀವು ನೋಡಿದ್ರೆ ಕಬ್ಬಿಣ ಯುಗ ಆಗಿದೆ. ಜರ್ಮನ್ ಸಿಲ್ವರ್ ಅವೈಲೇಬಲ್ ಇದೆ. ಸಿಲ್ವರ್ ಸಿಕ್ಕಿಲ್ಲ ಅಂದರೆ ನಾವು ಜರ್ಮನ್ ಸಿಲ್ವರ್ ಯೂಸ್ ಮಾಡ್ಕೋತೀವಿ ನಮ್ಮ ಪ್ರತಿಷ್ಠೆನ ತೋರಿಸ್ಕೊ. ಆದರೆ ಇಲ್ಲಿ ಇವರು ಆಗಿನ ಕಾಲದಲ್ಲಿ ಸುವರ್ಣವನ್ನು ದಾನ ಮಾಡ್ತಾ ಇದ್ದಾರೆ. ಆದರೆ ಭಗವಂತ ನಮಗೆ ಏನು ಕೊಟ್ಟಿದ್ದಾರೆ ಹೇಳಿಕೆ, ಏನು ಹೇಳಿದ್ದಾರೆ, ನನ್ನ ಸೇವೆಯನ್ನು ನೀನು ಮಾಡಬೇಕಾದ್ರೆ ನನಗೆ ಸ್ವಲ್ಪ ನೀರನ್ನು ಕೊಟ್ಟು ನನ್ನ ಸೇವೆಯನ್ನು ಮಾಡ್ಬೋದು, ಒಂದು ತುಳಸಿ ದಳವನ್ನು ಕೊಡ್ಬೋದು, ಸ್ವಲ್ಪ ಫಲವನ್ನು ನೀನು ನನಗೆ ಕೊಡ್ಬೋದು. ಪತ್ರಂ ಪುಷ್ಪಂ ಫಲಂ ತೋಯಂ, ಈ ರೀತಿಯಾಗಿ ಭಗವಂತ ನಮಗೆ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ಯಾರಿಗಾದ್ರೂ ದಾನ ಮಾಡಬೇಕಾದ್ರೆ ನೀವು ಏನು ದಾನ ಕೊಡ್ತೀರ ಅನ್ನೋದು ಮುಖ್ಯ ಆಗಲ್ಲ. ನೀವು ಆ ದಾನ ಕೊಡಬೇಕಾದ್ರೆ ನಿಮ್ಮ ಮನೋಸ್ಥಿತಿ ಅಥವಾ ನಮ್ಮ ಮನೋಸ್ಥಿತಿ, ನಮ್ಮ ಮನೋಭಾವ ಏನಿದೆ ಅನ್ನೋದು ಮುಖ್ಯವಾಗುತ್ತೆ. ನಾವು ಭಗವಂತನ ದಾನದ ಹುಂಡಿಗೆ ಯಾರೋ ಒಬ್ಬರು 100,000 ಹಾಕ್ಬೋದು, ಆದರೆ ಯಾರೋ ಒಬ್ಬರು ₹1 ಹಾಕ್ಬೋದು. ಆದರೆ 100,000 ಹಾಕಿದವರ ಮನೋಭಾವದಲ್ಲಿ ಅಂದರೆ ಆ ಅಹಂಕಾರ ಅವರಲ್ಲಿ ಇತ್ತು ಅಂದರೆ ಭಗವಂತ ಅದನ್ನು ಸ್ವೀಕರಿಸೋದೇ ಇಲ್ಲ. ಉಲ್ಟ ಏನಂದರೆ ಭಗವಂತ ನಮ್ಮಿಂದ ಏನು ಅಪೇಕ್ಷೆನೇ ಪಡಲ್ಲ. ಯಾಕೆಂದರೆ ನಮ್ಮಲ್ಲಿ ಏನಿದೆ ಅದನ್ನು ಕೊಡೋದು ಭಗವಂತನೇ. ಆದರೆ ಕೃತಜ್ಞತೆಯನ್ನು ತೋರ್ಸೋಕ್ಕೆ ನಾವು ಭಗವಂತನಿಗೆ ಅದನ್ನು ನಾವು ಕೊಡ್ತೀವಿ. ಅರೆ ಆ ಒಂದೇ ₹1 ಭಗವಂತ ನೀನು ಕೊಟ್ಟಿರೋದು ನಿನಗೆ ಗೊತ್ತು, ನನಗೆ ನೀನು ಕೊಟ್ಟಿರೋ ಕ್ಷಮತೆ ಇಷ್ಟೇ, ಅದರಿಂದ ನಾನು ಇಷ್ಟನ್ನೇ ನಿನಗೆ ಕೊಡ್ತಾ ಇದ್ದೀನಿ ಅಂದರೆ ಭಗವಂತ ಅದನ್ನು ತುಂಬ ಖುಷಿಯಿಂದ ಅದನ್ನು ಸ್ವೀಕರಿಸ್ತಾರೆ. ಸೊ ಈ ರೀತಿಯಾಗಿ ಇಲ್ಲಿ ಯುಧಿಷ್ಠಿರ ಮಹಾರಾಜರು ಇಷ್ಟೊಂದು ಧಾನ್ಯ, ಗೋವು, ಭೂಮಿಗಳನ್ನು ಕೊಡ್ತಾ ಇದ್ರಿಂದ ನಮ್ಮಿಂದ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ನಾವು ಮಾಡ್ಬೋದು. ಉದಾಹರಣೆಗೆ ಎಲ್ಲರೂ ಏರಿಯಾದಲ್ಲಿ ಗೋವುಗಳಂತೂ ಇದ್ದೇ ಇರ್ತವೆ. ನಮ್ಮ ದಿನನಿತ್ಯದಲ್ಲಿ ಅದನ್ನು ನಾವು ಸೇರಿಸ್ಕೋಬೇಕು. ಆ ಗೋವಿಗೆ ನಿರ್ಮಲವಾದಂಥ ಭಗವಂತನಿಗೆ ನಾವು ಅರ್ಪಿಸಿಬಿಟ್ಟು ಆ ಪ್ರಸಾದವನ್ನು ಆ ಗೋವಿಗೆ ತಿನ್ನಿಸ್ಬೋದು. ಈ ರೀತಿಯಾಗಿ ನಾವು ಅನುಸರಿಸ್ಬೋದು. ಯುಧಿಷ್ಠಿರ ಮಹಾರಾಜರು ಏನು ಮಾಡಿದ್ರು ಅದನ್ನು ನಾವು ಅನುಸರಿಸ್ಬೋದು. ಸೊ ಈ ರೀತಿಯಾಗಿ ನಾವು ಮಾಡ್ಬೋದು. ಗೋ ಸೇವೆ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಇಲ್ಲಿ ಯುಧಿಷ್ಠಿರ ಮಹಾರಾಜರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಅದಾದಮೇಲೆ ಅವ್ರು ಏನು ಮಾಡಿದರು, ಬ್ರಾಹ್ಮಣರಿಗೆ ನಮಸ್ಕರಿಸಿ ತನ್ನ ಅದವರಿಗೆ ದಿನನಿತ್ಯದ ಕ್ರಮ ಆಗಿತ್ತು. ಆ ಬಳಿಕ ಅವರು ಹಿರಿಯರನ್ನು ವಂದಿಸಲು ಅರಮನೆಯನ್ನು ಪ್ರವೇಶಿಸಿದರು. ಈಗಿನ ಕಾಲದಲ್ಲಿ ಮಿಸ್ಸಿಂಗ್ ಅಲ್ವಾ, ಅಲ್ಲೂ ಎಲ್ಲೋ ಸ್ವಲ್ಪ ಜನ ಇದನ್ನು ರೂಢಿ ಮಾಡಿಕೊಂಡಿದ್ದಾರೆ. ತಾವು ತಮ್ಮ ಹಿರಿಯರಿಗೆ ವಂದಿಸ್ತಾರೆ. ಮಕ್ಕಳು ಯಾವ ರೀತಿ ಕಲಿತಾರೆ ಅಂದರೆ, ಒಬ್ಬ ತಂದೆ ತನ್ನ ತಂದೆಗೆ ನಮಸ್ಕಾರ ಮಾಡ್ತಾ ಇದ್ರೆ ಆ ಮಗು ತಂದೆಗೆ ಕೇಳುತ್ತೆ, ಕ್ವಶನ್ ಮಾಡುತ್ತೆ, ನೀನು ಯಾಕೆ ಅವನಿಗೆ ನಮಸ್ಕಾರ ಮಾಡಿದೆಯಪ್ಪ ಅಂತ. ಆವಾಗ ಆ ಅಪ್ಪ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾನೆ, ಇಲ್ಲ ಇವ್ರಿಗೆ ಗುರು ಹಿರಿಯರು, ಅವರಿಗೆ ನಮಸ್ಕರಿಸಬೇಕು, ಇದು ನಮ್ಮ ಸಂಸ್ಕಾರ ಅಂದರೆ ಆ ಮಗು ಏನು ಮಾಡುತ್ತೆ, ಅದನ್ನು ಕೇಳ್ಕೊಳ್ಳುತ್ತೆ, ತಾನು ಕೂಡ ತನ್ನ ತಂದೆಗೆ ನಮಸ್ಕಾರ ಮಾಡುತ್ತೆ. ಅಂದರೆ ನಾವು ಸಂಸ್ಕಾರಗಳನ್ನು ಪಾಲನೆ ಮಾಡಿದ್ದೇ ಆದರೆ ಮಕ್ಕಳು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಇಲ್ಲಾಂದರೆ ನಾವು ನಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ನಾವು ನಮಸ್ಕಾರ ಮಾಡಲ್ಲ. ನಮ್ಮ ಮಕ್ಕಳನ್ನು ಕರೆದು ಯಾರೋ ಗುರು ಹಿರಿಯರು ಬಂದಾಗ ನಮಸ್ಕಾರ ಮಾಡಂದ್ರೆ ಹೋಗಪ್ಪ, ಆ ಮಗು ಅನ್ನುತ್ತಲ್ಲ, ನೀನೇ ಯಾರು ನಿಮ್ಮ ಗುರು ಹಿರಿಯರಿಗೆ ನಮಸ್ಕಾರ, ನಾನು ನಮಸ್ಕಾರ ಮಾಡಬೇಕಾ ಅನ್ನೋ ಎದುರುತ್ತರ ಮಗು ನಮ್ಗೆ ಕೊಡುತ್ತೆ. ಅದಕ್ಕೆ ಈ ಸಂಸ್ಕಾರಗಳನ್ನು ನಾವು ಮೊದಲು ಅಳವಡಿಸಿದಾಗ ಖಂಡಿತವಾಗ್ಲೂ ಈ ಸಂಸ್ಕಾರಗಳು ನಮ್ಮ ಮಕ್ಕಳಲ್ಲಿ ಬಂದೇ ಬರುತ್ತೆ. ಅದನ್ನು ಇಲ್ಲಿ ಎಲ್ಲ ಯುಧಿಷ್ಠಿರ ಮಹಾರಾಜ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಮಗೆ ಯಾವಾಗ ಅವಕಾಶ ಸಿಗುತ್ತೋ ಭಗವಂತ ನಮಗೆ ಎಲ್ಲಿವರೆಗೆ ನಮಗೆ ಒಳ್ಳೆಯದ ಆರೋಗ್ಯವನ್ನು ಕೊಟ್ಟಿದ್ದಾನೋ ನಾವು ತಪ್ಪದೇ ಮಾಡಬೇಕಾಗಿದ್ದು ಒಂದೇ ಕೆಲಸ, ಅದು ಭಗವತ್ ಸೇವೆ. ಇಲ್ಲಿ ಪ್ರಶ್ನೆ ಬರ್ಬೋದು, ಇದೆಲ್ಲ ಮಾಡಿದ್ರೆ ಮತ್ತೆ ನನ್ನ ಜೀವನ ನಿರ್ವಹಣೆಗೆ ನಾನು ಯಾವಾಗ ಏನು ಮಾಡೋದು? ಖಂಡಿತವಾಗ್ಲೂ ನಮ್ಮ ಈ ದೇಹ, ಭಗವಂತನ ಸೇವೆ ಮಾಡಬೇಕಾದ್ರೆ ಈ ದೇಹ ಬೇಕು. ಈ ದೇಹಕ್ಕೆ ಬೇಕಾದಂಥ ಮಿನಿಮಮ್ ಏನಿದೆ ನಮಗೆ ವಸ್ತುಗಳು ಬೇಕು, ಅದನ್ನು ನಾವು ಮೇಂಟೈನ್ ಮಾಡ್ಕೋಬೇಕಂತೆ. ಒಬ್ಬರು ಭಕ್ತರಿದ್ದಾರೆ, ನಾವು ಅವರನ್ನು ಹೇಳಲ್ಲ. ಆ ಭಕ್ತರು ಹೇಗಿದ್ದಾರೆ ಅಂದರೆ, ಈಗಿನ ಕಾಲದಲ್ಲೂ ಕೂಡ ತಮ್ಮ ಮನೆಯಲ್ಲಿ TV ಇಲ್ಲದೆ, ಫ್ರಿಡ್ಜ್ ಇಲ್ಲದೆ, ವಾಷಿಂಗ್ ಮೆಷಿನ್ ಇಲ್ಲದೆ ಇದ್ದಾರೆ ಅಂದರೆ ಊಹೆ ಮಾಡೋದು ತುಂಬ ಕಷ್ಟ ಅಲ್ವಾ? ಏನಿಲ್ಲ ಅಂದರೆ ಒಂದು ಫ್ರಿಡ್ಜ್ ಬೇಕೇ ಬೇಕು, ಒಂದು ಮನೆಗೆ TV ಬೇಕೇ ಬೇಕು ಅಂತ ಆ ರೀತಿ ಇಟ್ಕೊಂಡಿರ್ತಾರೆ. ಆ ಭಕ್ತರಿಗೆ ಹಣ ಇಲ್ಲ ಅಂತ ಇಲ್ಲ, ಅವರ ಹತ್ರ ಹಣ ಇದೆ, ಆದರೆ ಅವರು ಅದನ್ನು ಅವಾಯ್ಡ್ ಮಾಡಿದ್ದಾರೆ.
ನಾನು ಕೇಳಿದೆ ಅವರಿಗೆ ಪ್ರಶ್ನೆ, ಯಾಕೆ ಈ ಥರ ಜೀವನ ಶೈಲಿ ತುಂಬ ಕಷ್ಟ ಅಲ್ವಾ ನಿಮಗೆ? ಒಂದು ಟಿ ವಿ ಇಲ್ಲ ಮನೆಯಲ್ಲಿ, ಏನಾದ್ರು ಎತ್ತಿಡಬೇಕು ಅಂದರೆ ಫ್ರಿಡ್ಜ್ ಇಲ್ಲ, ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದ್ರೆ, ಇಲ್ಲ ಈ ಪಾಲನೆಯನ್ನು ಮಾಡಿದ್ರಿಂದ ನಾವು ನಮಗೆ ನಮ್ಮ ಮಗು ಜೊತೆಗೆ ನನ್ನ ಹೆಂಡತಿ ಜೊತೆಗೆ ನಾವು ಕುತ್ಕೋಬೋದು. ಟಿ ವಿ ಇಲ್ಲ ಅಂದರೆ, ಟಿ ವಿ ಇಲ್ಲದೆ ಇರೋದ್ರಿಂದ, ಇಲ್ಲ ಟಿ ವಿ ಇದ್ದು ಏನಾಗ್ತಿದ್ರು, ಒಬ್ಬರು ತಮ್ಮ ಈ ಸೀರಿಯಲ್ ಮುಗಿಯೋವರೆಗೆ ಅವರು ಅವಕಾಶನೇ ಕೊಡಲ್ಲ. ದಿನಕ್ಕೆ 1-1.5 ಗಂಟೆ ಆ ಟಿ ವಿ ಮುಂದೆ ಕಳೀತಾರೆ. ಮತ್ತೆ ತಮ್ಮ ಮಕ್ಕಳ ಸೇವೆ ಮಾಡ್ತಾ ನಿದ್ದೆ ಮಾಡ್ತಾರೆ. ಒಟ್ಟಿಗೆ ಕೂತು ಮಾತಾಡೋ ಅವಕಾಶನೇ ಇಲ್ಲ. ಬಟ್ ಇಲ್ಲಿ ಆ ಸಿಸ್ಟಮ್ ಹೇಗಿದೆ ಅಂದರೆ, ಆ ಟಿ ವಿಯಲ್ಲಿ ಇಲ್ಲದೆ ಇರೋದ್ರಿಂದ ಇಡೀ ದಿನಚರಿ ಹೇಗೆ ನಡೀತು ಅಂತ ಅವರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಮಗುಗೂ ಕೂಡ ಪ್ರೀತಿ ಸಿಗುತ್ತೆ. ತಂದೆ ತಾಯಿ ಕುತ್ಕೊಂಡು, ನಾನು ಆವಾಗಲೇ ಹೇಳಿದೆ, ಸಂಸ್ಕಾರಗಳು, ಒಳ್ಳೆ ವಿಷಯಗಳನ್ನು ಅವರು ಮಗುವಿಗೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಇದಲ್ಲದೆ ಫ್ರಿಡ್ಜ್ ಇಲ್ಲದೆ ಇರೋದ್ರಿಂದ ಅವರಿಗೆ ಆಗಿರುವಂತಹ ದೊಡ್ಡ ಲಾಭ ಏನು ಅಂದರೆ ಹೆಲ್ತ್. ಒಳ್ಳೆ ಹೆಲ್ತ್ ಅವರಿಗೆ ಸಿಗುತ್ತೆ. ಫ್ರಿಡ್ಜಲ್ಲಿ ಇಟ್ಟಾಗ ಸಾಮಾನ್ಯವಾಗಿ ನಾವು ಅನೇಕ ರೀಲ್ಸ್ ಎಲ್ಲ ನೋಡ್ತೀವಿ, ನಾವು ಇನ್ಸ್ಟಾಗ್ರಾಮ್ಸ್ ಎಲ್ಲ ಹೇಳ್ತಾರೆ, ಫ್ರಿಡ್ಜಲ್ಲಿ ಈ ವಸ್ತು ಇಟ್ಟರೆ ಈ ವಸ್ತು ಇಡಲೇಬಾರ್ದು. ಗೊತ್ತಿಲ್ಲದೆ ಎಷ್ಟೋ ವಸ್ತುಗಳನ್ನು ನಾವು ಫ್ರಿಡ್ಜಲ್ಲಿ ಇಟ್ಟು ಅದನ್ನು ತಗೋತೀವಿ, ಅದರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇರುತ್ತೆ. ಆದರೆ ಇಲ್ಲಿ ಎಲ್ಲವೂ ಕೂಡ ಫ್ರೆಶ್ ಆಗಿ ಮಾಡ್ತಾರೆ. ಫ್ರಿಡ್ಜ್ ಆದಾಗ ಏನಾಗುತ್ತೆ, ಫ್ರಿಡ್ಜ್ ಇದ್ದಾಗ ಇವತ್ತಿನ ಸಾಂಬಾರು ನಾವು ನಾಳೆ ಇಟ್ಟರೆ ನಾಳೆ ಬಿಸಿ ಮಾಡಿ ನಾವು ಸಾಂಬಾರು ತಗೋತೀವಿ. ಸೊ ಈ ರೀತಿಯಾಗಿ ಏನಾಗುತ್ತೆ, ಯಾವುದೇ ಒಂದು ವಸ್ತುವನ್ನು ಮತ್ತೆ ಬಿಸಿ ಮಾಡಿದಾಗ ಅದು ಅಮೃತ ಆಗಿದ್ರೂ ಕೂಡ ಸ್ಲೋ ಪಾಯ್ಸನ್ ಆಗಿಬಿಡುತ್ತಂತೆ. ಅದಕ್ಕೆ ಇವರು ಹೇಳ್ತಾರೆ, ನಮ್ಮ ಹೆಲ್ತ್ ಚೆನ್ನಾಗಿದೆ ಫ್ರಿಡ್ಜ್ ಇಲ್ಲದಿರೋದ್ರಿಂದ ಮನೆಯಲ್ಲಿ. ಸೊ ಈ ರೀತಿಯಾಗಿ ಅವರು ಅನೇಕ ಲಾಭ ಹೇಳಿದರು. ವಾಷಿಂಗ್ ಮೆಷಿನ್ ಇಲ್ಲದೇ ಇರೋದ್ರಿಂದ ನನ್ನ ಹೆಂಡತಿಗೆ ಒಳ್ಳೆ ಆರೋಗ್ಯ ಇದೆ. ವಾಷಿಂಗ್ ಮಿಷಿನ್ ಇದ್ದ ತಕ್ಷಣ ಏನಾಗುತ್ತೆ ಅಂದರೆ, ನಾವು ಬಟ್ಟೆ ಅದಕ್ಕೆ ಹಾಕ್ತೀವಿ, ಆ ಮೆಷಿನ್ ಎಲ್ಲ ಕೆಲಸ ಮಾಡುತ್ತೆ, ನಾವು ಆ ಟೈಮ್ ಕೂತ್ಕೊಂಡು ವೇಸ್ಟ್ ಮಾಡ್ತೀವಿ ಅಲ್ವಾ? ಅದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಲ್ಲ, ವೇಸ್ಟ್. ಯಾವುದೋ ಅನಾರೋಗ್ಯ ಇದ್ದಾಗ ಸರಿ ಆ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಕೋಬೋದು. ಆದರೆ ಅವ್ರೇನು ಮಾಡ್ತೀವಿ, ಈ ಎಲ್ಲವನ್ನು ಅವರು ಸದುಪಯೋಗ ಮಾಡ್ತಾ ಇದ್ದಾರೆ. ಅವರು ಒಟ್ಟಿಗೆ ಕುತ್ಕೊಂಡು ಆ ಅನ್ಯೋನ್ಯತೆ ಏನಿದೆ ಈಗಿನ ಮಾಡರ್ನ್ ಲೈಫ್ ಸ್ಟೈಲಲ್ಲಿ, ಯಾಕೆ ಇಷ್ಟೊಂದು ಡೈವೋರ್ಸ್ಗಳಿರಲಿ ಅಥವಾ ಗಂಡ ಹೆಂಡತಿಯಲ್ಲಿ ಜಗಳ ಏನಂದು ಅಂದರೆ, ಒಬ್ರಿಗೊಬ್ರಿಗೆ ಕೊಡೋಕ್ಕೆ ಅವ್ರ ಹತ್ರ ಸಮಯ ಇಲ್ಲ. ಸಮಯ ಇದ್ದಾಗ ಅವರು ಟಿ ವಿ ಮುಂದೆ ಕಳೀತಾರೆ. ಸೊ ಈ ರೀತಿಯಾಗಿ ನಡೀತಾ ಇದೆ. ಆದರೆ ಇಂಥ ಒಂದು ದಿನಚರಿಯನ್ನು ನಾವು ಕೂಡ ಪಾಲನೆ ಮಾಡ್ಕೋಬೋದು. ಆ ಟಿ ವಿಯನ್ನು ಬದಿಗಿಟ್ರೆ ಮೊಬೈಲ್ ಇದೆ. ನಮ್ಮ ಎಲ್ಲರಿಗಿಂತ ಈಗಿನ ಕಲಿಯುಗದಲ್ಲಿ, ಈಗಿನ ಕಾಲದಲ್ಲಿ ದೊಡ್ಡ ಶತ್ರು ಅಂದರೆ ಮೊಬೈಲ್. ಅದನ್ನು ಕೂಡ ಬದಿಗಿಟ್ರೇ ನಮಗೆ ಸಮಯ ಸಿಗುತ್ತೆ. ಆ ರೀಲ್ಸ್ಗಳು ಎಷ್ಟೊಂದು ದೊಡ್ಡ ದುರಂತ ಅಂದರೆ, ಕೆಲವು ಒಳ್ಳೆಯ ವಸ್ತುಗಳಾದರೆ ಓಕೆ, ನಾವು ಜ್ಞಾನಾರ್ಜನೆ, ಇಲ್ಲದೆ ಅದನ್ನು ನಮಗೆ ಯಾವ ರೀತಿ ಆಕರ್ಷಣೆ ಮಾಡ್ತಾ ಅಂದರೆ, ಒಂದು ರೀಲ್ ಮುಗಿದ ತಕ್ಷಣ ಇನ್ನೊಂದು ರೀಲ್. ನಮ್ಮ ಮನಸ್ಸು ಕೂಡ, ನಾವು ಏನು ಅಂದ್ಕೊಳ್ತೀವಿ, ಒಂದು 5 ನಿಮಿಷ ನಾನು ಮೊಬೈಲ್ ನೋಡ್ತೀನಿ ಅಂತ ಅವನು ನಿಜವಾಗ್ಲೂ ನೀವು ಬರೆದಿಟ್ಕೊಳ್ಳಿ, ಅವನು 5 ನಿಮಿಷದಲ್ಲಿ ಆ ಮೊಬೈಲ್ ಬಿಡಲ್ಲ. ಮಿನಿಮಮ್ ಒಂದು 20 ಮಿನಿಟ್ಸ್ ಅಂತ ಹಾಗೆ ಆಗುತ್ತೆ. ಅಷ್ಟೊತ್ತಿಗೆ ಅವನು ಬೇರೆ ಕೆಲಸ ಇದ್ದರೆ ಅವನಿಗೆ ಬದಿಗಿಟ್ಟು ಅವನು ಹೋಗ್ತಾನೆ. ಸೊ ಈ ರೀತಿ ಆಕರ್ಷಣೆ ಇದೆ. ಇದನ್ನೆಲ್ಲ ಮೀರಬೇಕು ಅಂದರೆ ನಾವು ಇಲ್ಲಿ ಯಾಕೆ ಹೇಳ್ತಾರೆ, ನೀವು 16 ಮಾಲೆ ಜಪ ಮಾಡಿ ಅಂತ. 16 ಮಾಲೆ ಜಪ ಮಾಡೋದ್ರಿಂದ ಒಂದು ಮುಖ್ಯ ಅಡ್ವಾಂಟೇಜ್ ಇದು ಅಂದರೆ, ನಾವು ಅನುಭವಿಸಿರೋದು ಒಂದು ಅನುಭವದ ಮಾತು, ವಿಲ್ ಪವರ್ ಅನ್ನೋದು ಬರುತ್ತೆ. ಯಾರಾದರೂ ಒಬ್ಬ ತುಂಬ ಅನಾರೋಗ್ಯದಲ್ಲಿ ಇದ್ದರೆ ಡಾಕ್ಟರ್ ಏನು ಹೇಳ್ತಾರೆ, ಅವನು ಕೊಟ್ಟಿರೋ ಔಷಧಿ ಫಲಕಾರಿ ಆಗದೆ ಇದ್ದಾಗ ಅವನೇನು ಹೇಳ್ತಾನೆ, ನಾನೇನು ಅವರಿಗೆ ಬೇಕಾದ ಔಷಧಿಯನ್ನು ಕೊಟ್ಟಿದ್ದೀನಿ, ಆದರೆ ನಾನು ಆರೋಗ್ಯದಲ್ಲಿ ಮುಂದುವರಿಬೇಕು, ನನಗೆ ಒಳ್ಳೆ ಆರೋಗ್ಯ ಸಿಗಬೇಕು ಅನ್ನೋದು ಆ ಮನೋಸ್ಥೈರ್ಯ ಅವರಲ್ಲೇ ಇಲ್ಲ. ಅದನ್ನು ನಾವು ವಿಲ್ ಪವರ್ ಅಂತೀವಿ. ಹಾಗಾಗಿ ನನ್ನ ಔಷಧಿಗಳು ಅವರಿಗೆ ಕೆಲಸ ಮಾಡೋಲ್ಲ ಅಂತ ಹೇಳ್ತಾರೆ ಡಾಕ್ಟರ್. ಅಂದರೆ ನಾವು ಏನು ಮಾಡಬೇಕಿದ್ದು, ವಿಲ್ ಪವರ್ ತುಂಬ ಮುಖ್ಯ. ಆ ವಿಲ್ ಪವರ್ ಅಂದರೆ ನಾವು ನಮ್ಮಲ್ಲಿ ಒಳಗಡೆ ಮನೋಸ್ಥೈರ್ಯ ಯಾವ ರೀತಿ ಬರುತ್ತೆ ಅಂದರೆ, ನಾವು ಚೆನ್ನಾಗಿ ಜಪ ಮಾಡಿದೆ ಆದರೆ 6 ರೌಂಡು ನಾವು ಹೇಳ್ತೀವಿ, ಸ್ಟಾರ್ಟಿಂಗ್ 1 ರೌಂಡು ಸ್ವಲ್ಪ ಸಮಯ ತಗೊಳ್ಳಿ. ಯಾವುದಕ್ಕೂ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ನಾವು ಇಮಿಡಿಯೇಟ್ಲಿ 1 ರಿಂದ 16 ರೌಂಡ್ಗೆ ಏರ್ತೀನಿ ಅಂದರೆ, ನಾವು ಅದೇ ವೇಗದಲ್ಲಿ ನಮಗೇನು ಹಿರಿಯರು ಅದನ್ನು ಹೇಳ್ಕೊಡ್ತಾ ಇದ್ದಾರೆ, ನನಗೆ ಅದೇ ವೇಗದಲ್ಲಿ ವಾಪಸ್ ಬೀಳೋ ಚಾನ್ಸ್ ಇರುತ್ತೆ. ಸ್ಲೋಲಿ ಏನಿದೆ, ನಾವು ಜಪವನ್ನು ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ, ನಮ್ಮಲ್ಲಿರುವ ಮನೋಸ್ಥೈರ್ಯ ಕೂಡ ಜಾಸ್ತಿ ಆಗ್ತಾ ಹೋಗಿರುತ್ತೆ. ಯಾವುದೋ ಒಂದು ವಸ್ತುವನ್ನು ನಾವು ಬಿಡಬೇಕು ಅಂದರೆ ಅಷ್ಟು ಸುಲಭ ಇಲ್ಲ. ಉದಾಹರಣೆಗೆ ಯಾರಾದರೂ ಟೀ ಕುಡಿತಾ ಇದ್ದಾರೆ, ಅವರಿಗೆ ಆ ಟೀಯನ್ನು ಬಿಡಬೇಕು ಅಂದರೆ ಅಷ್ಟು ಸುಲಭ ಇಲ್ಲ. ಅದೇನಾಗಿರುತ್ತೆ ಅಂದರೆ, ನಾನು ಟೀ ಕುಡಿದಿಲ್ಲ ಅಂದರೆ ನನಗೆ ತಲೆನೋವು ಬಂದುಬಿಡುತ್ತೆ, ಈ ಥರ ಅಂತ ಆಲೋಚನೆಗಳು ಇರ್ತವೆ. ಆದರೆ ಯಾವಾಗ ಅವನು ಜಪ ಚೆನ್ನಾಗಿ ಮಾಡ್ತಾನೋ, ಆಟೋಮೆಟಿಕ್ ಅವನಿಗೆ ಒಳಗಡೆಯಿಂದ
ಆ ಮನೋಸ್ಥೈರ್ಯ ಬರುತ್ತೆ. ಆ ಟೀಯನ್ನು ಬಿಡಬೇಕಂದ್ರೆ ಅವನ ಆಲೋಚನೆ ಅವನು ಡೈವರ್ಟ್ ಮಾಡಬೇಕು. ಉದಾಹರಣೆಗೆ ಒಬ್ಬ ಶರಾಬು ಕುಡಿಯೋನಿಗೆ ಶರಾಬಿನ ಬಾಟ್ಲಿಯಲ್ಲಿ ನೀವು ನೀರು ಹಾಕಿ ಕೊಟ್ಟರು ಕೂಡ ಅವನ ನೀರನ್ನು ಕುಡಿದು ಅಮಲ್ಗೆ ಹೇರ್ತಾನಂತೆ. ಅಂದರೆ ಆ ಮದ್ಯದಿಂದ ಅವನಿಗೆ ಅಮಲ ಏರಲ್ಲ, ನಾನು ಶರಾಬು ಕುಡ್ದಿದ್ದೀನಿ ಅನ್ನೋ ಆ ಭಾವನೆಯಿಂದ ಅವನಿಗೆ ಅಮಲ ಇರುತ್ತಂತೆ. ಅದೇ ರೀತಿಯಾಗಿ ಈ ಟೀ ಕೂಡ ಅಷ್ಟೇ. ಟೀ ಕುಡಿಯೋದ್ರಿಂದ ನಮಗೆ ಆ ರೀತಿ ಆಗಲ್ಲ. ಇದೆಲ್ಲ ನಾವು ಮನಸ್ಸಿಗೆ ನಾವು ಹೇಳಿರ್ತೀವಿ. ಇದೆಲ್ಲ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅದಕ್ಕೆ ನೀವೆಲ್ಲ ಟೀ ಬಿಡಿ ಅಂತ ಅದಕ್ಕೋಸ್ಕರ ಅಲ್ಲ. ಮನೋಸ್ಥೈರ್ಯ, ಈ ಜಪ ಮಾಡೋದು ನಮ್ಮ ಜೀವನ ಹೇಗೆ ಚೇಂಜ್ ಮಾಡುತ್ತೆ ಅಂದರೆ ಆ ರೀತಿ ಚೇಂಜ್ ಮಾಡುತ್ತೆ. ನಾನು ಆವಾಗಲೇ ಹೇಳಿದ್ದೆ, ಬೆಡ್ ಟೀ ಕೊಡದೆ ನಾನು ಎದ್ದೇಳ್ತಿರ್ಲಿಲ್ಲ ಒಂದು ಕಾಲದಲ್ಲಿ. ಇವಾಗ ಏನು ಅನ್ಸಲ್ಲ, ಟೀ ಕುಡಿಯೋದ್ರಿ ಅನ್ಸಲ್ಲ, ಕಾಫಿ ಕುಡಿಯೋದ್ರಿ ಏನು ಅನ್ಸಲ್ಲ. ಯಾಕಂದರೆ ಮೊದಲನೇದಾಗಿ ಟೀ ಮತ್ತು ಕಾಫಿ ಇಲ್ಲಿದ್ದಲ್ವೇ ಅಲ್ಲ. ಭಾರತ ದೇಶದಲ್ಲಿ ನೀವು ಎಷ್ಟೋ ಹಿಂದೆ ಹೋದಾಗ ಎಲ್ಲೂ ನೀವು ಕೇಳಲ್ಲ ಟೀ ಮತ್ತು ಕಾಫಿ ಕುಡಿತಿದ್ರು. ಯುಧಿಷ್ಠಿರ ಮಹಾರಾಜರು ಟೀ ಕಾಫಿ ಕುಡಿತಾ ಇದ್ರು, ಎಲ್ಲೂ ಇಲ್ಲ. ಏನಿದ್ರು ಹಾಲಿನ ಸೇವನೆಯನ್ನು ಮಾಡ್ತಾ ಇದ್ರು. ಹಾಲಿಗೆ ಇಲ್ಲಿ ಟೀ ಕಾಫಿಯನ್ನು ಮಿಕ್ಸ್ ಮಾಡಿದಾಗ ಆ ಹಾಲಿನ ಒಳ್ಳೆ ಗುಣಗಳು ಕೂಡ ಏನಾಗ್ತಿದೆ, ವಿಷವಾಗಿ ನಮಗೆ ಪರಿವರ್ತನೆ ಆಗಿದೆ. ಟೀ ನೋಡಿದ್ರಿ ಟೆನಿನ್ ಅಂತಾರೆ, ಕಾಫಿ ಕುಡಿದ್ರೆ ಕೆಫಿನ್ ಅಂತಾರೆ. ಕಾಫಿ ಕುಡಿದ್ರೆ ಬಿ ಪಿ ಜಾಸ್ತಿ ಆಗುತ್ತೆ ಅಂತಾರೆ, ಲೋ ಬಿ ಪಿ ಇದ್ದವರಿಗೆ ಕಾಫಿ ಕುಡೀರಿ ಅಂತಾರೆ. ಸೊ ಈ ಥರ ಒಂದು ಲೈಫ್ ಸ್ಟೈಲ್ ಆಗೋಗಿದೆ. ಇದರಿಂದ ನಮಗೆ ಅನೇಕ ನಮ್ಮ ಲೈಫ್ ಸ್ಟೈಲನ್ನು, ನಮ್ಮ ಸಂಸ್ಕಾರಗಳು ನಮಗೆ ಅರಿವು ಬೇರೆಯವರು ಕೊಡಲಿಲ್ಲ. ಇದಕ್ಕೋಸ್ಕರ ನಾವು ಇವತ್ತು ಹೋಗಿ ನಮ್ಮ ತಂದೆ ತಾಯಿಯನ್ನು ದೂಷಣೆ ಮಾಡಬಾರ್ದು. ಉಲ್ಟಾ ನಾವು ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡಬೇಕು. ಅವ್ರು ಬಂದಿಲ್ಲ ಅಂದರೆ ಇಲ್ಲ, ನಮಗೆ ಒಳ್ಳೆ ಸಂಸ್ಕಾರಗಳು ಈವಾಗಲೂ ಕೂಡ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಶ್ರೀಮದ್ ಭಗವದ್ಗೀತಾ ಇರಲಿ, ಶ್ರೀಮದ್ ಭಾಗವತಂ ಇರಲಿ, ಇದರ ಮುಖಾಂತರ ನಮಗೆ ಒಳ್ಳೆ ಜ್ಞಾನ ಸಿಗ್ತಾ ಇದೆ. ನಾವು ಇದುವರೆಗೆ ಮಿಸ್ ಮಾಡಿದ್ವಿ, ಆಗೋಯ್ತು. ಆದರೆ ಇವತ್ತಿನಿಂದ ಆ ಜ್ಞಾನ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಪ್ರತಿ ಭಾನುವಾರ ಇಲ್ಲಿ ಸತ್ಸಂಗ ನಡೆಯುತ್ತೆ. ಹಣ ಕೇಳಲ್ಲ ಯಾರು, ಸತ್ಸಂಗಕ್ಕೆ ಬರಬೇಕಾದ್ರೆ ಹಣ ಉಲ್ಟಾ ಏನಾಗಿರುತ್ತೆ, ನಾವು ಬಂದರೆ ಭಗವಂತನ ದರ್ಶನ ನಾವು ಯಾವಾಗ ಅಂದರೆ ಎದುರಿಗೆ ನಿಲ್ತೀವಲ್ವಾ, ನಮಗೆ ಕೆಲವೊಂದು ವಿಷಯಗಳು ತುಂಬ ಆಕರ್ಷಣೆ ಕೊಡ್ತವೆ. ಉದಾಹರಣೆಗೆ ಈ ಟಿ ವಿಯಲ್ಲಿ ನಾವು ಹೀರೋಯಿನ್ಸು ನಾವು ಅವ್ರಿಗೆ ತುಂಬ ಸ್ಥಾನ ಕೊಟ್ಬಿಟ್ಟಿದ್ದೀವಿ. ಅವನು ಹಾಕೋ ಥರ ಅವನ ಡ್ರೆಸ್ ಅಂತೆ, ಅವನು ಹಾಕೋ ಡ್ರೆಸ್ಸಿಂದ ನಮಗೆ ಆಕರ್ಷಣೆ ಸಿಗೋದಂತೆ. ನಾನು ಅದೇ ಥರ ಡ್ರೆಸ್ ಮಾಡಬೇಕು, ನಾನು ಅದೇ ಥರ ಹೇರ್ ಕಟಿಂಗ್ ಮಾಡ್ಕೋಬೇಕು. ಅರೆ ಆ ಹೀರೋ ಎಷ್ಟು ಸಮಯದವರೆಗೆ ಹೀರೋ ಆಗಿರ್ತಾನೆ? ಅವನು ಫೈಟ್ ಮಾಡ್ತಾ ಇದ್ದರೆ ಅಲ್ಲಿ ಯಾರೋ ಅವನ ಬದಲಿಗೆ ಬೇರೆ ಯಾರೋ ಫೈಟ್ ಸೀನಲ್ಲಿ ಬಂದಿರ್ತಾರೆ. ಅವನು ಏನಿದ್ರು ನಟನೆ ಮಾಡಿ ತೋರಿಸ್ತಾ ಇದ್ದಾನೆ. ಆದರೆ ನಿಜವಾದ ಹೀರೋ ಅಲ್ಲಿದ್ದಾರೆ, ಅವರನ್ನು ಪಾಲನೆ ಮಾಡಿ. ಎವರ್ ಯೂತ್ ಏನಿದೆ ಅಂದರೆ ಎವರ್ ಯೂತ್ ಕೃಷ್ಣ. ನಾವು ಯಾವತ್ತೂ ಕೂಡ ಕೃಷ್ಣನನ್ನು ಮುದಿತನದಲ್ಲಿ ನಾವು ನೋಡಿದ್ದೀವಿ ಇಲ್ಲ. ಈ ಹೀರೋನನ್ನು ನೋಡಿದರೆ ಸ್ವಲ್ಪ ಹೊತ್ತಿನ ನಂತರ ಅವನು ಮುದುಕ ಆಗ್ತಾನೆ, ಆದರೂ ಹೆಂಗ್ ಕಾಣ್ತಾನೆ. ಶಾರುಖ್ ಖಾನ್ ನೋಡಿದರೆ ಹೆಂಗ್ ಇರ್ತಾನೆ, ಅಲ್ಲಿ ಅವನ ಮನೆ ಒಳಗಡೆ ಹೋದರೆ ನಮ್ಗೆ ಗೊತ್ತಾಗುತ್ತೆ ಅವನು ದಿನಕ್ಕೆ ಎಷ್ಟು ಇಂಜೆಕ್ಷನ್ ಹಾಕಿಸ್ಕೊಳ್ತಾನೆ. ಆ ರೀತಿ ಇರ್ಬೇಕಾರೆ ಅದೆಷ್ಟು ಮೇಕಪ್ ಮಾಡಿಸ್ಕೊಳ್ತಾನೆ ಅನ್ನೋದು ಅದು ಅವನಿಗೆ ಗೊತ್ತು. ಅಂದರೆ ಎಲ್ಲವೂ ಕೂಡ ನಕಲಿಯಾದಂತಹ ವಸ್ತುಗಳು ಹೊರಗಡೆ ಸೃಷ್ಟಿಯಾಗಿದೆ. ಆ ನಕಲಿ ಜಗತ್ತನ್ನೇ ನಾವು ಫಾಲೋ ಮಾಡ್ತಿರೋದ್ರಿಂದ ನಮಗೆ ಆಧ್ಯಾತ್ಮಿಕದ ಬಗ್ಗೆ ರುಚಿ ಸಿಗ್ತಾ ಇಲ್ಲ. ಆಧ್ಯಾತ್ಮಿಕೆಯನ್ನು ಯಾರೋ ಹೀರೋಯಿನ್ ಬಂದು ಪ್ರಮೋಟ್ ಮಾಡೋಲ್ಲ. ತುಂಬ ರೇರ್ ಆಗಿ ನಾವು ಹೇಮಾ ಮಾಲಿನಿಜಿಯವರನ್ನು ನೋಡಿದರೆ ಅವರು ಈ ಆಧ್ಯಾತ್ಮದ ಬಗ್ಗೆ ಪ್ರಚಾರ ಮಾಡ್ತಾರೆ. ಅಂತ ನಿಜವಾದ ಅವನು ಹೀರೋ ಆಗಿದ್ರೆ ಆಧ್ಯಾತ್ಮಿಕತೆ ಅಂತ ನಮಗೆ ಕರೆದುಕೊಂಡು ಹೋಗೋಕ್ಕೆ ಅವ್ರು ನಮ್ಗೆ ಹೆಲ್ಪ್ ಮಾಡಬೇಕಾದ್ರೆ ಅದನ್ನು ಹೆಲ್ಪ್ ಮಾಡಲ್ಲ. ಯಾಕೆಂದರೆ ಒಂದು ದಿನ ಎಲ್ಲರ ಆಧ್ಯಾತ್ಮಿಕತೆಗೆ ಹೋದರೆ ಈ ನಕಲಿ ಸೃಷ್ಟಿ ಮಾಡಿರುವಂಥ ವ್ಯವಸ್ಥೆ ಏನಿದೆ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಎಲ್ಲರೂ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಅಂಥ ಸ್ಥಿತಿಗೆ ತಲುಪಕ್ಕೆ ಅವರು ತಮ್ಮ ಕಾಲ ಮೇಲೆ ತಾವೇ ಹೊಡೆಯೋಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಆದ್ದರಿಂದ ಆದಷ್ಟು ಇನ್ನಷ್ಟು ನಮಗೆ ಏನಿದೆ ಈ ಟಿ ವಿ ಮುಖಾಂತರ ಮತ್ತಷ್ಟು ನಮ್ಮನ್ನು ಅಲ್ಲಿ ತಳ್ತಾ ಇದ್ದಾರೆ ಐಹಿಕತೆ ಕಡೆಗೆ. ಅದಕ್ಕೆ ಮೀರೋದು ಎಲ್ಲಿದೆ ಅಂದರೆ ಎಲ್ಲೆಲ್ಲಿ ಸತ್ಸಂಗ ಆಗುತ್ತೋ ಆ ಸತ್ಸಂಗಗಳಿಗೆ ನಾವು ಹೋಗಬೇಕು. ಅಲ್ಲಿ ಕೇಳಿರುವಂಥ ವಿಚಾರ ಅಲ್ಲಿ ಕೇಳೋದು ಮಾತ್ರ ಅಲ್ಲ, ಮನೆಗೆ ಹೋಗಿ ಒಂದ್ಸರಿ ಇವತ್ತು ಏನು ಹೇಳಿದರು ಓಕೆ ಅದನ್ನು ನೆನಪು ಮಾಡ್ಕೋಬೇಕು. ಯಾವುದೇ ವಿಷಯ ಹಾಗೆ ಮನಸ್ಸಲ್ಲಿ ಉಳ್ಕೊಳ್ಳಲ್ಲ, ಅದನ್ನು ನೆನಪು ಮಾಡಿದಾಗ ಅದನ್ನು ಮತ್ತೆ ಕೇಳಿದಾಗ ಖಂಡಿತ ಉಳ್ಕೊಳ್ಳುತ್ತೆ. ಉದಾಹರಣೆಗೆ ನೀವೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳಿ. ನಮ್ಮ ಹಿಂದಿನ ಜೀವನದಲ್ಲಿ ನಾವು ಸಣ್ಣವರಿದ್ದಾಗ ಯುವಕರಾಗಿದ್ದಾಗ ಫಿಲಮ್ ಸಾಂಗ್ ನಾವಿಗೇನೋ ಕೇಳ್ತಾ ಇರ್ತೀವಲ್ವಾ, ಆ ಫಿಲಮ್ ಸಾಂಗ್ ಆವಾಗ ಏನು ಆಡಿಯೋ ಟೇಪ್ ಅಂತ ಇರ್ತಾ ಇತ್ತು, ಆ ಕ್ಯಾಸೆಟ್ ಹಾಕ್ತಾ ಇದ್ರು. ಅದು ಒಂದ್ಸರ್ತಿ ಫುಲ್ ಪ್ಲೇ ಆದಮೇಲೆ ಮತ್ತೆ ರಿವೈಂಡ್ ಆಗೋದು. ಸೊ ಈ ರೀತಿ ಮತ್ತೆ ಅದನ್ನೇ ಕೇಳಿಸ್ಕೊಳ್ಳೋದು. 4-5 ಸಾರಿ ಕೇಳಿಸ್ಕೊಂಡ ಮೇಲೆ ಆ ಲಿರಿಕ್ಸ್ ಇವಾಗಲೂ ಕೂಡ ನನಗೆ ನೆನಪಿದೆ. ಯಾವುದೇ ಒಂದು ಹಾಡು ಬಂದಾಗ ನಮಗೆ ಆಟೋಮೆಟಿಕ್ ಆಗಿ ಆ ಲಿರಿಕ್ಸ್ ಬಾಯಲ್ಲಿ ಬಂದುಬಿಡುತ್ತೆ. ಅದೇ ಥರ
ಇದು ಜ್ಞಾನ ಕೂಡ ಹಾಗೆ. ಇದನ್ನು ನಾವು ಮತ್ತೆ ಮತ್ತೆ ತಲೆಗೆ ರಿವೈಂಡ್ ಮಾಡಿಕೊಂಡಾಗ ಅದು ನಮಗೆ ನೆನ್ಪಿಡುತ್ತೆ. ಉದಾಹರಣೆಗೆ ಅನೇಕ ಜನ ಇಲ್ಲಿ ಭಕ್ತಿಶಾಸ್ತ್ರಿ ಎಲ್ಲ ಮಾಡ್ತಾ ಇರ್ತಾರೆ, ಅವ್ರು ತುಂಬ ಸಾಧನೆ ಮಾಡ್ತಾರೆ ಮನೆಯಲ್ಲಿ. ಕೆಲವು ಶ್ಲೋಕಗಳು ನೆನ್ಪಿಟ್ಕೋಬೇಕು ಅಂದರೆ ಆ ಶ್ಲೋಕ ಮತ್ತೆ 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 ಓದಿದಾಗ ಹೋಗಿ ತಲೆಯಲ್ಲಿ ನೆನ್ಪಿಟ್ಕೊಳ್ಳುತ್ತೆ. ಬಿಟ್ಟರೆ ಒಂದೇ ಸ್ಥಳಕ್ಕೆ ಯಾವುದೇ ಶ್ಲೋಕ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ. ಯಾರೋ ಅಂತ ಒಂದು ಒಳ್ಳೆ ಮೆಮೊರಿ ಪವರ್ ಹೇಳ್ತೀವಲ್ಲ ನಾವು, ಸ್ಕ್ಯಾನ್ ಮೆಮೊರಿ ಅಂತ, ಒಂದು ಸರ್ತಿ ನೋಡಿದ ಕೂಡಲೇ ಫೋಟೋ ಮೆಮೊರಿ ಅದು ಅವ್ರಿಗೆ ಉಳ್ಕೊಳುತ್ತೆ. ಅದು ತುಂಬ ವಿರಳ. ಆದರೆ ನಮ್ಮ ಸಾಧನೆ ಪ್ರಯತ್ನ ಮುಖ್ಯ. ಸೊ ಈ ರೀತಿಯಾಗಿ ಒಬ್ಬ ಗೃಹಸ್ಥ ಯಾವ ರೀತಿ ಇರಬೇಕು ಅಂತ ಇಲ್ಲಿ ಯುಧಿಷ್ಠಿರ ಮಹಾರಾಜರು ನನಗೆ ತೋರಿಸಿಕೊಟ್ರು. ಆಮೇಲೆ ಅವರು ದುಃಖಪಟ್ಟರು, ನನ್ನ ದೊಡ್ಡಪ್ಪ ಆಗಲಿ ದೊಡ್ಡಮ್ಮ ಆಗಲಿ ಚಿಕ್ಕಪ್ಪ ಆಗಲಿ ಕಾಣಿಸ್ತಾ ಇಲ್ಲ ಅಂತ. ಯಾಕೆಂದರೆ ಇಲ್ಲಿ ಭೀಮಾ ದೇವರು ಯಾವುದೇ ಥರ ಧೃತರಾಷ್ಟ್ರನ ಟ್ರೀಟ್ ಮಾಡ್ತಾ ಇಲ್ಲ. ಆದರೆ ಯುಧಿಷ್ಠಿರ ಮಹಾರಾಜರು ಅವರಿಗೆ ಸಕ್ಕದಾದ ಗೌರವವನ್ನು ಕೊಡ್ತಾ ಇದ್ರು. ಒಬ್ಬ ಹಿರಿಯರ ಸಂಘ ಇನ್ನು ನಮಗೆ ಸಿಗೋದಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ ಯುಧಿಷ್ಠಿರ ಮಹಾರಾಜರು. ಅವರಿಗೆ ಗೊತ್ತಾಗುತ್ತೆ ಏನಾಯಿತು ಅಂತ ವಿಷಯ. ಆಮೇಲೆ ಅವರಿಗೆ ತಿಳಿಯುತ್ತೆ, ಅವರು ಖುಷಿ ಪಡ್ಕೋತಾರೆ. ಯಾಕೆಂದರೆ ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಲಿಕ್ಕೆ ಅವರ ಒಂದು ಪ್ರಯತ್ನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವರು ಖುಷಿ ಪಡ್ತಾರೆ. ಮುಂದೆ ಏನು ನಡೀತು ಅನ್ನೋದನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಏನಾದರೂ ಯಾರಿಗಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು, ಅಥವಾ ಕಮೆಂಟ್ ಇದ್ದರೂ ಹೇಳ್ಬೋದು. ನನಗೆ ಅದಕ್ಕೆ ಉತ್ತರಿಸಿಕೊಡ್ಲಿಕ್ಕೆ ಸಾಧ್ಯ ಆದರೆ ನಾನು ಕೊಡ್ತೀನಿ, ಇಲ್ಲಾಂದರೆ ಇಲ್ಲಿ ಹಿರಿಯ ವೈಷ್ಣವರಿದ್ದಾರೆ, ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಹರೇ ಕೃಷ್ಣ. ಹಾಂ ಪ್ರಭು ಹೇಳಿ. ಓಕೆ, ಸೊ ಎಲ್ರಿಗೂ ಕ್ವಶನ್ ಕೇಳಿಸಿರ್ಬೋದು, ಇಲ್ಲದ್ರು ನಾನು ಅದಕ್ಕೋಸ್ಕರ ನಿಮಗೋಸ್ಕರ ಹೇಳ್ತಿದ್ದೀನಿ. ಪ್ರಭು ಏನು ಕೇಳಿದ್ರು ಅಂದರೆ, ಗಾಂಧಾರಿ ಪಟ್ಟಿ ಬಿಚ್ಚಿದ್ರು. ಪಟ್ಟಿ ಬಿಚ್ಚಿದ ತಕ್ಷಣ ಆ ದುರ್ಯೋಧನನ ದೇಹ ವಜ್ರಕಾಯ ಆಗುತ್ತೆ ಅಂತ ಗಾಂಧಾರಿಗೆ ಹೇಗೆ ಗೊತ್ತಿತ್ತು? ಮತ್ತೇನಿತ್ತು ಪ್ರಭು? ಆ ಶಕ್ತಿ ಹೇಗೆ ಬಂತು ಅಂತ ಪ್ರಭು ಪ್ರಶ್ನೆ ಮಾಡಿದ್ರು. ಸಾಮಾನ್ಯವಾಗಿ ನಾವು ಏನನ್ನು ಮಾಡಿದರೂ ಕೂಡ ಅದರದ್ದೊಂದು ಪ್ರತಿಫಲ ಇದ್ದೇ ಇರುತ್ತಂತೆ. ನಮಗೆ ಜಪ ಮಾಡಬೇಕಾದ್ರೆ ಯಾವ ಬೆರಳು ಯೂಸ್ ಮಾಡಿ ಅಂತೀವಿ ನಾವು? ಜಪದ ಮಣಿಯನ್ನು ಈ ಬೆರಳ ಮೇಲೆ ಹೊರಳಿಸಿ ಅಂತೀವಿ. ಈ ಬೆರಳ ಮೇಲೆ ನಾವು ಯೂಸ್ ಮಾಡಲ್ಲ ಜಪ ಮಾಡಬೇಕಾದ್ರೆ. ಇದನ್ನು ಹೊರಗಡೆ ಇಡ್ತೀವಿ, ಈ ಬೆರಳ ಮೇಲೆ ಯೂಸ್ ಮಾಡ್ತೀವಿ. ಈ ಬೆರಳ ಮೇಲೆ ಜಪ ಮಾಡಿದ್ರೆ ಏನಾಗುತ್ತೆ, ಈ ಬೆರಳ ಮೇಲೆ ಜಪ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೆಲವು ಸಿದ್ಧಿಗಳು ನಮ್ಗೆ ಪ್ರಾಪ್ತ ಆಗುತ್ತೆ ಅಂತೆ. ಏನನ್ನು ಮಾಡಿದ್ರೂ ಕೂಡ ಅದರ ಜೊತೆಗೆ ಒಂದು ಫಲದ ಶೇಖರಣೆ ಇರುತ್ತೆ. ಇನ್ನು ದುರ್ಯೋಧನ ವಜ್ರಕಾಯ ಆಗ್ತಾನೋ ಹೇಗೆ ಆಗ್ತಾನೆ ಅನ್ನೋ ಅರಿವು ಇದು ನನಗೆ ಗೊತ್ತಿಲ್ಲ. ಅಂದರೆ ಆ ವಿಷಯವನ್ನು ಗಾಂಧಾರಿಗೆ ಯಾರು ತಿಳಿಸಿದ್ರು ಅದು ನನಗೆ ಗೊತ್ತಿಲ್ಲ. ಆದರೆ ಆ ಪವರ್ ಅವರಲ್ಲಿತ್ತು. ಅದಕ್ಕೋಸ್ಕರ ನಾನು ಯೋಗೇಶ್ವರ ಪ್ರಭುಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವರಿಗೆ ಇದರ ಬಗ್ಗೆ ಇರುವಂಥವ್ರ ಜ್ಞಾನವನ್ನು ನಮ್ಮ ಜೊತೆ ಹಂಚ್ಕೋಬೋದು. ಪ್ರಭುಜಿ ಪ್ರಶ್ನೆ ಅದೇ, ಗಾಂಧಾರಿ ಹೇಗೆ ಗೊತ್ತಾಯಿತು ಈ ರೀತಿಯಾಗಿ ನಾನು ಕಣ್ಣು ಪಟ್ಟಿ ತೆರೆದ್ರೆ ದುರ್ಯೋಧನ ವಜ್ರಕಾಯ ಆಗ್ತಾನೆ ಅಂತ ಕೇಳಿದ್ರು. ಭಾಗವತ ಶ್ಲೋಕದಲ್ಲೇ ಇರೋ ಪ್ರಕಾರ ಆಕೆ ಪತಿವ್ರತೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸಾಧ್ವಿ ಪತಿವ್ರತೆ ಅಂತಂದರೆ ಅಷ್ಟು ಸುಲಭನಾದ ವ್ರತ ಅಲ್ಲ. ಎಲ್ಲ ವ್ರತಗಳನ್ನು ಮಾಡ್ಬೋದು, ಏಕಾದಶಿ ವ್ರತನ ಮಾಡ್ಬೋದು. ಪತಿವ್ರತ ಮಾಡೋದು ತುಂಬ ಕಷ್ಟ. ಅಂದರೆ ಒಬ್ಬ ಗಂಡನನ್ನು ಅನುಸರಣೆ ಮಾಡೋದು, ಗಂಡನ ಮಾತನ್ನು ಕೇಳೋದು, ಗಂಡನಿಗೆ ಸರಿಯಾದ ದಾರಿನ ಹೇಳ್ಕೊಡೋದು ಸ್ವಲ್ಪ ಕಷ್ಟ ಕೆಲಸನೇ. ಅದನ್ನು ಮಾಡ್ತಾರೆ ಅಂದರೆ ಅವರಿಗೆ ಭವಿಷ್ಯದ ಜ್ಞಾನವೂ ಇರುತ್ತೆ. ಆಂತರ್ಯದಲ್ಲಿ ಪರಮಾತ್ಮ ಎಲ್ಲರಲ್ಲೂ ಇರ್ತಾನೆ. ಇರುವೆನಲ್ಲೂ ಇರ್ತಾನೆ, ಬ್ರಹ್ಮನಲ್ಲೂ ಇರ್ತಾನೆ, ಆಂಜನಲ್ಲೂ ಇರ್ತಾನೆ, ಮನುಷ್ಯರಲ್ಲೂ ಇರ್ತಾನೆ. ಯಾರ್ಯಾರ ಸಾಧನೆಗೆ ತಕ್ಕಂತೆ ಅವನು ಒಳಗಡೆಯಿಂದ ಪ್ರೇರಣೆಯನ್ನು ಕೊಡ್ತಾ ಇರ್ತಾನೆ. ಮೊನ್ನೆ ಮಾತನಾಡ್ತಾ ಇದ್ವಿ, ಅಣಿಮ ಮಗಿಮ ಲಗಿಮ ವಶಿತ್ವ ಪ್ರಾಪ್ತಿ ಅನ್ನುವಂಥ ಅಷ್ಟಸಿದ್ಧಿಗಳು ಒಬ್ಬ ಗಳಿಸ್ಕೊಳ್ತಾನೆ ಅಂದರೆ ಅವನಿಗೆ ಇಶಿತ್ವ, ವಶಿತ್ವ ಮತ್ತು ಗರಿಮೆ ಅಂದರೆ ಒಂದು ಏನಂತೀವಿ ಕೀರ್ತಿ
ಎಲ್ಲ ಕಡೆ ಹರಡಬೇಕು ಅಂದರೆ ಅವನು ಎಲ್ಲ ಕಡೆ ಹೋಗಿ ಕ್ಯಾಂಪೈನ್ ಮಾಡ್ಕೊಳ್ಳೋದು ಬರೋದು ಬೇಕಾಗಿಲ್ಲ. ಅವನು ಇರೋ ಕಡೆನೇ ಇದ್ದು ಆ ಸಿದ್ಧಿನ ಗರಿಮಾ ಅನ್ನೋ ಸಿದ್ಧಿನ ಪ್ರಾಪ್ತಿ ಮಾಡ್ಕೊಂಡಿದ್ದ ತಕ್ಷಣ ಲೋಕದಲ್ಲಿ ಇರುವಂಥ ಎಲ್ಲರಲ್ಲೂ ಸಹ ಹನುಮಂತ ದೇವರ ಸ್ಮರಣೆ ಆಗ್ಬಿಡುತ್ತೆ. ಇದು ಹನುಮಂತನ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ ಮೊನ್ನೆ. ಅವ್ರ ಸ್ಮರಣೆ ಆಗ್ಬೇಕಂದ್ರೆ ಅವರು ಆ ಥರ ಸಾಧನೆ ಮಾಡ್ತಿದ್ರು. ಎಲ್ಲರ ಹೃದಯದಲ್ಲಿರೋ ಪರಮಾತ್ಮನಲ್ಲಿ ಚೈತ್ಯವಾಗಿ ಭಗವಂತ ಆ ಮನಸ್ಸನ್ನು ಉತ್ತೇಜನ ಮಾಡ್ತಾನೆ ಹನುಮಂತನ ಬಗ್ಗೆ ಸ್ಮರಣೆ ಮಾಡೋದಕ್ಕೆ. ಹಾಗಾಗಿ ಗಾಂಧಾರಿ ಸಾಧ್ವಿ ಮತ್ತು ಪತಿವ್ರತೆ ಆಗಿದ್ದರಿಂದ ಆಕೆಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಬೇರೆ ಯಾರು ಏನಾದ್ರು ಪ್ರಶ್ನೆ ಇದೆಯಾ? ಹೌದು, ನಿಮ್ಮ ಪ್ರಶ್ನೆಗೆ ಎಷ್ಟು ದಿನ ಅನ್ನೋದಕ್ಕೆ ಅದೇ ನಾನು ಹೇಳಿದ್ದೆ. ಇಲ್ಲಿ ಒಬ್ಬರು ಶ್ರೇಷ್ಠವಾದ ಭಕ್ತರು ಬಂದಿದ್ರು. ಅವ್ರೇನು ಹೇಳಿದರು, ಅವರೊಂದು ಉದಾಹರಣೆ ಕೊಟ್ಟಿದ್ರು. ಅಂದರೆ ನಮಗೆ ಯಾವ ಉದಾಹರಣೆ ಕೂಡ ಆವತ್ತು ಅರೆ ಅದು ಮನಸ್ಸಿಗೆ ನಾಟ ಥರ ಇತ್ತು. ಒಬ್ಬ ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನಂತೆ. ಒಬ್ಬ ವ್ಯಕ್ತಿ ಇದ್ದ ಆ ಊರಲ್ಲಿ. ಅವನ ಆ ಊರು ಬಿಟ್ಟು ಯಾವುದೇ ಊರಿಗೆ ಹೋಗಿಲ್ಲ. ಅವನಿಗೆ ಏನಾಗಬೇಕು ಅಂದರೆ ಈಗ ಬೇರೆ ಊರಿಗೆ ಹೋಗಬೇಕು, ಪ್ರಯಾಣ ಮಾಡಬೇಕು. ಬೇರೆಯವರಿಗೆ ಪ್ರಯಾಣ ಮಾಡಬೇಕಾದ್ರೆ ಯಾರೋ ಹೇಳಿದ್ದಾರೆ, ನೀನು ರೈಲ್ವೆ ಸ್ಟೇಷನ್ಗೆ ಹೋಗು, ಅಲ್ಲಿಂದ ನೀನು ಪ್ರಯಾಣವನ್ನು ಬೆಳೆಸು ಅಂತ ಹೇಳಿರ್ತಾರೆ. ಅರೆ ಈ ವ್ಯಕ್ತಿಗೆ ರೈಲ್ವೆ ಸ್ಟೇಷನ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಆ ವ್ಯಕ್ತಿಗೆ. ಅವನೇನು ಮಾಡ್ತಾನೆ, ಬರ್ತಾ ಬರ್ತಾ ಈ ವ್ಯಕ್ತಿಗೆ ಕೇಳ್ತಾನೆ. ಏನು ಕೇಳ್ತಾನೆ, ಅವನು ಕೇಳಿರೋ ಪ್ರಶ್ನೆ ಏನಿದೆ ಅಂದರೆ, ನಾನು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಎಷ್ಟು ಹೊತ್ತಲ್ಲಿ ಹೋಗ್ಬೋದು ಅಂತ ಪ್ರಶ್ನೆ ಕೇಳ್ತಾನೆ. ಆ ವ್ಯಕ್ತಿ ತನ್ನ ಕೆಲಸ ಮುಂದುವರಿಸಿದ್ದಾನೆ. ಇವನು ಮತ್ತೊಂದು ಸ್ವಲ್ಪ ಜೋರಾಗಿ ಅದೇ ಪ್ರಶ್ನೆ ಕೇಳ್ತಾನೆ, ನಾನು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಎಷ್ಟು ಹೊತ್ತಲ್ಲಿ ಹೋಗ್ಬೋದು ಅಂತ. ಅರೆ ಆ ವ್ಯಕ್ತಿ ಮತ್ತೆ ಕೆಲಸ ಮುಂದುವರಿಸಿದ್ದಾನೆ. ಇದನ್ನು ನೋಡಿಬಿಟ್ಟು ಅವನು ಏನು ಮಾಡ್ತಾನೆ ಅಂದರೆ, ಇನ್ನು ನಾನಿಲ್ಲಿ ಸಮಯ ವ್ಯರ್ಥ ಮಾಡಿದರೆ ನನ್ನ ಟ್ರೈನ್ ಹೊರಟು ಓಡ್ಬೋದು ಅಂತ ಓಡೋಕ್ಕೆ ಶುರು ಮಾಡ್ತಾನಂತೆ. ಎಲ್ಲಿಗೆಂತ ಗೊತ್ತಿಲ್ಲ, ಆದರೂ ಓಡೋಕ್ಕೆ ಶುರು ಮಾಡ್ತಾನೆ ಅವನು. ಆವಾಗ ಈ ವ್ಯಕ್ತಿ ಎದ್ದು ನಿಂತು ಹೇಳ್ತಾನೆ, ಇನ್ನೊಂದು 15 ನಿಮಿಷ ನೀನು ರೈಲ್ವೆ ಸ್ಟೇಷನ್ಗೆ ತಲುಪ್ತೀಯಾ ಅಂತ. ಇದು ಅವರು ಶ್ರೇಷ್ಠ ಭಕ್ತರು ಹೇಳಿರೋಂಥ ನಾನು ಕತೆ ಮತ್ತೆ ಹೇಳ್ತಾ ಇದ್ದೀನಿ. ಆವಾಗ ಅವನು ಹೇಳ್ತಾನೆ, ನಾನು ಆಗಲಿ 2 ಸರ್ತಿ ಕೇಳಿದೆ ನಿನ್ನ ಹತ್ರ, ನನಗೆ ಹೇಳೋ ಇಲ್ಲಿಂದ ರೈಲ್ವೆ ಸ್ಟೇಷನ್ ಎಷ್ಟು ದೂರ, ಎಷ್ಟು ಹೊತ್ತಾಗುತ್ತೆ, ನೀನು ಹೇಳಿಲ್ಲ, ಈಗ ಯಾಕೆ ಹೇಳಿದೆ ಅಂತ ಕೇಳಿದ್ರೆ ಆ ವ್ಯಕ್ತಿ ಏನು ಉತ್ತರ ಕೊಡ್ತಾನೆ, ನಿನ್ನ ವೇಗ ಎಷ್ಟಿದೆ ಅಂತ ನನಗೆ ಆಗ ಗೊತ್ತಿರಲಿಲ್ಲ, ನೀನು ಯಾವಾಗ ಓಡೋಕ್ಕೆ ಶುರು ಮಾಡಿದೆ ನಿನ್ನ ವೇಗ ಗೊತ್ತಾಯಿತು, ಅದರ ಮೇಲೆ ನನಗೆ ಗೊತ್ತೇ ನೀನು 15 ನಿಮಿಷದಲ್ಲಿ ರೈಲ್ವೆ ಸ್ಟೇಷನ್ ಹೋಗ್ತೀಯ ಅಂತ. ಅದೇ ಥರ ವಾನಪ್ರಸ್ಥದಲ್ಲಿ ಎಷ್ಟು ಸಮಯ ಕಳೀಬೋದು ಅನ್ನೋದು ಎಲ್ಲೂ ನಿಗದಿ ಆಗಿಲ್ಲ. ಆದರೆ ನಮ್ಮ ಸಾಧನೆ ಮುಖ್ಯವಾಗಿರುತ್ತೆ. ಅದೇ ಭಗವಂತನ ಬಗ್ಗೆ ನಾವು ಹೇಳ್ತೀವಿ, ನಾನು ಎಷ್ಟೋ ವರ್ಷ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಸಾಧನೆ ಮಾಡಿದ್ರೂ ಕೂಡ ನನಗೆ ಯಶಸ್ಸು ಪಡೆಯಲಿಕ್ಕೆ ಆಗಿಲ್ಲ. ಆದರೂ ಯಾರೋ ಒಬ್ಬರು ಹೊಸದಾಗಿ ಬಂದ ಭಕ್ತರು ತಮ್ಮನ್ನು ತಾವು ಸಂಪೂರ್ಣ ಭಗವಂತನಲ್ಲಿ ಶರಣಾಗತಿ ಮಾಡಿಕೊಂಡ್ರೆ ಅಂದ್ಕೊಳ್ಳಿ, ಕ್ಷಣ ಮಾತ್ರದಲ್ಲಿ ಅವನು ಉದ್ಧಾರ ಆಗ್ಬೋದು. ಈ ರೀತಿಯಾಗಿದೆ. ಎಲ್ಲವೂ ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ಭಕ್ತಿ ನಾವು ಯಾವ ರೀತಿ ನಾವು ಭಗವಂತನಿಗೆ ಎಷ್ಟು ಶರಣಾಗತಿಯನ್ನು ತಗೋತೀವಿ ಅಷ್ಟು ಬೇಗ ನಮ್ಮ ಉದ್ಧಾರ ಆಗುತ್ತೆ. ಇಲ್ಲರೆ ನಾವು ಎಷ್ಟು ಕೃಷ್ಣ ಪ್ರಜ್ಞೆಯನ್ನು ಮಾಡಿದ್ರೂ ಕೂಡ ಆ ಶರಣಾಗತಿ ಭಾವ ಇಲ್ಲ. ಎಲ್ಲದಕ್ಕೂ ಕಾರಣ ಭಗವಂತ. ನಾನಿವತ್ತು ಸುಖದಲ್ಲಿರ್ಲಿಕ್ಕೂ ಕಾರಣ ಅಂದರೆ ಸುಖ ನಾವು ಏನಿದೆ ಅಂದರೆ ಇದು ನಮ್ಮ ಮನಸ್ಸಿನ ಭಾವನೆ ಅಷ್ಟೇ. ಈಗ ಸೆಕೆ ಆಗ್ತಿದೆ ಅಂದರೆ ಫ್ಯಾನ್ ಹಾಕಿದಾಗ ನನಗೆ ಸ್ವಲ್ಪ ಸುಖ ಸಿಗ್ತಿದೆ, ಇದು ನನ್ನ ಮನಸ್ಸಿನಲ್ಲಿ ನಾನು ಹುಟ್ಟು ಹಾಕ್ಕೊಂಡಿರೋದು. ಸುಖ ಅಂದರೆ ದೇಹಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರತಿಯೊಂದನ್ನು ಥಿಂಕ್ ಮಾಡ್ತಾ ಇದ್ದೀನಿ, ಇದು ಸುಖ, ಇದು ದುಃಖ. ಅರೆ ನಿಜವಾದವನು ಯಾರು ಈ ಆತ್ಮ ಅನ್ನೋದು ಅವನಿಗೆ ಗೊತ್ತಿರುತ್ತೋ ಅವನಿಗೆ ಎಲ್ಲನೂ ಕೂಡ ಅವನು ಒಂದೇ ರೀತಿಯಾಗಿ ತಿಳ್ಕೊಳ್ತಾನೆ. ಅವನಿಗೆ ಹೆಚ್ಚು ಸೆಕೆ ಇರಲಿ, ಹೆಚ್ಚು ಚಳಿ ಇರಲಿ, ನಾವು ಆವಾಗಲೇ ಅಂದ್ಕೊಂಡ್ವಿ ಹಿಮಾಲಯಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಏನಿದೆ ಸಂಪೂರ್ಣ ಚಳಿಗಾಲ. ಆದರೆ ಅಲ್ಲಿ ಹೋಗಿ ಅವ್ರು ಇರ್ತಾರಲ್ವಾ? ಯಾಕೆ ಅವ್ರು ಇರ್ತಾರೆ? ತಾನು ಈ ದೇಹ ಅಲ್ಲ, ತಾನು ಈ ಆತ್ಮ ಅನ್ನೋ ಪ್ರಜ್ಞೆ ಅವರಿಗಿದೆ. ಆದ್ದರಿಂದ ಈ ದೇಹಕ್ಕೆ ಬಂದ ಕಷ್ಟವನ್ನು ಆ ವಿಲ್ ಪವರ್ ತಡ್ಕೊಳಕ್ಕಾಗುತ್ತೆ. ನಮ್ಮ ಸಾಧನೆನೇ ನಮಗೆ ಡಿಸೈಡ್ ಮಾಡುತ್ತೆ ಯಾವ ಮಟ್ಟಕ್ಕೆ ನಮ್ಮ ಸಾಧನೆ ಇದೆ, ಅಷ್ಟು ಮಟ್ಟಕ್ಕೆ ಭಗವಂತ ನಮ್ಗೆ ಒಲಿತಾನೆ. ಸೊ ವಾನಪ್ರಸ್ಥದಲ್ಲಿ ನೀವು ಒಂದೇ ದಿನದಲ್ಲೂ ನಿಮ್ಗೆ ಭಗವಂತ ಒಲಿಬೋದು, ಅಥವಾ ವರ್ಷಾನುಗಟ್ಟಲೆ ಇದ್ರೂ ಭಗವಂತ ಒಲಿದಿರ್ಬೋದು. ಆದರೆ ಸುಕೃತಿ ಅಂತೂ ಖಂಡಿತ ಸಿಕ್ಕಿರುತ್ತೆ. ಆ ಜನ್ಮದಲ್ಲಿ ಅಲ್ಲ ಅಂದ್ರೂ ಕೂಡ ಅವರಿಗೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಒಂದು ಒಳ್ಳೆ ಜನ್ಮ ಸಿಗುತ್ತೆ. ಅವರ ಸಾಧನೆಯನ್ನು ಅವರು ಮುಂದುವರಿಸ್ಬೋದು. ಓಕೆ.
ಹೇಳಿ ಪ್ರಭು. ಹಾಂ ಹಾಂ ಪ್ರಭುಜಿ, ಸೀನಿಯರ್ ಡ್ಯೂಟಿಸ್ಗೆ ನೋಡ್ತಾ ಇದ್ದೀನಿ. ಪ್ರಭುಜಿ, ಸಂಕೀರ್ತನ್ ಪ್ರಭುಜಿ ಪ್ರಶ್ನೆ ಕೇಳಿದ್ರು, ಭೀಷ್ಮ ಪಿತಾಮಹಾಗೆ ಗಾಂಧಾರಿಗೆ 100 ಮಕ್ಕಳಾಗ್ತಾರಂತ ಗೊತ್ತಿತ್ತು, ಅರೆ 100 ದುಷ್ಟ ಮಕ್ಕಳು ಹುಡ್ತಾರಂತ ಅವ್ರಿಗೆ ಗೊತ್ತಿರ್ಲಿಲ್ವಾ ಅಂತ. ಮಕ್ಕಳು ಹುಟ್ಟುತ್ತವೆ, ಆದರೆ ಹುಟ್ಟಿದ ಮೇಲೆ ಅವರ ಸಂಘ ಯಾವ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಸಂಘ ಅವರು ಮಾಡೋದ್ರ ಮೇಲೆ ಅವ್ರ ಗುಣಗಳು ಪ್ರಾಪ್ತಿ ಆಗ್ತಾವಂತೆ. ಉದಾಹರಣೆಗೆ ಭಾಗವತ ಏನು ಹೇಳುತ್ತಂದರೆ, ಯಸ್ಯಾಸ್ಯ ಭಕ್ತಿ ಭಗವತ ಕಿಂಚನ ಸರ್ವೈ ಗುಣೈಸ್ತತ್ರ ಸಮಾರತೆ ಸುರಃ. ಯಾರು ಭಾಗವತ ಧರ್ಮನ ಅನುಸರಣೆ ಮಾಡಿರ್ತಾರೋ, ಸತ್ಸಂಗದಲ್ಲಿ ಮತ್ತು ಭಕ್ತರ ಸಂಘದಲ್ಲಿ ಸಜ್ಜನರ ಜೊತೆಯಲ್ಲಿ ಯಾರು ಅವ್ರ ಸ್ನೇಹನ ಬೆಳೆಸ್ಕೊತಾರೋ ಅವ್ರಿಗೆ ದೇವತೆಗಳಲ್ಲಿ ಇರ್ತಕ್ಕಂಥ ಗುಣಗಳು ಪ್ರಾಪ್ತಿ ಆಗ್ತವೆ ಅಂತ ಶ್ರೀಮದ್ ಭಾಗವತ ಹೇಳುತ್ತೆ. ಅದೇ ರೀತಿ ದುರ್ಜನರ ಸಂಘದಲ್ಲಿ ಬೆಳೆಸ್ಕೊಂಡಾಗ ಏನಾಗುತ್ತೆ ಅಂತಂದರೆ ಎಲ್ಲ ದುರ್ಬುದ್ಧಿಗಳು ಪ್ರಾಪ್ತಿ ಆಗ್ತಾ ಹೋಗ್ತವೆ. ಉದಾಹರಣೆಗೆ ದ್ರೋಣಾಚಾರ್ಯರು ಒಮ್ಮೆ ಧರ್ಮರಾಯರನ್ನ ಕರೆದು ಹೇಳ್ತಾರೆ, ಈ ಜಗತ್ತಿನಲ್ಲಿ ಯಾರೋ ದುಷ್ಟರಿದ್ದರೆ ನೋಡ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ಧರ್ಮರಾಯರು ಊರೊಳಗಡೆ ಎಲ್ಲ ಬರ್ತಾರೆ. ಬಂದು ನೋಡಿದ್ರೆ ಅವ್ರಿಗೆ ಯಾರು ದುಷ್ಟರೇ ಕಾಣಿಸಲ್ಲ, ಎಲ್ಲರೂ ಭಗವಂತನ ಆಪ್ತರು ಅನ್ನೋ ಥರ ಕಾಣಿಸ್ತದೆ. ಇದು ಕಾರಣ ಏನು? ಅವರು ಮಾಡಿದಂಥ ಸಂಘ, ಅವ್ರು ಬೆಳೆಸ್ಕೊಂಡಂಥ ಜ್ಞಾನ, ಭಕ್ತಿ, ಇದರಿಂದ ಅವ್ರಿಗೆ ದುಷ್ಟರು ಕೂಡ ಒಳ್ಳೆ ಭಕ್ತರ ಥರ ಕಾಣಿಸ್ತಾ ಇದ್ರು. ಅದೇ ದುರ್ಯೋಧನನ ಮತ್ತೆ ದ್ರೋಣಾಚಾರ್ಯರು ಕಳಿಸ್ತಾರಂತೆ, ಹೋಗಿ ಯಾರಾದರೂ ಒಳ್ಳೆಯರಿದ್ದಾರ ನೋಡ್ಕೊಂಡು ಬಾ ಹೋಗು ಅಂತ. ಊರೊಳಗಡೆ ಎಲ್ಲ ನೋಡ್ಕೊಂಡು ಬಂದು ಹೇಳ್ತಾರಂತೆ, ಒಬ್ಬನೂ ಒಳ್ಳೆಯನಿಲ್ಲ ಅಂತ ಹೇಳ್ತಾರೆ. ಕಾರಣ ಎಲ್ಲಿಂದ ಆಯ್ತಿದು? ಸಂಘ. ಅವ್ರು ನೋಡೋ ದೃಷ್ಟಿ ಯಾವುದರಿಂದ ಬದಲಾಗುತ್ತೆ? ಗುಣ. ಹುಟ್ಟುತ್ತಾ ಯಾರು ಕೆಟ್ಟವರಾಗಿರೋಲ್ಲ, ಹುಟ್ಟುತ್ತಾ ಯಾರು ಒಳ್ಳೆಯರಾಗಿರೋಲ್ಲ. ಅವ್ರವ್ರ ಗುಣಪ ಆಧಾರದ ಮೇಲೆ ಭಗವಂತ ಎಲ್ಲ ಶಕ್ತಿಯನ್ನು ಮತ್ತೆ ಪ್ರಾಪ್ತಿ ಮಾಡ್ತಾನೆ. ಹಾಗಾಗಿ ಈ ರೀತಿಯಾಗಿ ಹುಟ್ಟಿದ ಮೇಲೇ ಆ ಮಕ್ಕಳು ಗುಣಗಳನ್ನು ನೋಡಿ ಯಾರು ಭೀಷ್ಮದೇವರು ಅವ್ರುಗಳಿಗೆ ಅವಾಗ ನೀತಿ ಬುದ್ಧಿಗಳನ್ನು ಹೇಳ್ತಾ ಇದ್ರು, ಮತ್ತು ಪಾಂಡವರಿಗೆ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಇಲ್ಲಾಂದರೆ ಇದಾಗ್ತಾ ಇರಲಿಲ್ಲ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಸೊ ಇಲ್ಲಿಗೆ ನಾನು ಕ್ಲಾಸ್ ಎಂಡ್ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ್ ಕಿ.